ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ ಆರಂಭಿಸ್ತೇವೆ. ಈ ಕ್ರ್ಯಾಶ್ ಕೋರ್ಸ್ನ ಭಾಗವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನೇ ಟಾರ್ಗೆಟ್ ಆಗಿಟ್ಕೊಂಡು ನಾವು ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಕೊನೆ ಸೆಷನಲ್ಲಿ ನಾವಿರೋದು. ಅಂದರೆ ಆಲ್ರೆಡಿ 2 ಸೆಷನ್ಗಳು ಅಪ್ಲೋಡ್ ಆಗಿದ್ದಾವೆ. ಕರ್ನಾಟಕ ಜಿಯೋಗ್ರಫಿಯ ಸುಮಾರು 8ರಿಂದ 10 ಟಾಪಿಕ್ಸ್ಗಳನ್ನು ಅದರಲ್ಲಿ ನಾವು ಕವರ್ ಮಾಡಿದ್ದೇವೆ. ಇವತ್ತಿನ ಈ ಸೆಷನ್ನಲ್ಲಿ ಕರ್ನಾಟಕ ಜಿಯೋಗ್ರಫಿಯ ಇನ್ನಿತರ ಕೆಲವೊಂದು ಟಾಪಿಕ್ಸ್ಗಳ ಬಗ್ಗೆ ಕ್ಲಿಯರ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಿ. ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರ ಮೂಲಕ ನಮ್ಮ PDF ನೋಟ್ಸ್ಗಳನ್ನು ಕೂಡ ನೀವು ಪಡಿಬೋದಾಗಿದೆ. ಓಕೆ, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ, ಕರ್ನಾಟಕದ ಕೈಗಾರಿಕೆ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ, ಪಶು ಸಂಗೋಪನೆ, ಕರ್ನಾಟಕದ ಪ್ರಾದೇಶಿಕ ಅಸಮತೋಲನೆ ಮತ್ತು ಕರ್ನಾಟಕದ ಇನ್ನಿತರೆ ವಿಶೇಷ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳಿಗೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸಾಕಷ್ಟು ವಿಶೇಷವಾದ ಖನಿಜ ಸಂಪನ್ಮೂಲಗಳಿಗೆ ಫೇಮಸ್ ಆಗಿರುವಂಥ ಒಂದು ರಾಜ್ಯವಾಗಿದೆ. ಸ್ಪೆಷಲಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳಲ್ಲಿ ಮೊದಲಿಗೆ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಅದು ಐರನ್ ಓರ್ ಅಥವಾ ಕಬ್ಬಿಣದ ಅದಿರು. ಸಾಕಷ್ಟು ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಬಂದಿದ್ದಾವೆ. ರಾಜ್ಯದ ಯಾವ ಭಾಗದಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ಮೇಲೆ ಕೂಡ ಕ್ವಶನ್ಸ್ ಬಂದಿರೋದು ಕಂಡುಬರುತ್ತೆ. ಕರ್ನಾಟಕದ ಯಾವ ಭಾಗದಲ್ಲಿ ಅಥವಾ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ರಿಲೇಟೆಡ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಅಂದರೆ ಒಂದು ರೀತಿ ಸ್ಪೆಷಲ್ ಇನ್ಫಾರ್ಮೇಷನ್ ಅಂತಲೇ ಇದನ್ನು ಪರಿಗಣಿಸ್ಬೋದು. ಯಾಕಂದರೆ ಜನರಲೈಸ್ ಆಗಿ ಬರುವಂತಹ ಕ್ವಶನ್ಸ್ಗಳನ್ನು ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡ್ತಾರೆ. ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಅಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು. ಕರ್ನಾಟಕ ರಾಜ್ಯದ ಬಗ್ಗೆ ನಾವೇನು ಡಿಸ್ಕಷನ್ ಮಾಡ್ತಾ ಇರೋದು, ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಭೂ ಮೇಲ್ಮೈಗೆ ಸಮೀಪದಲ್ಲೇ ಇರೋದು ಕಂಡುಬರುತ್ತೆ. ಅಂದರೆ ನಾವು ಸರ್ಫೇಸಿಂದ ಏನಾದರೂ ಅಗಿತಾ ಹೋದರೆ ಕರ್ನಾಟಕದಲ್ಲಿ ಬಂದಾಗ, ಕಬ್ಬಿಣದ ಅದಿರು ಸಿಗುವಂಥ ಏರಿಯಾದಲ್ಲಿ ಬಂದಾಗ ಈ ಖನಿಜ ಸಂಪನ್ಮೂಲ ಅಥವಾ ಐರನ್ ಓರ್ ಏನಿದೆ ಅಲ್ವಾ, ಇದು ಭೂಮಿಯ ಮೇಲ್ಮೈಗೆ ಸಮೀಪದಲ್ಲಿರೋದು ಕಂಡುಬರುತ್ತೆ. ಅಂದರೆ ಭೂಮಿಯ ಮೇಲ್ಭಾಗ ಅಂದರೆ ಫುಲ್ ಮೇಲ್ಭಾಗದ ಸರ್ಫೇಸ್ನ ಮೇಲ್ಭಾಗದಲ್ಲಿ ಕಂಡುಬರೋದಿಲ್ಲ, ಭೂಮಿಯ ಒಳಭಾಗದಲ್ಲೇ ಕಬ್ಬಿಣದ ಅದಿರು ಇರೋದು ಸಿಗೋದು ಕಂಡುಬರುತ್ತೆ. ಈ ಕಬ್ಬಿಣದ ಅದಿರು ಅತ್ಯಂತ ಆಳವಾದ ಭಾಗದಲ್ಲಿ ಇಲ್ಲ. ಅತ್ಯಂತ ಆಳವಾದ ಭಾಗದಲ್ಲಿದ್ದಾಗ ನಾವು ಭೂಮಿಯನ್ನು ಕೊರಿತಾ ಆ ಗಣಿಗಾರಿಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಬಂದಾಗ ಭೂ ಮೇಲ್ಮೈಗೆ ಸಮೀಪದಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ನಾವು ಓಪನ್ ಪಿಟ್ ಮೆಥಡ್ ಮೂಲಕ ಈ ಕಬ್ಬಿಣದ ಅದಿರನ್ನು ನಾವು ಪಡಿಬೋದಾಗಿದೆ. ಇದನ್ನು ನೀವು ಇಮೇಜಲ್ಲಿ ಕೂಡ ನೋಡ್ಬೋದು, ಅಥವಾ ಈ ವರ್ಡ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಓಪನ್ ಪಿಟ್ ಮೆಥಡ್ ಅಂತ ಇದೊಂದು ಗಣಿಗಾರಿಕೆಯ ವಿಧಾನ ಅಂತ ಗುರುತಿಸೋದು. ಭೂಮಿಯ ಮೇಲ್ಮೈಗೆ ಅತ್ಯಂತ ಸಮೀಪದಲ್ಲಿ ಏನಾದರೂ ಖನಿಜ ಸಂಪನ್ಮೂಲ ಸಿಗ್ತಾ ಇತ್ತು ಅಂದರೆ ನಾವು ಭೂಮಿಯನ್ನು ಕೊರೆದು ಗಣಿಗಾರಿಕೆ ಮಾಡಬೇಕಾಗಿಲ್ಲ. ಈ ರೀತಿ ಭೂಮಿಯ ಮೇಲ್ಭಾಗವನ್ನೇ ಅಗಿತಾ ನಾವು ಅದಿರನ್ನು ಪಡ್ಕೊಳ್ಬೋದಾಗಿದೆ, ಆ ಖನಿಜ ಸಂಪನ್ಮೂಲನನ್ನು ಪಡ್ಕೊಳ್ಬೋದಾಗಿದೆ. ಕರ್ನಾಟಕದಲ್ಲಿ ಕೂಡ ಕಬ್ಬಿಣದ ಅದಿರು ಇದೇ ರೀತಿ ದೊರಕೋದ್ರಿಂದ ನಾವು ನಮ್ಮ ರಾಜ್ಯದಲ್ಲಿ ಓಪನ್ ಪಿಟ್ ಮೆಥಡನ್ನು ಕಾಣ್ಬೋದಾಗಿದೆ. ಮತ್ತು ಈ ಗಣಿಗಾರಿಕೆ ವಿಶೇಷತೆ ಏನಂದರೆ ಇದು ಕಡಿಮೆ ವೆಚ್ಚದ ಗಣಿಗಾರಿಕೆಯನ್ನು ಕೂಡ ಗುರುತಿಸ್ಬೋದು. ಯಾಕೆಂದರೆ ಭೂಮಿಯ ಮೇಲ್ಭಾಗದಲ್ಲಿ ಸಿಗೋದ್ರಿಂದ, ಮೇಲ್ಮೈಗೆ ಅತ್ಯಂತ ಸಮೀಪದಲ್ಲಿ ಸಿಗೋದ್ರಿಂದ ಭೂಮಿಯ ಮೇಲ್ಭಾಗವನ್ನೇ ಅಗಿಯೋದ್ರ ಮೂಲಕ ನಾವು ಈ ಅದಿರನ್ನು ಪಡ್ಕೋಬೋದಾಗಿದೆ. ಭೂಮಿಯ ಒಳಭಾಗದಲ್ಲಿ ಅಥವಾ ಭೂಮಿಯ ಅತ್ಯಂತ ಒಳಭಾಗದಲ್ಲಿ ದೊರಕ್ತಾ ಹೋದರೆ ಆವಾಗ ನಾವು ಗಣಿಗಾರಿಕೆಯನ್ನು ಭೂಮಿಯನ್ನು ಕೊರೆಯೋದ್ರ ಮೂಲಕ ಮಾಡಬೇಕಾಗತ್ತೆ. ಆದರೆ ಕರ್ನಾಟಕದಲ್ಲಿ ಮೇಲ್ಭಾಗದಲ್ಲೇ, ಅಂದರೆ ಮೇಲ್ಭಾಗ ಅಂದರೆ ಫುಲ್ ಮೇಲ್ಭಾಗ ಅಂತ, ಮೇಲ್ಮೈ ಮೇಲೆ ಅಂತಲ್ಲ, ಇದು ಭೂಮಿಯ ಮೇಲ್ಮೈಗೆ ಸಮೀಪದಲ್ಲಿ ಇರೋದ್ರಿಂದ ಓಪನ್ ಪಿಟ್ ಮೆಥಡನ್ನು ಫಾಲೋ ಮಾಡ್ತೇವೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಹಂಚಿಕೆ ಆಗಿದೆ, ಯಾವ ಯಾವ ಭಾಗದಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅನ್ನೋದು ಗೊತ್ತಿರಬೇಕು. ಸ್ಪೆಷಲಿ 2 ಝೋನ್ಗಳನ್ನು ಗುರುತಿಸಲಾಗುತ್ತೆ ಇಲ್ಲಿ. ಪರ್ಟಿಕ್ಯುಲರ್ ಆಗಿ ಬಂದಾಗ ಈ ಭಾಗದಲ್ಲಿ ಕಂಡುಬರುವಂತಹ ಏರಿಯಾದಲ್ಲಿ ಕಬ್ಬಿಣದ ಅದಿರು ಅಲ್ಲಿ ಅಷ್ಟೋರೆ ಅಥವಾ ಆ ಭಾಗದಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಕರ್ನಾಟಕದ ಈ ಭಾಗದಲ್ಲಿ ಕೂಡ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಅಂದರೆ ಕರ್ನಾಟಕದ 2 ಭಾಗಗಳಲ್ಲಿ ಅಥವಾ 2 ವಲಯಗಳಂತ ಗುರುತಿಸ್ಬೋದು ನಾವು. ಇದನ್ನು ಬಂದಾಗ ಡಿಸ್ಟ್ರಿಕ್ಟ್ ವೈಸ್ ಬಂದಾಗಲೂ ಕೂಡ ಇದನ್ನು ಹೇಳ್ಬೋದು, ಅಥವಾ ಝೋನ್ ವೈಸ್ ಅಂತ ಬಂದಾಗ. ಇದು ಜಿಯೋಗ್ರಫಿ ಆಗಿರೋದ್ರಿಂದ ನಾವು ಇಲ್ಲಿ ಪೊಲಿಟಿಕಲ್ ಮ್ಯಾಪನ್ನು ಬೇಸ್ ಆಗಿಟ್ಕೊಂಡು ಕೆಲವೊಮ್ಮೆ ನಾವು ಅಧ್ಯಯನ ಮಾಡೋದು ಕಷ್ಟ ಆಗಿಬಿಡುತ್ತೆ. ಆದರೂ ನಾವು ಪೊಲಿಟಿಕಲ್ ಆಗಿ ಕೂಡ ಗುರುತಿಸ್ಬೋದು, ಇಲ್ಲ ಅನ್ನಂಗಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಇವುಗಳನ್ನು ವಲಯಗಳಂತ ಗುರುತಿಸ್ಬೋದು. ಒಂದು, ಈ ಬಳ್ಳಾರಿ ಹೊಸಪೇಟೆ ವಲಯದಲ್ಲಿ ಈ ಬೆಲ್ಟಲ್ಲಿ ಕಬ್ಬಿಣದ ಅದಿರು ಅವೈಲೇಬಲ್ ಇರೋದು ಕಂಡುಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಚಿಕ್ಕಮಗಳೂರು ವಲಯದಲ್ಲಿಯೂ ಕೂಡ ಕಬ್ಬಿಣದ ಅದಿರು ಅವೈಲೇಬಲ್ ಇರೋದು ಕಂಡುಬರುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಕಂಡುಬರುತ್ತೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅದು ಹೇಳಿಕೊಳ್ಳುವಷ್ಟು ದೊಡ್ಡ ಪ್ರಮಾಣದ ಅದಿರು ಅಲ್ಲಿ ಅವೈಲೇಬಲ್ ಇಲ್ಲ. ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅದಿರು ಅವೈಲೇಬಲ್ ಇರೋದು ಒಂದು ಬಳ್ಳಾರಿ ಹೊಸಪೇಟೆ ವಲಯದಲ್ಲಿ ಅಂತ ಗುರುತಿಸ್ಬೋದು, ಇನ್ನೊಂದು ಚಿಕ್ಕಮಗಳೂರು ವಲಯ ಅಂತ ಗುರುತಿಸ್ಬೋದಾಗಿದೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಈ ರೀತಿಯೇ ಕ್ವಶನ್ ಕೇಳ್ಬೋದು, ಕರ್ನಾಟಕದ ಈ ಭಾಗದಲ್ಲಿ ಕಬ್ಬಿಣದ ಅದಿರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಒಂದು ಬಳ್ಳಾರಿ ಹೊಸಪೇಟೆ ವಲಯ, ಇನ್ನೊಂದು ಚಿಕ್ಕಮಗಳೂರು ವಲಯ ಅಂತ ಗುರುತಿಸ್ಬೋದಾಗಿದೆ. ಓಕೆ, ಆ 2 ವಲಯಗಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು.
ಮೊದಲನೇದಾಗಿ ಬಳ್ಳಾರಿ ಹೊಸಪೇಟೆ ಪ್ರದೇಶ ಅಥವಾ ಆ ವಲಯ ಅಥವಾ ಆ ಬೆಲ್ಟ್ಗೆ ರಿಲೇಟೆಡ್ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ಏನು ಗೊತ್ತಿರಬೇಕಂದ್ರೆ, ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದಿಸುವಂಥ ಒಂದು ಪ್ರದೇಶ ಅಂತ ಈ ಬೆಲ್ಟ್ಗೆ ಗುರುತಿಸಲಾಗುತ್ತೆ. ಬಳ್ಳಾರಿ ಹೊಸಪೇಟೆ ಝೋನ್ ಏನಿದೆ ಅಲ್ವಾ, ಈ ಝೋನ್ಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವಂಥ ಒಂದು ಏರಿಯಾ ಅಥವಾ ಒಂದು ವಲಯ ಅಥವಾ ಒಂದು ಝೋನ್ ಅಂತ ಗುರುತಿಸಲಾಗುತ್ತೆ. ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನು ವಿಸ್ತೃತವಾಗಿ ಒಳಗೊಂಡಿರುವಂತಹ ವಲಯ ಅಂತ ಕೂಡ ಇದನ್ನು ಗುರುತಿಸ್ಬೋದಾಗಿದೆ. ಸ್ಪೆಷಲಿ ಕೆಲವೊಂದು ಪ್ಲೇಸ್ಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಮ್ಯಾಪಲ್ಲಿ ಬಂದಾಗಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ದೋಣಿಮಲೆ ಪ್ಲೇಸ್ ಕೇಳಿರ್ತೀರಿ, ಭಾಳ ಫೇಮಸ್ ಆಗಿರೋದು. ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಈ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಿಮಗೆ. ಆಲ್ರೆಡಿ ದೋಣಿಮಲೆಗೆ ರಿಲೇಟೆಡ್ ಆಗಿ ಪೊಲೀಸ್ PSI ಎಕ್ಸಾಮಲ್ಲಿ ಕೂಡ ಕ್ವಶನ್ಸ್ ಬಂದಿದ್ದಾವೆ ಇದಕ್ಕೆ ರಿಲೇಟೆಡ್ ಆಗಿ. ಕುಮಾರಸ್ವಾಮಿ ಆಗಿರ್ಬೋದು, ದೇವರಗುಡ್ಡ ಪ್ಲೇಸ್ ಆಗಿರ್ಬೋದು, ತಿಮ್ಮಪ್ಪನ ಗುಂಡಿ ಆಗಿರ್ಬೋದು, ಈ ರೀತಿ ಬಳ್ಳಾರಿ ಹೊಸಪೇಟೆ ಝೋನ್ ಅಂತ ಗುರುತಿಸೋದು. ಇಲ್ಲಿ ಡಿಸ್ಟಿಕ್ ಅಂತ ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಜಿಯೋಗ್ರಫಿಯಲ್ಲಿ ಬಂದಾಗ ಅದೊಂದು ವಲಯ ಅಂತಲೇ ಗುರುತಿಸ್ತಾ ಹೋಗ್ತದೆ, ಒಂದು ಬೆಲ್ಟ್ ಅಥವಾ ಒಂದು ಝೋನ್ ಅಂತ ಗುರುತಿಸ್ತಾ ಹೋಗ್ತೇವಲ್ವ, ಆ ಬೇಸ್ ಮೇಲೆ ಇದನ್ನು ಬಳ್ಳಾರಿ ಹೊಸಪೇಟೆ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವಂಥ ಪ್ರದೇಶ ಅಂತ ಗುರುತಿಸ್ಬೋದು. ಮತ್ತು ಇನ್ನೂ ಸ್ವಲ್ಪ ನಮಗೆ ಡಿಸ್ಟಿಕ್ ವೈಸೇ ಬೇಕು, ಪರ್ಟಿಕ್ಯುಲರ್ ಡಿಸ್ಟಿಕ್ ಹೇಳಿದ್ರೆ ಯಾವ್ದು ಹಾಕಬೇಕು ಅಂತ ನೋಡ್ತಾ ಹೋದರೆ ನಿಮಗೆ ಬಳ್ಳಾರಿ ಜಿಲ್ಲೆ ಅಂತಲೇ ಹಾಕ್ಬೋದು. ಆದರೆ ಆಪ್ಷನ್ಸಲ್ಲಿ ನಿಮಗೆ ಈ ರೀತಿಯೂ ಕೊಡ್ಬೋದು. ನಿಮಗೆ ಜಿಲ್ಲಾವಾರು ಕೊಟ್ಟಾಗ ಬಳ್ಳಾರಿ ಜಿಲ್ಲೆ ಅಂತಲೇ ಹೇಳ್ಬೋದು ನೀವು. ಆದರೆ ಝೋನ್ ವೈಸ್ ಅಂತ ಕೊಟ್ಟಾಗ ಇದಕ್ಕೆ ಬಳ್ಳಾರಿ ಹೊಸಪೇಟೆ ಝೋನ್ ಅಥವಾ ಬಳ್ಳಾರಿ ಹೊಸಪೇಟೆ ವಲಯ ಅಂತ ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ಪ್ಲೇಸಸ್ ಪ್ರೀವಿಯಸ್ ಸ್ಲೈಡಲ್ಲೇ ಚರ್ಚೆ ಮಾಡಿದ್ದೇವೆ ನಾವು. ದೋಣಿಮಲೆ ಆಗಿರ್ಬೋದು, ದೇವಾದ್ರಿ ಆಗಿರ್ಬೋದು, ಕುಮಾರಸ್ವಾಮಿ ಬೆಟ್ಟ, ಕಣಿವೆಹಳ್ಳ, ರಾಮದುರ್ಗ, ತಿಮ್ಮಪ್ಪನ ಗುಂಡಿ, ಈ ಎಲ್ಲ ಸ್ಥಳಗಳೇನಿದ್ದಾವಲ್ವ ಈ ಝೋನಲ್ಲಿ ಕಂಡುಬರುವಂತಹ ಸ್ಥಳಗಳು, ಅವೆಲ್ಲವೂ ಕೂಡ ಕಬ್ಬಿಣದ ಅದಿರಿಗೆ ಹೆಚ್ಚು ಫೇಮಸ್ ಆಗಿರುವಂತಹ ಸ್ಥಳಗಳಂತ ಗುರುತಿಸ್ಬೋದು. ಪರ್ಟಿಕ್ಯುಲರ್ ಆಗಿ ನೀವು ಪ್ಲೇಸ್ ನೇಮ್ಗಳು ಕೂಡ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ದೋಣಿಮಲೆ ಬಹಳ ಫೇಮಸ್ ಆಗಿರುವಂಥ ಪ್ಲೇಸ್ ಅಂತ ಗುರುತಿಸಲಾಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಪ್ಲೇಸನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಓಕೆ, ಇದನ್ನು ಹೊರತುಪಡಿಸಿ ಮತ್ತೊಂದು ಝೋನ್ ಅಂತ ಗುರುತಿಸೋದು, ಅದು ಚಿಕ್ಕಮಗಳೂರು ಝೋನ್ ಅಂತ ಗುರುತಿಸೋದು, ಅಥವಾ ಜಿಲ್ಲಾವಾರು ತೆಗೆದುಕೊಂಡಾಗ ಅದಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಕೂಡ ಗುರುತಿಸ್ಬೋದು. ಸ್ಪೆಷಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದಾಗ ಕೆಮ್ಮನಗುಂಡಿ ಕಾಣಿಸ್ತದೆ. ಈ ಭಾಗದಲ್ಲಿ ಬಂದಾಗ ಬಾಬಾ ಬುಡನ್ಗಿರಿ ಏರಿಯಾ ಆಗಿರ್ಬೋದು, ಕುದುರೆಮುಖ, ಇವು ಬಹಳ ಫೇಮಸ್ ಆಗಿರೋದು ಕಂಡುಬರುತ್ತೆ. ಅಂದರೆ ಬಾಬಾ ಬುಡನ್ಗಿರಿ ಹಿಲ್ಸ್ ಆಗಿರ್ಬೋದು, ಕೆಮ್ಮನಗುಂಡಿ, ಕುದುರೆಮುಖ, ಕಲ್ಲತ್ತಗಿರಿ, ಗಂಗಾಮೂಲ, ಜೇನುಸುರಿಗುಡ್ಡ, ಇವೆಲ್ಲವೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಅಥವಾ ಚಿಕ್ಕಮಗಳೂರು ವಲಯ ಅಂತಾದರೂ ಕೊಡ್ಬೋದು ಎಕ್ಸಾಮಲ್ಲಿ ಬಂದಾಗ. ಆ ಜಿಲ್ಲೆಯಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖವಾದಂಥ ಸ್ಥಳಗಳು ಯಾವ ಪರ್ಪೋಸಿಂದ ಅನ್ನೋದು ಆಲ್ರೆಡಿ ಟೈಟಲಲ್ಲೇ ಗೊತ್ತಾಗಿದೆ. ಕಬ್ಬಿಣದ ಅದಿರಿನ ಹಂಚಿಕೆಗೆ ರಿಲೇಟೆಡ್ ಆಗಿ ಹೆಚ್ಚು ಫೇಮಸ್ ಆಗಿರುವಂತಹ ಸ್ಥಳಗಳಾಗಿದ್ದಾವೆ ಇವು. ಈ ಎರಡು ಝೋನ್ಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಏರಿಯಾದಲ್ಲಿ ಕೂಡ ಸಿಗುತ್ತೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅದು ಹೇಳಿಕೊಳ್ಳುವಂಥ ದೊಡ್ಡ ಪ್ರಮಾಣದಲ್ಲಿ ಅದು ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಅಥವಾ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ನೀವು ಎರಡು ಝೋನ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಇದರಲ್ಲಿ ಬಂದಾಗ ಕುದುರೆಮುಖಕ್ಕೆ ರಿಲೇಟೆಡ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಯಾಕಂದರೆ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಕೂಡ ಗುರುತಿಸ್ತಾ ಹೋಗ್ತೇವೆ. ಮತ್ತು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬರುವಂಥ ಏರಿಯಾ ಆಗಿರೋದ್ರಿಂದ ಕುದುರೆಮುಖಕ್ಕೆ ರಿಲೇಟೆಡ್ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಓಕೆ, ಕುದುರೆಮುಖಕ್ಕೆ ರಿಲೇಟೆಡ್ ಆಗಿ ಬಂದಾಗ ಫಸ್ಟ್ ಆಫ್ ಆಲ್ ಯಾವ ಡಿಸ್ಟಿಕಲ್ಲಿ ಕಂಡು ಬರುತ್ತೆ ಅನ್ನೋದು ಫಸ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಗೊತ್ತಿರುತ್ತೆ, ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ಲೇಸ್ ಆಗಿದೆ. ಕಬ್ಬಿಣದ ಅದಿರಿಗೆ ಹೆಚ್ಚು ಫೇಮಸ್ ಆಗಿರುವಂಥ ಪ್ಲೇಸ್ ಆಗಿದೆ. ಇಲ್ಲಿ ಗಣಿಗಾರಿಕೆ ಕೂಡ ನಡೀತಾ ಇತ್ತು ಈ ಮುಂಚೆ ಬಂದಾಗ, ಆದರೆ ಪ್ರೆಸೆಂಟ್ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ ಅಂತ ನೋಡ್ತಾ ಹೋದರೆ ಇಲ್ಲಿನ ಗಣಿಗಾರಿಕೆಯಿಂದ, ಇಲ್ಲಿ ನೋಡ್ಬೋದು ನೀವು ಗಣಿಗಾರಿಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಡೆಯುವಂತಹ ಗಣಿಗಾರಿಕೆಯಿಂದ ಈ ಭಾಗದಲ್ಲಿ, ಅಂದರೆ ಅದು ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಮತ್ತು ವೆಸ್ಟರ್ನ್ ಘಾಟ್ಸ್ನ ಏರಿಯಾ ಆಗಿರೋದ್ರಿಂದ ಅಲ್ಲಿನ ಪ್ರಾಣಿಗಳಿಗೆ, ಜೀವ ಸಂಕುಲಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋಂಥ ಕಾರಣಕ್ಕಾಗಿ ಸಾಕಷ್ಟು ಪರಿಸರ ರಕ್ಷಣೆ ಮಾಡುವಂತಹ ಜನರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಫೈನಲ್ ಆಗಿ ಇದನ್ನು ಸ್ಥಗಿತಗೊಳಿಸಲಾಗುತ್ತೆ. ಹಾಗಾಗಿ ಕುದುರೆಮುಖಕ್ಕೆ ರಿಲೇಟೆಡ್ ಕೂಡ ಕ್ವಶನ್ಸ್ ಮೇಲಿನ ಮೇಲೆ ರಿಪೀಟ್ ಆಗೋದನ್ನು ನಾವು ಕಾಣ್ತೇವೆ. ಇಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದಂತಹ ಕಂಪನಿ ಯಾವುದನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. KIOCL ಅನ್ನುವಂತಹ ಕಂಪನಿ, ಕುದುರೆಮುಖ ಐರನ್ ಓರ್ ಕಂಪ್ನಿ ಲಿಮಿಟೆಡ್ ಅನ್ನುವಂತಹ ಒಂದು ಕಂಪನಿ ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇತ್ತು. ಆದರೆ ಪ್ರೆಸೆಂಟ್ ಗಣಿಗಾರಿಕೆ ನಡೀತಾ ಇಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಗಣಿಗಾರಿಕೆ ನಡೀತಾ ಇದೆ ಅಂದರೆ ಅಥವಾ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಗಣಿಗಾರಿಕೆಯಿಂದ ಕೆಲವೊಂದು ವೇಸ್ಟೇಜ್ ಕೂಡ ಪ್ರಾಡಕ್ಟ್ ಆಗ್ತವೆ. ಇದು ಕಾಮನ್ ಆಗಿ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅಥವಾ ಮೈನಿಂಗ್ಸ್ ಏರಿಯಾಗಳಿಗೆ ಹೋದರೆ ಕಾಮನ್ ಆಗೋದು ಏನಾಗುತ್ತೆ, ಅಲ್ಲಿ ವೇಸ್ಟೇಜ್ಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಇಂತಹ ವೇಸ್ಟೇಜ್ ನಿರ್ವಹಣೆ ಮಾಡುವಂಥ ಉದ್ದೇಶಕ್ಕಾಗಿ ಈ ಕಂಪನಿ ಕುದುರೆಮುಖದ ಸಮೀಪದಲ್ಲೇ ಒಂದು ಲಕ್ಯ ಡ್ಯಾಮ್ ಅನ್ನುವಂಥ ಒಂದು ಡ್ಯಾಮನ್ನು ಕೂಡ ನಿರ್ಮಿಸ್ಕೊಂಡಿತ್ತು. ಅದೊಂದು ಬೇಸಿಕ್ಲಿ ಚೆಕ್ ಡ್ಯಾಮ್. ಅದು ಲಕ್ಯ ಅನ್ನೋದು ಒಂದು ಸಣ್ಣ ನದಿಯ ಹೆಸರದು. ಅದು ಭದ್ರಾಗೆ ಬಂದು ಜಾಯ್ನ್ ಆಗುತ್ತೆ. ಕುದುರೆಮುಖ ಇರೋದು ಕೂಡ ಭದ್ರಾ ನದಿ ತೀರದಲ್ಲಿ. ಕುದುರೆಮುಖ ಏನು ಗಣಿಗಾರಿಕೆ ಏರಿಯಾ ಇದೆ ಅಲ್ವ, ಅದು ಕೂಡ ಭದ್ರಾ ನದಿ ತೀರದಲ್ಲಿರೋದು. ಹಾಗಾಗಿ ಕುದುರೆಮುಖ ಕಂಪನಿ ತನ್ನ ಗಣಿಗಾರಿಕೆಯಿಂದ ಬಿಡುಗಡೆ ಆಗ್ತಾ ಇರುವಂಥ ವೇಸ್ಟೇಜನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಥವಾ ವೇಸ್ಟೇಜನ್ನು ನಿರ್ವಹಣೆ ಮಾಡಲಿಕ್ಕೆ ಕುದುರೆಮುಖದ ಸಮೀಪದಲ್ಲೇ ಒಂದು ಲಕ್ಯ ಡ್ಯಾಮ್ ಕೂಡ ನಿರ್ಮಾಣ ಮಾಡಿದ್ದು. ಇದಕ್ಕೆ ರಿಲೇಟೆಡ್ ಆಗಿ ನಾನು ಕರ್ನಾಟಕ GK ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಅಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಪಡೆದುಕೊಳ್ಬೋದಾಗಿದೆ.
ನೆಕ್ಸ್ಟ್ ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅಂತ ಗೊತ್ತಾಯ್ತು ನಮಗೆ. 2 ಪ್ಲೇಸಸ್, ಸ್ಪೆಷಲಿ ಒಂದು ಬಳ್ಳಾರಿ ಹೊಸಪೇಟೆ ಝೋನ್ ಅಂತ ಗುರುತಿಸೋದು, ಇನ್ನೊಂದು ಚಿಕ್ಕಮಗಳೂರು ಝೋನ್ ಅಂತ ಗುರುತಿಸ್ತೇವೆ. ಈ ರೀತಿ ದೊರಕುವಂತಹ ಕಬ್ಬಿಣದ ಅದಿರನ್ನು ಎಲ್ಲಿ ಬಳಕೆ ಆಗುತ್ತೆ, ಕರ್ನಾಟಕದಲ್ಲಿ ಏನಾದರೂ ಬಳಸ್ಕೋತೇವ ಅದನ್ನು, ಅಥವಾ ಅದನ್ನೇನು ರಫ್ತು ಮಾಡ್ತೇವೆ ಅಂತ ನೋಡ್ತಾ ಹೋದಾಗ ಕರ್ನಾಟಕದಲ್ಲಿ ದೊರಕುವಂಥ ಕಬ್ಬಿಣದ ಅದಿರನ್ನು ಕರ್ನಾಟಕದಲ್ಲಿ ಇರುವಂತಹ ಕಾರ್ಖಾನೆಗಳಲ್ಲಿ, ಅಂದರೆ ಸ್ಟೀಲ್ ಪ್ಲ್ಯಾಂಟ್ಗಳಿದ್ದಾವೆ ಕರ್ನಾಟಕದಲ್ಲಿ ಬಂದಾಗ ಆ ಸ್ಟೀಲ್ ಪ್ಲ್ಯಾಂಟ್ಗಳಲ್ಲಿ ಬಳಕೆ ಆಗುತ್ತೆ. ಉಳಿದಿರುವಂಥ ಕಬ್ಬಿಣದ ಅದಿರನ್ನು ಬೇರೆ ಬೇರೆ ದೇಶಗಳಿಗೂ ಕೂಡ ನಾವು ರಫ್ತು ಮಾಡ್ತೇವೆ. ಸ್ಪೆಷಲಿ ನಿಮಗೊಂದು ಮ್ಯಾಪ್ ಕಾಣಿಸ್ತಾ ಇದೆ, ಇಂಡಿಯಾ ಮ್ಯಾಪು. ಆ ಮ್ಯಾಪಲ್ಲಿ ಭಾರತದಲ್ಲಿರುವಂತಹ ಸ್ಟೀಲ್ ಪ್ಲ್ಯಾಂಟ್ಗಳನ್ನು ಹೈಲೈಟ್ ಮಾಡಲಾಗಿದೆ. ಅಲ್ಲಿ ಕರ್ನಾಟಕವನ್ನು ಅಬ್ಸರ್ವ್ ಮಾಡಿದಾಗ ಕರ್ನಾಟಕದ 2 ಪ್ಲೇಸ್ಗಳನ್ನು ಗುರುತಿಸ್ಬೋದು. ಒಂದು ಭದ್ರಾವತಿ ಅನ್ನುವಂಥ ಪ್ಲೇಸಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸು, ಅಲ್ಲಿ ಒಂದು ಸ್ಟೀಲ್ ಪ್ಲ್ಯಾಂಟ್ ಇರೋದು ಕಂಡು ಬರುತ್ತೆ, ಅಥವಾ ಒಂದು ಕಂಪನಿ ಇರೋದು ಕಂಡು ಬರುತ್ತೆ. ಅದರ ಜೊತೆಗೆ ವಿಜಯನಗರ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಅಂತ ಕೂಡ ಒಂದು ಕಂಪ್ನಿ ಕಂಡು ಬರುತ್ತೆ. ಅಂದರೆ ಕರ್ನಾಟಕದಲ್ಲಿ ಕಬ್ಬಿಣ ಅದಿರು ಈ 2 ಕಾರ್ಖಾನೆಗಳಲ್ಲಿ ಬಳಕೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಒಂದು ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಭದ್ರಾವತಿಯಲ್ಲಿ VSIL ಅಂತ, ವಿಶ್ವೇಶ್ವರಯ್ಯ ಸ್ಟೀಲ್ ಆ್ಯಂಡ್ ಐರನ್ ಕಂಪ್ನಿ ಲಿಮಿಟೆಡ್ ಅಂತ ಆ ಕಂಪನಿಗೆ ಪೂರೈಕೆ ಆಗುತ್ತೆ. ಸ್ಪೆಷಲಿ ಕೆಮ್ಮಣ್ಣುಗುಂಡಿಯಲ್ಲಿ ದೊರಕುವಂತಹ ಕಬ್ಬಿಣದ ಅದಿರನ್ನು ಅಲ್ಲಿಗೆ ಪೂರೈಕೆ ಮಾಡಲಾಗುತ್ತೆ. ಇನ್ನು ಹೊಸಪೇಟು ಮತ್ತು ಬಳ್ಳಾರಿ ಝೋನ್ ಅಂತ ನಾವು ಗುರುತಿಸ್ತೇವಲ್ವ, ಅಥವಾ ಬಳ್ಳಾರಿ ಹೊಸಪೇಟೆ ಝೋನ್ ಅಂತ ಗುರುತಿಸ್ತೇವಲ್ವ, ಆ ಝೋನಲ್ಲಿ ದೊರಕುವಂತಹ ಕಬ್ಬಿಣದ ಅದಿರನ್ನು ತೋರಣಗಲ್ ಅನ್ನುವಂತಹ ಪ್ಲೇಸಲ್ಲಿರುವಂತಹ ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಪೂರೈಕೆ ಮಾಡಲಾಗುತ್ತೆ. ಓಕೆ, ಇವೆರಡು ಅಂದರೆ ಬೇರೆ ಬೇರೆ ಭಾಗದಿಂದ ಅಲ್ಲಿಗೆ ಕಬ್ಬಿಣದ ಅದಿರು ಪೂರೈಕೆ ಆಗ್ತಾ ಇದೆ ಅನ್ನೋದು ನೀವು ಗಮನಿಸಬೇಕು. ಆಮೇಲೆ ಉಳಿದಿರುವಂತಹ ಕಬ್ಬಿಣದ ಅದಿರನ್ನು ಬೇರೆ ಬೇರೆ ದೇಶಗಳಿಗೂ ಅಥವಾ ಬೇರೆ ಬೇರೆ ಭಾಗಗಳಿಗೂ ಕೂಡ ರಫ್ತು ಮಾಡೋದನ್ನು ನಾವು ಕಾಣ್ತೇವೆ. ಮತ್ತು ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಏನಂದರೆ, ಇತ್ತೀಚೆಗೆ ಕಳೆದ ಒಂದು 3-4 ತಿಂಗಳ ಅಥವಾ ಒಂದು 5-6 ತಿಂಗಳ ಕರೆಂಟ್ ಅಫೇರ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ, ಭದ್ರಾವತಿಯ VSILಗೆ ರಿಲೇಟೆಡ್ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅಂದರೆ ಕೇಂದ್ರ ಸರ್ಕಾರ VSIL ಅನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ ಅನ್ನುವಂಥ ಹೇಳಿಕೆ ನೀಡಿರೋದು ಸಹ ನಾವು ಕಾಣ್ತೇವೆ. ಈವನ್ ಸದನದಲ್ಲಿ ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಆನ್ಸರ್ ಮಾಡಿರೋದು ಕಂಡು ಬರುತ್ತೆ. ಸಾಕಷ್ಟು ನ್ಯೂಸ್ ಪೇಪರಲ್ಲಿ ಕೂಡ ಅದು ಪಬ್ಲಿಷ್ ಆಗಿತ್ತು. ಓಕೆ, ಕೇಂದ್ರ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ಅಲ್ಲಿನ ಕಾರ್ಮಿಕರು ಸಾಕಷ್ಟು ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಬೆಳವಣಿಗೆ ಆದರೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು, ಏನಾಗ್ತಾಯಿದೆ ಆ ಬೆಳವಣಿಗೆ ಅನ್ನೋದು. ಮತ್ತು ಇದು ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಬರೋದ್ರಿಂದ ಕಾರ್ಖಾನೆ ಕೈಗಾರಿಕೆಗಳೆಲ್ಲವೂ ಕೂಡ ಒಂದೇ ಸ್ಟೇಜಲ್ಲಿ ಇರ್ತಾವೆ ಅನ್ನಂಗಿಲ್ಲ. ಕೆಲವೊಮ್ಮೆ ಅವು ಕ್ಲೋಸ್ ಆಗ್ತವೆ, ಮತ್ತೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಸರ್ಕಾರಗಳು ಬದಲಾದಾಗ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆ ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಯಾವುದೊಂದು ರೀತಿಯಲ್ಲಿ ಕ್ವಶನ್ ಫ್ರೇಮ್ ಮಾಡುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಕರೆಂಟ್ ಅಫೇರ್ಸಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಂಪ್ನಿ. ನಮ್ಮ ರಾಜ್ಯದಲ್ಲಿರುವಂತಹ ಐರನ್ ಸ್ಟೀಲ್ ಕಂಪ್ನಿಗಳಲ್ಲಿ ಬಹಳ ವಿಶೇಷವಾದದ್ದು, ಶತಮಾನಗಳ ಇತಿಹಾಸ ಹೊಂದಿರುವಂಥ ಒಂದು ಕಂಪನಿ ಆಗಿದೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗ್ತಾ ಇರುವಂಥ ಬೆಳವಣಿಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ಬರೋಣ. ಮ್ಯಾಂಗ್ನೀಸ್ ಓರ್ಗೆ ರಿಲೇಟೆಡ್ ಆಗಿ, ಮ್ಯಾಂಗ್ನೀಸ್ ಅದಿರಿಗೆ ರಿಲೇಟೆಡ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ರಾಜ್ಯದಲ್ಲಿ ದೊರಕುವಂಥ ಒಟ್ಟು ಮ್ಯಾಂಗ್ನೀಸ್ ಅದಿರಿನಲ್ಲಿ ಸುಮಾರು 90% ಅದಿರು ಬಳ್ಳಾರಿ ಜಿಲ್ಲೆಯಲ್ಲೇ ದೊರಕುತ್ತೆ. ಇದನ್ನು ನೀವು ಭಾಳ ವಿಶೇಷವಾಗಿ ಗಮನಿಸಬೇಕು. ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ನೀಸ್ ಅದಿರು ದೊರಕೋದು ಬಳ್ಳಾರಿ ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ದೊರಕುವಂಥ ಜಿಲ್ಲೆ ಕೇಳಿದ್ರು ಕೂಡ ನೀವು ಬಳ್ಳಾರಿ ಜಿಲ್ಲೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವೆರಡೂ ಕೂಡ ಗೊತ್ತಿರಬೇಕು. ಮ್ಯಾಂಗ್ನೀಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಪೆಷಲಿ ಒಂದು 2 ಪ್ಲೇಸ್ ಇದಕ್ಕೆ ರಿಲೇಟೆಡ್ ಆಗಿ ಬಹಳ ಫೇಮಸ್ ಆಗಿರೋದು. ನೀವು ಅಬ್ಸರ್ವ್ ಮಾಡೋಂಥ ಪ್ಲೇಸ್ ಅಂದರೆ ಒಂದು ಸಂಡೂರು ಪ್ಲೇಸು, ಮ್ಯಾಪಲ್ಲಿ ಕೂಡ ಕಾಣಿಸ್ತಾ ಇದೆ. ಬಳ್ಳಾರಿ ಜಿಲ್ಲೆ ಸಂಡೂರು ಏನಿದೆ ಅಲ್ವಾ, ಇದು ಮ್ಯಾಂಗ್ನೀಸ್ಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗ್ನೀಸ್ ಇನ್ ದ ಸ್ಟೇಟ್. ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಂಗ್ನೀಸ್ ದೊರಕೋದು ಸಂಡೂರು ಏರಿಯಾದಲ್ಲಿ ಅಂತ ಗುರುತಿಸೋದು. ಅದು ಬಿಟ್ಟರೆ ರಾಮದುರ್ಗ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ಪ್ಲೇಸು, ಇದು ಸೆಕೆಂಡ್ ಇನ್ ಮ್ಯಾಂಗ್ನೀಸ್ ಪ್ರೊಡಕ್ಷನ್. ಇದು ಸಂಡೂರು ಹೊರತುಪಡಿಸಿದರೆ ನೆಕ್ಸ್ಟ್ ಪ್ಲೇಸಲ್ಲಿರೋದು ರಾಮದುರ್ಗ ಅಂತ, ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಬಳ್ಳಾರಿ ಜಿಲ್ಲೆಗೆ ರಿಲೇಟೆಡ್ ಮ್ಯಾಪನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಪಕ್ಕದಲ್ಲಿ ವಿಜಯನಗರ ಜಿಲ್ಲೆಯ ಮ್ಯಾಪನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಮುಂಚೆ ಇದಿಷ್ಟನ್ನು ನಾವೇನಂತ ಹೇಳ್ತಾ ಇದ್ದೇವೆ, ಬಳ್ಳಾರಿ ಜಿಲ್ಲೆಯನ್ನು ಗುರುತಿಸ್ತಾ ಇದ್ದೇವೆ. ಆದರೆ ವಿಜಯನಗರ ಇತ್ತೀಚೆಗೆ ರಚನೆ ಆಗಿರುವಂಥ ಒಂದು ಹೊಸ ಜಿಲ್ಲೆ ಆಗಿದೆ, 31ನೇ ಜಿಲ್ಲೆ ಆಗಿರೋದು. ಹಾಗಾಗಿ ಮ್ಯಾಂಗ್ನೀಸ್ ಅವ್ರಿಗೆ ರಿಲೇಟೆಡ್ ಆಗಿ ನಿಮಗೆ 2 ಪ್ಲೇಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರುತ್ತೆ, ಸಂಡೂರು ಮತ್ತು ರಾಮದುರ್ಗ ಅನ್ನೋದು ಗೊತ್ತಿರಬೇಕು. ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೂಡ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಒಂದು ತಾಮ್ರದ ಅದಿರನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಕಾಪರ್ ಓರ್ ಅಥವಾ ತಾಮ್ರದ ಅದಿರುಗೆ ರಿಲೇಟೆಡ್ ಕೂಡ ಕೆಲ ಇನ್ಫಾರ್ಮೇಷನ್ ಇರಬೇಕು. ರಾಜ್ಯದಲ್ಲಿ ತಾಮ್ರದ ಅದಿರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಕಂಡುಬರೋದಿಲ್ಲ.
ಕರ್ನಾಟಕದಲ್ಲಿ ಬಂದಾಗ ವಿಶೇಷವಾಗಿ ಒಂದು 2 ಪ್ಲೇಸ್ ಇಂಪಾರ್ಟೆಂಟ್ ಆಗ್ತವೆ. ಒಂದು ಇಂಗಳದಾಳು ಅನ್ನುವಂಥ ಪ್ಲೇಸ್ ಅಥವಾ ಇಂಗಳದಾಳು ಅಂತ ಪ್ಲೇಸು, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿರುತ್ತೆ. ಚಿತ್ರದುರ್ಗ ಲೋಕಲ್ ಸಿಟಿಗೆ ನಿಯರ್ ಬೈ ಇರುವಂಥ ಒಂದು ಪ್ಲೇಸ್ ಆಗಿದೆ. ಈ ಪ್ಲೇಸಲ್ಲಿ ತಾಮ್ರದ ಅದಿರು ದೊರಕುತ್ತದೆ. ಅದನ್ನು ಹೊರತುಪಡಿಸಿದರೆ ಹಾಸನ ಜಿಲ್ಲೆಯ ಕಲ್ಯಾಡಿ ಅನ್ನುವಂಥ ಪ್ಲೇಸಲ್ಲಿ ಕೂಡ ತಾಮ್ರದ ಅದಿರು ಸಿಗೋದು ಕಂಡುಬರುತ್ತೆ. ಹಾಗಾಗಿ ತಾಮ್ರದ ಅದಿರಿಗೆ ರಿಲೇಟೆಡ್ ಆಗಿ ಹೆಚ್ಚು ಕ್ವಶನ್ಸ್ ಬರೋದಿಲ್ಲ. ಕ್ವಶನ್ಸ್ ಬಂದರೆ ಇವೆರಡೇ ಪ್ಲೇಸ್ ಮೇಲೆ ಕೇಳ್ಬೋದು. ಒಂದು ಇಂಗಳದಾಳುಗೆ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ಯಾವ ಅದಿರು ದೊರಕುತ್ತದೆ ಅಂತ ನೇರವಾಗಿ ಅದೇ ರೀತಿ ಕ್ವಶನ್ ಕೇಳ್ಬೋದು. ಅಥವಾ ಇಂಗಳದಾಳು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು, ಆ ರೀತಿ ಕೂಡ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಅದು ಬಿಟ್ಟರೆ ಹಾಸನ ಜಿಲ್ಲೆಯ ಕಲ್ಯಾಡಿ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಈ 2 ಪ್ಲೇಸ್ಗಳು ತಾಮ್ರದ ಅದಿರಿಗೆ ರಿಲೇಟೆಡ್ ಆಗಿರೋದು. ಮ್ಯಾಂಗ್ನೀಸೋರು ಅದೇ ರೀತಿ ಇರೋದು, ಸಂಡೂರು ಮತ್ತು ರಾಮದುರ್ಗ. ಈ ರೀತಿ ಅಂದರೆ ಕರ್ನಾಟಕದಲ್ಲಿ ಸಾಕಷ್ಟು ವಿಶೇಷವಾದ ಖನಿಜ ಸಂಪನ್ಮೂಲಗಳು ದೊರಕೋದ್ರು ಕೂಡ ಹೆಚ್ಚು ಫೇಮಸ್ ಆಗಿರೋದು ಅಂದರೆ ಒಂದು ಕಬ್ಬಿಣದ ಅದಿರು, ಬಿಟ್ಟರೆ ಲೈಮ್ ಸ್ಟೋನ್ ಗುರುತಿಸ್ಬೋದು, ಬಿಟ್ಟರೆ ನಾವು ಚಿನ್ನವನ್ನು ಗುರುತಿಸ್ಬೋದು. ಉಳಿದಿರುವಂಥ ಖನಿಜ ಸಂಪನ್ಮೂಲಗಳ ಪ್ರಮಾಣ ಕರ್ನಾಟಕದಲ್ಲಿ ಕಡಿಮೆ ಅಂತಲೇ ಗುರುತಿಸ್ಬೋದು. ಸಿಗುತ್ತೆ ಇಲ್ಲ ಅನ್ನಂಗಿಲ್ಲ, ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಸೀಮಿತವಾಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಲೈಮ್ ಸ್ಟೋನ್ ಅಥವಾ ಸುಣ್ಣದ ಕಲ್ಲು ಅಂತ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಏನು ಇನ್ಫಾರ್ಮೇಷನ್ ಗೊತ್ತಿರಬೇಕಂದ್ರೆ, ಫಸ್ಟ್ ಆಫ್ ಆಲ್ ಈ ಯೂನಿಟ್ ಏನಿದೆ ಅಲ್ವಾ, ನಾವೀಗ ಡಿಸ್ಕಷನ್ ಮಾಡ್ತಾ ಇರುವಂಥ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಯೂನಿಟ್ ಏನಿದೆ ಅಲ್ವಾ, ಈ ಯೂನಿಟ್ ಸಂಪೂರ್ಣವಾಗಿ ಕರ್ನಾಟಕದ ಕೈಗಾರಿಕೆಗಳಿಗೆ ಲಿಂಕ್ ಆಗ್ತಾ ಹೋಗುತ್ತೆ. ಕಾಮನ್ ಆಗಿ ಕಾರ್ಖಾನೆಗಳು ಯಾವ ಭಾಗದಲ್ಲಿ ಸ್ಥಾಪನೆ ಆಗ್ತಾವೆ ಅಂದರೆ ಅದಕ್ಕೆ ಬೇಸಿಕ್ ಅಥವಾ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೋ ಅಥವಾ ಅತ್ಯಂತ ಪ್ರಮುಖವಾದಂಥ ಕಚ್ಚಾ ಸಾಮಗ್ರಿ ಎಲ್ಲಿ ಸಿಗುತ್ತೋ ಆ ಏರಿಯಾದಲ್ಲಿ ಕಾರ್ಖಾನೆಗಳು ಕೇಂದ್ರೀಕೃತವಾಗಿರೋದು ಕಂಡುಬರುತ್ತೆ. ಹಾಗಾಗಿ ನೀವು ಖನಿಜ ಸಂಪನ್ಮೂಲಗಳು ಯಾವ ಯಾವ ಭಾಗದಲ್ಲಿ ಸಿಗ್ತಾವಂತ ನೀವು ನೆನ್ಪಿಟ್ಕೊಂಡ್ರೆ ಆ ಬೇಸ್ ಮೇಲೆ ಕರ್ನಾಟಕದ ಕೈಗಾರಿಕೆಗಳನ್ನುವಂಥ ಟಾಪಿಕ್ ಕೂಡ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು, ಅಥವಾ ಅಲ್ಲಿ ಬರುವಂಥ ಅಂಶಗಳನ್ನು ಕೂಡ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ಲೈಮ್ ಸ್ಟೋನ್ ಸ್ಪೆಷಲಿ ಯಾವುದಕ್ಕೆ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅಂದರೆ ಇದು ಸಿಮೆಂಟ್ ಇಂಡಸ್ಟ್ರೀಸ್ಗೆ, ಸಿಮೆಂಟ್ ಕಾರ್ಖಾನೆಗಳಿಗೆ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಕಚ್ಚಾ ಸಾಮಗ್ರಿ ಅಂತ ಪರಿಗಣಿಸ್ತೇವೆ. ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು, ಸಿಮೆಂಟ್ ಕಾರ್ಖಾನೆಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ರೆ ಡಿಸ್ಟಿಕ್ ವೈಸ್ ಕೊಟ್ಟಾಗ ಡಿಸ್ಟಿಕ್ಕನ್ನು ಆಪ್ಷನ್ಸ್ ಆಗಿ ಕೊಡ್ತಾರೆ ನಿಮಗೆ. ಅಥವಾ ನೀವು ಖನಿಜ ಸಂಪನ್ಮೂಲಗಳ ಬೇಸ್ ಮೇಲೆ ಕೇಳಿದಾಗ ಇನ್ನೊಂದು ರೀತಿ ಕ್ವಶನ್ ಕ್ರಿಯೇಟ್ ಮಾಡ್ಬೋದು. ಕರ್ನಾಟಕದಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಸುಣ್ಣದ ಕಲ್ಲು ಅಧಿಕ ಪ್ರಮಾಣದಲ್ಲಿ ದೊರಕುವಂತಹ ಏರಿಯಾದಲ್ಲಿ ಕೇಂದ್ರೀಕೃತ ಆಗಿದ್ದಾವೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳ್ಬೋದು ನಿಮಗೆ. ಹಾಗಾಗಿ ಯಾವುದೇ ಕಾರ್ಖಾನೆಗಳಾಗಿರಲಿ ಆ ಕಾರ್ಖಾನೆಗಳ ಕಚ್ಚಾ ಸಾಮಗ್ರಿ ಅಂದರೆ ಅನೇಕ ಕಚ್ಚಾ ಸಾಮಗ್ರಿಗಳು ಬೇಕಾಗ್ತವೆ. ಅದನ್ನೇ ನಾವು ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅಂತ ಹೇಳೋದು ಅತ್ಯಂತ ಪ್ರಮುಖವಾದ ಕಚ್ಚಾ ಸಾಮಗ್ರಿ ಯಾವುದಿರುತ್ತೋ ಆ ಸಾಮಗ್ರಿಯ ಸಮೀಪದಲ್ಲೇ ಕಾರ್ಖಾನೆಗಳು ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಸುಣ್ಣದ ಕಲ್ಲು ಯಾವ ಭಾಗದಲ್ಲಿ ಹೆಚ್ಚು ಸಿಗುತ್ತೋ ಅದೇ ಭಾಗದಲ್ಲಿ ಸಿಮೆಂಟ್ ಇಂಡಸ್ಟ್ರೀಸ್ಗಳು ಅಥವಾ ಸಿಮೆಂಟ್ ಫ್ಯಾಕ್ಟ್ರಿಗಳು ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಇದು ಕೇವಲ ಕರ್ನಾಟಕದ ಕಥೆ ಅಲ್ಲ, ಇದು ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಅಥವಾ ಆಲ್ ಓವರ್ ವರ್ಲ್ಡಲ್ಲಿ ಕೂಡ ಇದೇ ರೀತಿ ಇರೋದು ಕಂಡುಬರುತ್ತೆ. ಯಾಕಂದರೆ ಅಲ್ಲಿ ಆರ್ಥಿಕ ಲಾಭ ಗಳಿಸಬೇಕಾದ್ರೆ ಕಾರ್ಖಾನೆಗಳು ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅವೈಲೇಬಲ್ ಇರುವಂಥ ಪ್ಲೇಸಲ್ಲಿ ಇದ್ದರೆ ಅದು ಈಸಿ ಆಗುತ್ತೆ. ಕರ್ನಾಟಕದಲ್ಲಿ ಬಂದಾಗ ಎಲ್ಲಿ ಸಿಗುತ್ತೆ ಸುಣ್ಣದ ಕಲ್ಲು ಅಂತ ನೋಡ್ತಾ ಹೋದರೆ ಸ್ಪೆಷಲಿ ಕಲಬುರಗಿ ಡಿಸ್ಟಿಕನ್ನು ನಾವು ಗುರುತಿಸೋದು. ಕಲಬುರಗಿ ಡಿಸ್ಟಿಕಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸುಣ್ಣದ ಕಲ್ಲು ಇರೋದು ಕಂಡುಬರುತ್ತೆ. ಹಾಗಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ಲೈಮ್ ಸ್ಟೋನ್ ಅವೈಲೇಬಲ್ ಇರೋದು ಅಥವಾ ಲೈಮ್ ಸ್ಟೋನ್ ಅತ್ಯಧಿಕ ಪ್ರಮಾಣದಲ್ಲಿ ದೊರಕೋದು ಕಲಬುರಗಿ ಜಿಲ್ಲೆಯನ್ನೊಂದು ಗಮನಿಸಬೇಕು. ಫಸ್ಟ್ ಒಂದು ಪಾಯಿಂಟಲ್ಲಿ ಅದನ್ನು ಹೇಳ್ತಾ ಇರೋದು, ಕಲಬುರಗಿ ಹ್ಯಾಸ್ ಲಾರ್ಜೆಸ್ಟ್ ಡಿಪಾಸಿಟ್ಸ್ ಆಫ್ ಲೈಮ್ ಸ್ಟೋನ್. ಕಲಬುರಗಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಲೈಮ್ ಸ್ಟೋನ್ ಇರೋದು ಕಂಡುಬರುತ್ತೆ. ಅದನ್ನು ಹೊರತುಪಡಿಸಿದರೆ ಬಾಗಲಕೋಟೆ, ತುಮಕೂರು ಡಿಸ್ಟಿಕಲ್ಲಿ ಕೂಡ ನಾವಿದನ್ನು ನೋಡ್ಬೋದಾಗಿದೆ. ಹಾಗಾಗಿ ಈ ಬೇಸ್ ಮೇಲೆ ನೀವು ಒಂದು ತೀರ್ಮಾನಕ್ಕೆ ಬರ್ಬೋದು. ಲೈಮ್ ಸ್ಟೋನ್ ಆಲ್ರೆಡಿ ನಾನು ಹೇಳಿದ ಹಾಗೆ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅತ್ಯಂತ ಪ್ರಮುಖವಾದಂಥ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಆಗಿರೋದ್ರಿಂದ ಸಿಮೆಂಟ್ ಫ್ಯಾಕ್ಟ್ರಿಗಳು ಕೂಡ ಕಲಬುರಗಿಯಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಇವನ್ ತುಮಕೂರು, ಬಾಗಲಕೋಟೆ ಡಿಸ್ಟಿಕಲ್ಲಿ ಕೂಡ ಸಿಮೆಂಟ್ ಫ್ಯಾಕ್ಟ್ರಿಗಳು ನಮಗೆ ಕಂಡುಬರ್ತವೆ. ಬೇರೆ ಭಾಗದಲ್ಲೂ ಕಂಡುಬರ್ತಾವಲ್ಲ ಸರ್ ಅಂತ ಅನಿಸ್ಬೋದು, ಅಲ್ಲೂ ಕೂಡ ಸಣ್ಣ ಸಣ್ಣ ಲೈಮ್ ಸ್ಟೋನ್ ಏರಿಯಾಸ್ಗಳು ಎಲ್ಲೋ ಅವೈಲೇಬಲ್ ಇರ್ತವೆ ಅಥವಾ ಈಸಿಯಾಗಿ ಆ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಆ ಕಾರ್ಖಾನೆಗಳಿಗೆ ಆ ಪ್ಲಾಂಟಿಗೆ ದೊರಕುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಹಾಗಾಗಿ ಲೈಮ್ ಸ್ಟೋನ್ಗೆ ರಿಲೇಟೆಡ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಂದಾಗ ನನ್ನ ಪ್ರಕಾರ ಕಲಬುರಗಿಗೆ ಫೋಕಸ್ ಆಗಿ ಕ್ವಶನ್ಸ್ ಕೇಳೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಬಾಕ್ಸೈಟ್ಗೆ ಬರೋಣ. ಬಾಕ್ಸೈಟ್ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಇದು ಅಲ್ಯೂಮಿನಿಯಂನ ಅತ್ಯಂತ ಪ್ರಮುಖವಾದಂಥ ಅದಿರು. ಅಲ್ಯೂಮಿನಿಯಂನ ಪ್ರಮುಖವಾದಂಥ ಅದಿರು ಅಂದರೆ ನಾವು ಬಾಕ್ಸೈಟ್ ಅಂತ ಹೇಳ್ತೇವೆ. ರಾಜ್ಯದಲ್ಲಿ ಎಲ್ಲಿ ಬಾಕ್ಸೈಟ್ ಸಿಗುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇರುವಂಥ ಮ್ಯಾಪ್ ಏನಿದೆ ಅಲ್ವಾ, ಇದು ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು. ಅಂದರೆ ಭಾರತದಲ್ಲಿ ಬಾಕ್ಸೈಟ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಆ ಮ್ಯಾಪಲ್ಲಿ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ಬಂದಾಗ ಒಂದು ಪ್ಲೇಸ್ ಮಾತ್ರ ಹೈಲೈಟ್ ಆಗಿರೋದು ಕಂಡು ಬರ್ತಾ ಇದೆ, ಅದು ಬೆಳಗಾವಿ ಜಿಲ್ಲೆ. ಓಕೆ, ಅಂದರೆ ಕರ್ನಾಟಕದಲ್ಲಿ ನಾವು ಏನಂತ ಅರ್ಥ ಮಾಡ್ಕೊಬೋದು, ಕರ್ನಾಟಕದಲ್ಲಿ ಬಾಕ್ಸೈಟ್ ದೊರಕುವಂಥ ಅತ್ಯಂತ ಪ್ರಮುಖವಾದಂಥ ಸ್ಥಳ ಅಂದರೆ ಅದು ಬೆಳಗಾವಿ ಜಿಲ್ಲೆ ಖಾನಾಪುರ ಏರಿಯಾ ಅಂತ ಗುರುತಿಸ್ಬೋದು. ಹಾಗಾಗಿ ನಿಮಗೆ ಜಿಲ್ಲೆ ಕೊಟ್ಟರೆ ಬೆಳಗಾವಿ ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಹೋದರೆ ಅಥವಾ ನಮ್ಮ ಕರ್ನಾಟಕ ಜಿಯೋಗ್ರಫಿ ಆಗಿರೋದ್ರಿಂದ, ನಮ್ಮ ಕರ್ನಾಟಕ ಎಕ್ಸಾಮ್ ಆಗಿರೋದ್ರಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪ್ರದೇಶ ಅಥವಾ ಖಾನಾಪುರ ವಲಯ ಅಂತ ಕೂಡ ಹೇಳ್ಬೋದು. ಈ ಭಾಗದಲ್ಲಿ ಬಾಕ್ಸೈಟ್ ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರೋದು ಕಂಡುಬರುತ್ತೆ. ಹಾಗಾಗಿ ನಾವು ಒಂದು ರಫ್ಲಿಯಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಬಾಕ್ಸೈಟ್ ಬೆಳಗಾವಿ ಜಿಲ್ಲೆಯಲ್ಲಿ ದೊರಕೋದ್ರಿಂದ ಅಲ್ಯೂಮಿನಿಯಂ ಪ್ಲ್ಯಾಂಟ್ಗಳೇನಾದರೂ ಇದ್ದರೆ ಅಥವಾ ಅಲ್ಯೂಮಿನಿಯಂ ಕಂಪ್ನಿಗಳೇನಾದರೂ ಇದ್ದರೆ ಆ ಕಂಪನಿಗಳು ತನ್ನ ಪ್ಲ್ಯಾಂಟ್
ಪ್ಲ್ಯಾಂಟನ್ನು ಬೆಳಗಾವಿ ಆ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಮಾಡಬಹುದು ಅಂತ ಗೆಸ್ ಮಾಡ್ಬೋದು. ನೀವು ಯಾರಾದರೂ ಆಲ್ರೆಡಿ ಕರ್ನಾಟಕ ಕೈಗಾರಿಕೆಗಳು ಹೋದರೆ ಗೊತ್ತಿರುತ್ತೆ, ಬೆಳಗಾವಿಯಲ್ಲಿ ಕೂಡ ನಾವು ಅಲ್ಯೂಮಿನಿಯಂ ಕಂಪ್ನಿ ನೋಡ್ತೇವೆ. ಹಾಗಾಗಿ ನಾನು ಇದನ್ನು ರಫ್ಲಿ ಆಗಿ ನಿಮಗೆ ಲಿಂಕ್ ಮಾಡ್ತಾ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಬರೋಣ ಗೋಲ್ಡ್ಗೆ ರಿಲೇಟೆಡ್ ಆಗಿ. ಇದು ಭಾಳ ಫೇಮಸ್ ಆಗಿರುವಂಥದ್ದು. ಇಡೀ ಭಾರತದಲ್ಲಿ ಕರ್ನಾಟಕ ಚಿನ್ನಕ್ಕೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ರಾಜ್ಯ ಅಂತ ಗುರುತಿಸೋದು. ಸ್ಪೆಷಲಿ ಕರ್ನಾಟಕದಲ್ಲಿ ಚಿನ್ನಕ್ಕೆ ರಿಲೇಟೆಡ್ 2 ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಒಂದು KGF ಬಿಟ್ಟರೆ ಹಟ್ಟಿ ಚಿನ್ನದ ಗಣಿ. ಈ 2 ಪ್ಲೇಸ್ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಈ 2 ಪ್ಲೇಸನ್ನು ಹೊರತುಪಡಿಸಿ ಬೇರೆ ಬೇರೆ ಭಾಗದಲ್ಲಿ ಕೂಡ ಚಿನ್ನ ಅವೈಲೇಬಲ್ ಇರೋದು ಕಂಡುಬರುತ್ತೆ. ಕಪ್ಪತ್ಗುಡ ಏರಿಯಾ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ. ಆದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಥವಾ ಪೊಲೀಸ್ ಎಕ್ಸಾಮಲ್ಲಿ ಬಂದಾಗ ನಿಮಗೆ ಹೆಚ್ಚು ಫೋಕಸ್ ಮಾಡೋದು ಒಂದು KGF ಬಗ್ಗೆ ಬಿಟ್ಟರೆ ಹಟ್ಟಿ ಚಿನ್ನದ ಗಣಿ ಬಗ್ಗೆ. ಆಲ್ರೆಡಿ ನಿಮಗೆ ಇಂಡಿಯಾ ಮ್ಯಾಪ್ ಕಾಣಿಸ್ತಾ ಇದೆ. ಭಾರತದಲ್ಲಿ ಚಿನ್ನದ ಹಂಚಿಕೆ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಹೋದರೆ ಬೇರೆ ಬೇರೆ ಭಾಗದಲ್ಲಿ ಕೂಡ ಚಿನ್ನ ಸಿಗುತ್ತೆ, ಇಲ್ಲ ಅನ್ನಂಗಿಲ್ಲ. ಆದರೆ ಇಡೀ ಭಾರತದಲ್ಲಿ ಬಂದಾಗ ಕರ್ನಾಟಕ ಚಿನ್ನಕ್ಕೆ ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಕೋಲಾರ್ನ KGF ಆಗಿರ್ಬೋದು ಮತ್ತು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇವೆರಡು ಭಾಳ ಇಂಪಾರ್ಟೆಂಟ್. ಇದು ಹೊರತುಪಡಿಸಿ ನಾನು ಹೇಳಿದಾಗ ಕಪ್ಪತ್ಗೂಡ ಇನ್ನೂ ಕೆಲವೊಂದು ಏರಿಯಾದಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಚಿನ್ನ ಅವೈಲೇಬಲ್ ಇರೋದು ಕಂಡುಬರುತ್ತೆ. ಮತ್ತು ಇದು ಖನಿಜ ಸಂಪನ್ಮೂಲ ಅನ್ನೋದು ಸದಾ ಸಂಶೋಧನೆಗೆ ಒಳಗಾಗ್ತಾ ಇರುತ್ತೆ. ಇದು ಬಂದಾಗ ಇತ್ತೀಚೆಗೆ ಬಂದಾಗ ಲಿಥಿಯಂ ಸಂಶೋಧನೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಬಂದಾಗ. ಹಾಗಾಗಿ ಇದು ಸಂಶೋಧನೆ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ನಮಗಿರುವಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಈ 2 ಪ್ಲೇಸ್ಗಳು ಇಡೀ ಇಂಡಿಯಾದಲ್ಲಿ ಹೆಚ್ಚು ಫೇಮಸ್ ಅಂತ ಗುರುತಿಸೋದು. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ KGFನಲ್ಲಿ ಸದ್ಯ ಗಣಿಗಾರಿಕೆ ನಡೀತಾ ಇಲ್ಲ, ಕ್ಲೋಸ್ ಆಗಿದೆ. ಆದರೂ ಕೂಡ KGF ಬಗ್ಗೆ ಕ್ವಶನ್ಸ್ಗಳು ಯಾವಾಗಲೂ ಕೇಳ್ತಾ ಇರ್ತಾರೆ, ಬಿಕಾಸ್ ಅದು ಎವರ್ಗ್ರೀನ್ ಆಗಿರುವಂಥ ಕಂಟೆಂಟ್ ಅದು. ಹಾಗಾಗಿ KGF ಯಾವುದಕ್ಕೆ ಪ್ರಸಿದ್ಧಿ ಅಂತ ಕೇಳ್ಬೋದು. ನೇರವಾಗಿ ಕೇಳಿದ್ರೆ KGF ಚಿನ್ನಕ್ಕೆ ಪ್ರಸಿದ್ಧಿ ಆಗಿರುವಂಥ ಒಂದು ಪ್ಲೇಸು. KGF ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳೋದು. ಕೋಲಾರ ಜಿಲ್ಲೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ನಿಮಗೆ ವಿಸ್ತೃತವಾಗಿ ಕೊಟ್ಟಾಗ ಅದು ಬೇಕಾಗಲ್ಲ, ಆದರೆ ಶಾರ್ಟಾಗಿ KGF ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬಿಡ್ತಾರೆ ಡೈರೆಕ್ಟಾಗಿ. ಇದು ಕೋಲಾರ ಜಿಲ್ಲೆಯಲ್ಲಿರೋದು. ನಿಮಗೆ ಮ್ಯಾಪಲ್ಲಿ ನೋಡೋದಾದರೆ ಇಲ್ಲಿ ಕೋಲಾರ ಸಿಟಿ ಕಾಣಿಸ್ತಾ ಇದೆ, ಇಲ್ಲಿ KGF ಅನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಕೋಲಾರ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸು ಚಿನ್ನಕ್ಕೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಸ್ಥಳ ಅಂತ ಇದನ್ನು ಗುರುತಿಸಲಾಗ್ತಾ ಇತ್ತು. ಈಗಲೂ ಕೂಡ ಅದು ಅಲ್ಲಿ ಗಣಿಗಾರಿಕೆ ಕ್ಲೋಸ್ ಆಗಿದ್ರು ಕೂಡ, ಅಲ್ಲಿ ಸ್ಟಾಪ್ ಆಗಿದ್ರು ಕೂಡ ಆ ಪ್ಲೇಸ್ ತನ್ನ ಕೀರ್ತಿಯನ್ನು ಇದನ್ನು ಹಾಗೆ ಉಳಿಸ್ಕೊಂಡು ಹೋಗಿರೋದನ್ನು ಸಹ ನಾವು ಕಾಣ್ತೇವೆ. ಸ್ಪೆಷಲ್ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಇನ್ಫಾರ್ಮೇಷನ್ ಏನು ಗೊತ್ತಿರಬೇಕಂದ್ರೆ KGFಗೆ ರಿಲೇಟೆಡ್ ಆಗಿ ಬಂದಾಗ ಅಲ್ಲಿ 4 ಮೈನ್ಸ್ಗಳಿರೋದು ಕಂಡುಬರುತ್ತೆ. 4 ಇಂಪಾರ್ಟೆಂಟ್ ಮೈನ್ಸ್ಗಳು ಆ ಏರಿಯಾದಲ್ಲಿ ಇತ್ತು ಆವಾಗ ಗಣಿಗಾರಿಕೆ ನಡೆಯುವಂಥ ಸಂದರ್ಭದಲ್ಲಿ. ಆ 4 ಇಂಪಾರ್ಟೆಂಟ್ ಆಗಿರುವಂಥ ಮೈನ್ಸ್ ಯಾವುದು ಅಂತ ನೋಡ್ತಾ ಹೋದರೆ ನಂದಿದುರ್ಗ ಆಗಿರ್ಬೋದು, ಉರಿಗಾಮ್, ಚಾಂಪಿಯನ್ ರೀಫ್ ಮತ್ತು ಮೈಸೂರು ಮೈನ್ಸ್ ಅಂತ. ಒಟ್ಟು 4 ಮೈನ್ಸ್ಗಳಲ್ಲಿ ನಡೀತಾ ಇತ್ತು. 4 ಇಂಪಾರ್ಟೆಂಟ್ ಆಗಿರೋದು. 4 ಹೆಸರು ಕೂಡ ಗೊತ್ತಿರಬೇಕು ನಿಮಗೆ. ಎಕ್ಸಾಮಲ್ಲಿ ಬಿಡ್ತಾರೆ ನಿಮಗೆ ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರೀಫ್, ಮೈಸೂರು ಮೈನ್ಸ್ ಇವೆಲ್ಲ ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಕೇಳ್ಬೋದು. ಕ್ವಶನ್ಸ್ ಕೇಳಿಕೆ ಇದೇ ರೀತಿ ಕೇಳಬೇಕಂತೇನಲ್ಲ, ಯಾಕಂದರೆ ಇದು ಸೆಮಿಸ್ಟರ್ ಎಕ್ಸಾಮು ಅಥವಾ ಯಾವುದೋ 10th PUC ಎಕ್ಸಾಮ್ ಅಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಅದು ಸ್ಪೆಷಲಿ MCQ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಇದು ಸೆಲೆಕ್ಷನ್ ಎಕ್ಸಾಮ್ ಅನ್ನೋದಕ್ಕಿಂತ ಇದು ಎಲಿಮಿನೇಷನ್ ಎಕ್ಸಾಮ್ ಆಗಿರೋದ್ರಿಂದ ಕ್ವಶನ್ ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಸ್ಪೆಷಲಿ ಚಾಂಪಿಯನ್ ರೀಫ್ಗೆ ರಿಲೇಟೆಡ್ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಏನು ಇನ್ಫಾರ್ಮೇಷನ್ ಅಂದರೆ ಇಟ್ ಈಸ್ ದ ಡೀಪೆಸ್ಟ್ ಗೋಲ್ಡ್ ಮೈನ್. ಓಕೆ, ಇದು ಎಷ್ಟು ಆಳಕ್ಕೆ ಕೊರೆಯಲಾಗಿದೆ ಅಂದರೆ 3217 ಮೀಟರ್ನಷ್ಟು ಆಳದವರೆಗೂ ಈ ಮೈನ್ಸ್ ಇರೋದು ಕಂಡುಬರುತ್ತೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕು. ಕೇವಲ ಕರ್ನಾಟಕದಲ್ಲಷ್ಟೇ ಇಂಪಾರ್ಟೆಂಟ್ ಅಂತ ಗುರುತಿಸಲ್ಲ, ಇಡೀ ಜಗತ್ತಿನಲ್ಲಿ ಬಂದಾಗ ಮೈನ್ಸಲ್ಲಿ ಬಂದಾಗ ಹೆಚ್ಚು ಆಳದಲ್ಲಿರುವಂತಹ ಮೈನ್ಸ್ಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಆಳದಲ್ಲಿರುವಂಥ ಮೈನ್ಸ್ಗಳಲ್ಲಿ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ರ್ಯಾಂಕ್ ಕೊಟ್ಟಿದ್ದಾರೆ, ಇಲ್ಲಿ ನೇಮ್ ಆಫ್ ದ ಮೈನ್ ಇದೆ, ಡೆಪ್ತ್ ಕೊಟ್ಟಿದ್ದಾರೆ, ಲೊಕೇಶನ್ ಕೊಟ್ಟಿದ್ದಾರೆ, ಅದು ಆ್ಯಕ್ಟಿವ್ ಇದನ್ನು ಕ್ಲೋಸ್ ಇದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಆ ಲಿಸ್ಟು. ಅದರಲ್ಲಿ KGF 9ನೇ ಪ್ಲೇಸಲ್ಲಿರೋದು ಕಂಡುಬರುತ್ತೆ. ಕೋಲಾರ್ ಗೋಲ್ಡ್ ಫೀಲ್ಡ್ ಮತ್ತು ಕೆಲವೊಂದು ಬುಕ್ಕಲ್ಲಿ ನಿಮಗೆ ಗೇಟ್ ಅಂತೂ ಸಿಗುತ್ತೆ 8th ಪ್ಲೇಸ್ ಅಂತ. ಇದು ಬಂದಾಗ ನಾನು ಹೇಳ್ದಲ್ಲ, ಹೊಸ ಗಣಿಗಾರಿಕೆ ಅಥವಾ ಖನಿಜ ಸಂಪನ್ಮೂಲಗಳ ರಿಸರ್ಚ್ ಆದಾಗ ಅವೈಲೇಬಲ್ ಆದಾಗ ಅಲ್ಲಿ ಗಣಿಗಾರಿಕೆ ಆರಂಭ ಆಗುತ್ತೆ. ಹಾಗಾಗಿ ಈ ಪ್ಲೇಸ್ ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ರಫ್ಲಿ ಏನು ಗೊತ್ತಿರಬೇಕಂದ್ರೆ KGFನಲ್ಲಿರುವಂಥ ಏನಿದೆ ಅಲ್ವಾ, ನಾವು ಚಾಂಪಿಯನ್ ರೀಫ್ ಅಂತ ಸ್ಟಡಿ ಮಾಡ್ತೇವಲ್ಲ ಈ ಭಾಗದಲ್ಲಿ ಬಂದಾಗ, ಚಾಂಪಿಯನ್ ರೀಫು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 9ನೇ ಪ್ಲೇಸಲ್ಲಿ ಇರೋದು ಕಂಡು ಬರ್ತಾ ಇದೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ. ಅದರ ಡೆಪ್ತ್ ತೋರಿಸಿದ್ದಾರೆ. ಅತ್ಯಂತ ಆಳವಾದ ಮೈನ್ಸ್ ಏನಿದೆ ಅಲ್ವಾ ಅದನ್ನು ಇಲ್ಲಿ ತೋರಿಸಿರೋದು. ಭಾರತದಲ್ಲಿರೋದು 2001ರಲ್ಲಿ ಇದು ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ಇನ್ನಿತರ ಮಾಹಿತಿ ಕೂಡ ನೀವು ನೋಡ್ಬೋದು. ಹೆಚ್ಚು ಡೆಪ್ತ್ ಆಗಿರುವಂಥ ಮೈನ್ಸ್ಗಳ ಮಾಹಿತಿಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂತಹ ಇನ್ನೊಂದು ಚಿನ್ನ ದೊರಕುವಂಥ ಪ್ಲೇಸ್ ಅಂದರೆ ಅದು ಹಟ್ಟಿ ಚಿನ್ನದ ಗಣಿ ಬಗ್ಗೆ ಅಥವಾ ಹಟ್ಟಿ ಅನ್ನುವಂಥ ಪ್ಲೇಸ್ ಬಗ್ಗೆ ಕೇಳ್ತಾರೆ. ಬೇಸಿಕ್ ಕ್ವಶನ್ ಏನು ಬರುತ್ತೆ, ಹಟ್ಟಿ ಯಾವುದಕ್ಕೆ ಫೇಮಸ್ ಆಗಿದೆ ಅಂತಾದರೂ ಕೇಳ್ಬೋದು. ಓಕೆ, ಹಟ್ಟಿ ಪ್ರದೇಶ ಯಾವ ಖನಿಜ ಸಂಪನ್ಮೂಲ ಅಥವಾ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳಿ ನಿಮಗೆ 4 ಆಪ್ಷನ್ಸ್ ಕೊಡ್ತಾರೆ. ಅಲ್ಲಿ ಚಿನ್ನ ಕೊಡ್ಬೋದು, ಬೆಳ್ಳಿ ಕೊಡ್ಬೋದು, ತಾಮ್ರ, ಕಬ್ಬಿಣ ಕೊಡ್ಬೋದು. ಹಾಗಾಗಿ ಇದು ನೀವು ಓದೋಂಥ ಸಮಯದಲ್ಲಿ ಅದೇ ರೀತಿ ಓದ್ಕೊಂಡು ಹೋಗ್ಬೇಕು. ಹಟ್ಟಿ ಚಿನ್ನದ ಗಣಿ ಅಂತ ಓದ್ಕೊಂಡು ಹೋದರೆ ಆ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಮತ್ತು ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು. ಇದು ರಾಯಚೂರು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಮ್ಯಾಪಲ್ಲಿ ನೋಡೋದಾದರೆ ನಿಮಗೆ
ಹಟ್ಟಿ ಚಿನ್ನದ ಗಣಿ ಏರಿಯಾವನ್ನು ಈ ಪ್ಲೇಸಲ್ಲಿ ನಾವು ಗುರುತಿಸ್ಬೋದಾಗಿದೆ. ಹಟ್ಟಿ ಗೋಲ್ಡ್ ಮೈನ್ಸ್ ಅನ್ನುವಂಥ ಈ ಪ್ಲೇಸನ್ನು ಗುರುತಿಸ್ಬೋದಾಗಿದೆ. ರಾಯಚೂರು ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಲಿಂಗಸ್ಕೂರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಕೃಷ್ಣಾ ನದಿ, ಇದು ಕೂಡ ನೀವು ಗೊತ್ತಿರಬೇಕು. ಇಲ್ಲಿ ತಿಂತಿಣಿ ಅನ್ನುವಂಥ ಪ್ಲೇಸ್ ಇದೆ, ಇದು ಕೂಡ ನೆನ್ಪಿಟ್ಕೋಬೇಕು. ಇದು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಪ್ಲೇಸು, ಕೃಷ್ಣಾ ನದಿ ತೀರದಲ್ಲಿರುವಂಥ ಒಂದು ಧಾರ್ಮಿಕ ಕೇಂದ್ರ. ಖನಿಜ ಸಂಪನ್ಮೂಲ ವಿಷಯದಲ್ಲೂ ಕೂಡ ಬಂದಾಗಲೂ ಕೂಡ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಅದನ್ನು ಗುರುತಿಸಲಾಗುತ್ತೆ. ಹಟ್ಟಿ ಚಿನ್ನದ ಗಣಿಗೆ ರಿಲೇಟೆಡ್ ಒಂದು 2-3 ಪಾಯಿಂಟ್ಸ್ ಗೊತ್ತಿದ್ರೆ ನನ್ನ ಪ್ರಕಾರ ಸಾಕಾಗುತ್ತೆ ಪೊಲೀಸ್ ಎಕ್ಸಾಮಲ್ಲಿ. ಮೊದಲನೇದಾಗಿ ಇಲ್ಲಿ 6 ಚಿನ್ನದ ಬೆಣಚುಕಲ್ಲಿನ ಪ್ರದೇಶಗಳಿವೆ. ಹಟ್ಟಿ ಏರಿಯಾದಲ್ಲಿ ಬಂದಾಗ 6 ಚಿನ್ನದ ಬೆಣಚುಕಲ್ಲಿನ ಪ್ರದೇಶಗಳಿವೆ. ಅದರಲ್ಲಿ ಓಕೇಲಿ ಅನ್ನುವಂಥ ಬೆಣಚುಕಲ್ಲಿನ ಪ್ರದೇಶ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇಲ್ಲಿ ಗಣಿಗಾರಿಕೆ ನಡೆಸುವಂಥ ಕಂಪನಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿ ಲಿಮಿಟೆಡ್ ಅನ್ನುವಂತಹ ಕಂಪನಿ. ಯಾವ ರೀತಿ ಕುದುರೆಮುಖದಲ್ಲಿ ನಾವು KIOCL ಅಂತ ನೋಡ್ತೇವಲ್ವ, ಆ ರೀತಿ ಗಣಿಗಾರಿಕೆ ನಡೆಸುವಂಥ ಇಲ್ಲಿ ಕಂಪನಿ ಯಾವುದಂದರೆ ಹಟ್ಟಿ ಗೋಲ್ಡ್ ಮೈನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಇಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇದೆ. ಓಕೆ, ಇವಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕರ್ನಾಟಕದಲ್ಲಿ ದೊರಕುವಂಥ ಚಿನ್ನದ ಗಣಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಖನಿಜ ಸಂಪನ್ಮೂಲಗಳಿಗೆ ರಿಲೇಟೆಡ್ ಆಗಿರುವಂಥ ಪ್ಲೇಸ್ ಅಂತ ಗುರುತಿಸ್ಬೋದು. ಇದರ ಜೊತೆಗೆ ಕರ್ನಾಟಕದಲ್ಲಿ ನಾವು ಇನ್ನೂ ಕೆಲವೊಂದು ಖನಿಜ ಸಂಪನ್ಮೂಲಗಳನ್ನು ಕಾಣ್ಬೋದಾಗಿದೆ. ಸ್ಪೆಷಲಿ ಕರ್ನಾಟಕದಲ್ಲಿ ಪಿಂಕ್ ಗ್ರಾನೈಟ್ಗೆ ಹೆಚ್ಚು ಫೇಮಸ್ ಆಗಿರುವಂಥ ಪ್ಲೇಸ್ ಅಂದರೆ ಅದು ಬಾಗಲಕೋಟೆ ಜಿಲ್ಲೆ ಇಳಕಲ್ ಅನ್ನುವಂಥ ಒಂದು ಪ್ಲೇಸ್ ಇಲ್ಲಿ ಚಿತ್ರದಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸಾಕಷ್ಟು ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರಕಾರದ ಗ್ರಾನೈಟ್ಗಳು ಸಿಗ್ತಾವೆ, ಆದರೆ ಹೆಚ್ಚು ಫೇಮಸ್ ಆಗಿರೋದು ಪಿಂಕ್ ಗ್ರಾನೈಟು. ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅನ್ನುವಂಥ ಪ್ಲೇಸು. ಇಳಕಲ್ ನಿಮಗೆ ಸೀರೆಗೂ ಕೂಡ ಹೆಚ್ಚು ಫೇಮಸ್ ಆಗಿರುವಂಥ ಪ್ಲೇಸ್ ಆಗಿದೆ, ಅದಕ್ಕೆ GI ಟ್ಯಾಗ್ ಕೂಡ ದೊರಕಿದೆ. ನೆಕ್ಸ್ಟ್ ಒಂದು ಯಾದಗಿರಿ ಜಿಲ್ಲೆಗೆ ಬಂದಾಗ ಕೆಲವೊಂದು ಖನಿಜ ಸಂಪನ್ಮೂಲಗಳ ಆ ಪ್ರದೇಶದಲ್ಲಿ ಅವೈಲೇಬಲ್ ಇರೋದು ಪತ್ತೆ ಆಗಿದೆ. ಸ್ಪೆಷಲಿ ತಿಂಥಣಿ ಅನ್ನುವಂಥ ಪ್ಲೇಸ್ ಆಲ್ರೆಡಿ ಆವಾಗಲೇ ತೋರಿಸ್ತೇನೆ ನಾನು ನಿಮಗೆ. ಹಟ್ಟಿ ಚಿನ್ನದ ಗಣಿಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪಲ್ಲೇ ತಾಮ್ರದ ಅದಿರು ಅಲ್ಲಿರೋದು ಪತ್ತೆ ಆಗಿದೆ. ಗೋಗಿಯಲ್ಲಿ, ಇದು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಪ್ಲೇಸ್ ಇದು. ಇದರಲ್ಲಿ ಯುರೇನಿಯಂ ಅದಿರು ಇರೋದು ಪತ್ತೆ ಆಗಿದೆ. ಆಲ್ರೆಡಿ ಇಂಡಿಯಾ ಮ್ಯಾಪಲ್ಲಿ ಕೂಡ ನಾವು ಇದನ್ನು ಗುರುತಿಸ್ಬೋದು. ಅದನ್ನು ಭೀಮಾ ಬೇಸಿನ್ ಅಂತ ಹೇಳ್ತಾರೆ. ಯುರೇನಿಯಂ ಅವೈಲೇಬಲ್ ಇರುವಂತಹ ಅಥವಾ ಯುರೇನಿಯಂ ಪತ್ತೆ ಆಗಿರುವಂಥ ಪ್ಲೇಸಲ್ಲಿ ನಾವು ಗೋಗಿ ಕೂಡ ಗುರುತಿಸೋದು ಕಂಡು ಬರುತ್ತೆ. ಆದರೆ ಕೆಲವೊಂದು ಕಡೆ ಬಂದಾಗ ನಾವು ಇದನ್ನು ಡಿಸ್ಟ್ರಿಕ್ಟ್ ವೈಸ್ ಅಂತ ಗುರುತಿಸೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಭೀಮಾ ಬೇಸಿನ್ ಆ ಏರಿಯಾದಲ್ಲಿ ಕೂಡ ಯುರೇನಿಯಂ ಅವೈಲೇಬಲ್ ಇದೆ ಅನ್ನೋದು ಕೂಡ ಪತ್ತೆ ಆಗಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ನೆಕ್ಸ್ಟ್, ಇತ್ತೀಚಿನ ಪ್ರಚಲಿತ ಘಟನೆ ತೆಗೆದುಕೊಂಡಾಗ ಮಂಡ್ಯದಲ್ಲಿ ಲಿಥಿಯಂ ನಿಕ್ಷೇಪ ಇರೋದು ಪತ್ತೆಯಾಗಿದೆ. ಸ್ಪೆಷಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು. ನಿಮಗೆ ಆಲ್ಮೋಸ್ಟ್ ಆಲ್ ಜಿಲ್ಲೆ ಅಥವಾ ತಾಲೂಕು ಹೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಾಪಟ್ಟಣ ಮತ್ತು ಮರಳಗಾಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ಊರುಗಳ ಹೆಸರು ಅಷ್ಟೊಂದು ಕೇಳಲಿಕ್ಕಿಲ್ಲ ನನ್ನ ಪ್ರಕಾರ, ಜಿಲ್ಲೆ ಗೊತ್ತಿದ್ರೆ ಸಾಕು. ಮಂಡ್ಯ ಜಿಲ್ಲೆಯಲ್ಲಿ ಲಿಥಿಯಂ ನಿಕ್ಷೇಪ ಇರೋದು ಪತ್ತೆಯಾಗಿದೆ. ಯಾರು ಇದನ್ನೆಲ್ಲ ರಿಸರ್ಚ್ ಮಾಡೋರು ಅಂತ ನೋಡ್ತಾ ಹೋದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂತಹ ಏನು ಸಂಸ್ಥೆ ಇದೆ ಅಲ್ವಾ, ಇವರು ಇಂತಹ ಖನಿಜ ಸಂಪನ್ಮೂಲಗಳನ್ನೆಲ್ಲ ಪತ್ತೆ ಮಾಡ್ತಾ ಇರ್ತಾರೆ. ಈ ಯುರೇನಿಯಂ ಎಲ್ಲನೂ ಬಂದಾಗ ಅಂಥ ಪ್ಲೇಸನ್ನೆಲ್ಲ ಗುರುತಿಸ್ಕೊಂಡಿರೋದು. ಅದೇ ರೀತಿ ಮಂಡ್ಯದಲ್ಲಿ ಲಿಥಿಯಂ ನಿಕ್ಷೇಪ ಇರೋದು ಕೂಡ ಇತ್ತೀಚೆಗೆ ಪತ್ತೆ ಆಗಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಓಕೆ, ಇದಿಷ್ಟು ಕರ್ನಾಟಕದ ಖನಿಜ ಸಂಪನ್ಮೂಲಗಳಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಆಗಿತ್ತು. ಇದ್ರ ಜೊತೆ ಇನ್ನೂ ಕೆಲವೊಂದು ಬುಕ್ಸನ್ನು ನೀವು ರೆಫರ್ ಮಾಡೋದ್ರ ಮೂಲಕ ಇನ್ನೂ ಕೆಲವೊಂದು ಅಂಶಗಳು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್, ಕರ್ನಾಟಕದ ಕೈಗಾರಿಕೆಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸ್ಪೆಷಲಿ ಕರ್ನಾಟಕದ ಕೈಗಾರಿಕೆಗಳೇನಿದ್ದಾವಲ್ವ, ಈ ಟಾಪಿಕ್ಕು ಕರ್ನಾಟಕದ ಖನಿಜ ಸಂಪನ್ಮೂಲಗಳಿಗೆ ಹೆಚ್ಚು ಲಿಂಕ್ ಆಗ್ತಾ ಹೋಗ್ತವೆ. ಆಲ್ರೆಡಿ ನಾನು ಹೇಳ್ದಲ್ವಾ, ಖನಿಜ ಸಂಪನ್ಮೂಲಗಳು ಕೈಗಾರಿಕೆಗಳಿಗೆ ಒಂದು ರೀತಿಯಲ್ಲಿ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅಂತ ಹೇಳೋದು. ಹಾಗಾಗಿ 2 ಯೂನಿಟ್ಗಳು ಒಂದಕ್ಕೊಂದು ಲಿಂಕ್ ಆಗ್ತವೆ. ಸ್ಪೆಷಲಿ ಕರ್ನಾಟಕದ ಕೈಗಾರಿಕೆ ಅಂದ ತಕ್ಷಣಕ್ಕೆ ನಮ್ಮೆಲ್ಲರಿಗೂ ನೆನಪಾಗುವಂತಹ ಮಹಾನ್ ವ್ಯಕ್ತಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ಬೋದು. ಯಾಕಂದರೆ ಇವರೊಂದು ತತ್ವ ಇತ್ತು, ಕೈಗಾರೀಕರಣ ಇಲ್ಲವೇ ವಿನಾಶ ಅನ್ನುವಂತಹ ಒಂದು ತತ್ವವನ್ನು ಪ್ರತಿಪಾದಿಸಿದವರು. ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕೈಗಾರಿಕೆಗಳಿಗೆ ಒಂದು ರೀತಿ ಬೇಸ್ ಹಾಕಿಕೊಟ್ಟಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ. ಪ್ಲ್ಯಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನೋದು ಇವರ ಫೇಮಸ್ ಆದಂಥ ಕೃತಿಯಾಗಿದೆ. ಅಷ್ಟೇ ಅಲ್ಲ, ಇವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೂಡ ಸೇವೆ ಸಲ್ಲಿಸಿದರು. 1912ರಿಂದ 1918ರವರೆಗೆ ಸುಮಾರು ಒಂದು 6 ವರ್ಷಗಳ ಕಾಲ ಇವರು ಮೈಸೂರು ಸಂಸ್ಥಾನದ ದಿವಾನರಾಗಿ ಕೂಡ ಸೇವೆ ಸಲ್ಲಿಸಿದರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ಸಂದರ್ಭದಲ್ಲಿ ಮೈಸೂರಿನ ಒಡೆಯರಾಗಿದ್ದರು. ಈ ಸಮಯದಲ್ಲಿ ಕೂಡ ಸಾಕಷ್ಟು ಪ್ರಗತಿ ಮೈಸೂರು ಸಾಧಿಸಿರೋದನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಕರ್ನಾಟಕದ ಕೈಗಾರಿಕೆಗಳಂತ ಬಂದಾಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಈ ಮ್ಯಾಪ್ ಕೂಡ ನೀವು ಆಲ್ರೆಡಿ ಅಬ್ಸರ್ವ್ ಮಾಡಿದ್ದೀರಾ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಕರ್ನಾಟಕದಲ್ಲಿ ನಾವು 2 ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿಗಳನ್ನು ಕಾಣ್ತೇವೆ. ಆ ಪ್ಲೇಸಸ್ಗಳು ಯಾವುದನ್ನೋದು ನಾನು ಕಬ್ಬಿಣದ ಅದಿರಿಗೆ ರಿಲೇಟೆಡ್ ಆಗಿರುವಂತಹ ವಿಚಾರದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೇಮ್ ಅದೇ ಮ್ಯಾಪಲ್ಲಿ ರಿಪೀಟ್ ಆಗ್ತಾ ಇದೆ. ಒಂದು ಭದ್ರಾವತಿಯಲ್ಲಿರೋದು, ಇನ್ನೊಂದು ತೋರಣಗಲ್ನಲ್ಲಿರೋದು ಕಂಡುಬರುತ್ತೆ. ಈ 2 ಕರ್ನಾಟಕದಲ್ಲಿರುವಂಥ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಗುರುತಿಸೋದು. ಹಾಗಾಗಿ ನಿಮಗೆ ಏನು ಕೇಳ್ಬೋದು ಕ್ವಶನ್ ಅಂದರೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ಗಳು ಕಂಡುಬರ್ತಾವೆ ಅಂತ ಕೇಳ್ಬೋದು. ನಿಮಗೆ 2 ಪ್ಲೇಸ್ಗಳು ಗೊತ್ತಿರಬೇಕು. ಮತ್ತು ಆ ಪ್ಲೇಸ್ ಗೊತ್ತಿದ್ರೆ ಅಷ್ಟೇ ಸಾಕಾಗಲ್ಲ, ಅದಕ್ಕೆ ರಿಲೇಟೆಡಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಓಕೆ, ಇಮೇಜಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ. ಈ ಕಾರ್ಖಾನೆ ಇರೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅನ್ನುವಂತಹ
ಪ್ಲೇಸಲ್ಲಿ. ಭದ್ರಾವತಿ ಗೊತ್ತು ನಿಮಗೆ, ನಾವು ರಿವರ್ ಸಿಸ್ಟಮಲ್ಲಿ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಭದ್ರಾವತಿ ಭದ್ರಾ ನದಿ ತೀರದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಮತ್ತು ಭದ್ರಾವತಿಯ ವಿಶೇಷತೆ ಏನಂದರೆ ಮೈಸೂರು ಒಡೆಯರ ಕಾಲದಲ್ಲಿ ಸ್ಪೆಷಲಿ ಅದೊಂದು ರೀತಿ ಕೈಗಾರಿಕಾ ಕೇಂದ್ರವಾಗಿ ಮಾರ್ಪಟ್ಟಿರೋದು ಕಂಡುಬರ್ತದೆ. ಸಾಕಷ್ಟು ಕಾರ್ಖಾನೆಗಳು ಆ ಭಾಗದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಸ್ಥಾಪನೆ ಆಗಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಭದ್ರಾವತಿಗೆ ರಿಲೇಟೆಡ್ ಆಗಿ ಕೂಡ ಮೇಲಿನ ಮೇಲೆ ಕ್ವಶನ್ಸ್ಗಳು ನಿಮಗೆ ಕೇಳ್ತಾ ಇರ್ತಾರೆ. ಓಕೆ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಭದ್ರಾವತಿಯಲ್ಲಿರೋದು. ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಭದ್ರಾವತಿಯಲ್ಲಿದೆ ಅಲ್ವಾ, ಇದು ಇಡೀ ದಕ್ಷಿಣ ಭಾರತದಲ್ಲಿ ಬಂದಾಗ ಮೊದಲ ಆಧುನಿಕ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಗುರುತಿಸೋದು. ಫಸ್ಟ್ ಒಂದು ಪಾಯಿಂಟಲ್ಲಿ ಅದನ್ನೇ ಹೇಳ್ತಾರೆ, ಇಟ್ ಈಸ್ ದ ಫಸ್ಟ್ ಮಾಡರ್ನ್ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದಂಥ ಮೊದಲ ಆಧುನಿಕ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಭದ್ರಾವತಿಯಲ್ಲಿರೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರೋದು, ಭದ್ರಾ ನದಿ ತೀರದಲ್ಲೇ ಭದ್ರಾವತಿ ಇರೋದು, ಅದು ಕೂಡ ನೀವು ಗಮನಿಸಬೇಕು. ಸ್ಥಾಪನೆಯಾಗಿದ್ದು 1923ರಲ್ಲಿ, ಹೆಚ್ಚು ಕಡಿಮೆ ಒಂದು ಶತಮಾನಗಳ ಕಾಲ ಆಗಿದೆ ಅನ್ನೋದು ಕೂಡ ಗಮನಿಸಬೇಕು ಇಲ್ಲಿ ಬಂದಾಗ. ಇದು ಆರಂಭ ಆದಾಗ ಇದಕ್ಕೆ ಮಿಸ್ಕೋ ಅಥವಾ MISL ಅಂತ ಕರಿತಾ ಇದ್ದರು. ಅಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಲಿಮಿಟೆಡ್ ಅನ್ನುವಂಥ ಹೆಸರಲ್ಲಿ ಇದು ಆರಂಭ ಆಗಿರೋದು ಕಂಡುಬರುತ್ತೆ. ಆಮೇಲೆ ಅದಕ್ಕೆ ವಿಸ್ಕೋ ಅಥವಾ VISL ಅಂತ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಲಿಮಿಟೆಡ್ ಅಂತ ಅದನ್ನು ಕರೆಯಲಾಗುತ್ತೆ. 1989ರಲ್ಲಿ ಇದನ್ನು ಸೇಲ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಓಕೆ, ಅಂದರೆ ಸಾರ್ವಜನಿಕ ಒಡೆತನದಲ್ಲಿ ಇರುವಂತಹ ಸ್ಟೀಲ್ ಪ್ಲ್ಯಾಂಟ್ಗಳನ್ನು ಅಥವಾ ಸ್ಟೀಲ್ ಕಂಪ್ನಿಗಳನ್ನು ನೋಡಿಕೊಂಡು ಹೋಗುವಂಥ ಜವಾಬ್ದಾರಿ ಸೇಲ್ಗೆ ಇರೋದು, ಸೇಲ್ ಅಂಡರಲ್ಲಿರೋದು ಕಂಡುಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಕಂಪನಿಯನ್ನು ಸ್ಥಗಿತಗೊಳಿಸುವಂಥ ಅಥವಾ ಮುಚ್ಚುವಂಥ ಕೆಲವೊಂದು ಹೇಳಿಕೆಗಳನ್ನು ನೀಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನನಗೆ. ಆದರೆ ಬೇಸಿಕ್ಕಾಗಿ ನೀವು ಕರೆಂಟ್ ಅಫೇರ್ಸಲ್ಲಿ ಅದಕ್ಕೆ ರಿಲೇಟೆಡ್ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಪಡ್ಕೊಳ್ಬೇಕು. ಅದು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಎಕ್ಸಾಮಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಅಂಶಗಳು ಕೂಡ ನಿಮಗೆ ಕೇಳ್ತಾ ಇರ್ತಾರೆ. ಈಗ VISL ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ ಅದು ಜಿಯೋಗ್ರಫಿ ಅಂತಾದರೂ ಪರಿಗಣಿಸ್ಬೋದು, ಅಥವಾ ಅದು ಕರೆಂಟ್ ಅಫೇರ್ಸ್ ಅಂತಾದರೂ ನೀವು ಪರಿಗಣಿಸ್ಬೋದು. ಯಾಕಂದರೆ ಅದು ಸುದ್ದಿಯಲ್ಲಿ ಇರೋದ್ರಿಂದ. ಹಾಗಾಗಿ ಈ ವಿಚಾರ ನಿಮಗೆ ಬೇಸಿಕ್ಕಾಗಿ ತಿಳಿದಿರಬೇಕು. ಇದನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿರುವಂಥ ಇನ್ನೊಂದು ಸ್ಟೀಲ್ ಪ್ಲ್ಯಾಂಟ್ ಅಥವಾ ಕಂಪ್ನಿ ಅಂದರೆ ಜಿಂದಾಲ್ ವಿಜಯನಗರ ಸ್ಟೀಲ್ ಪ್ಲ್ಯಾಂಟ್ ಅಂತ, ಸ್ಟೀಲ್ ಲಿಮಿಟೆಡ್ ಅಂತ ಹೇಳೋದು. ರಾಜ್ಯದಲ್ಲಿರುವಂಥ ಮತ್ತೊಂದು ಸ್ಟೀಲ್ ಪ್ಲ್ಯಾಂಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಪ್ರೈವೇಟ್ ಕಂಪ್ನಿ ಇದು ಗಮನಿಸಬೇಕು. ಅದು ಸೇಲ್ ಅಂಡರಲ್ಲಿರೋದು ಕಂಡುಬರುತ್ತೆ. VISL ಏನಿದೆ ಅಲ್ವ, ಅದು ಸೇಲ್ ಅಂಡರಲ್ಲಿರೋದು ಕಂಡುಬರುತ್ತೆ. ಅದು ಸರ್ಕಾರಿ ಒಡೆತನದಂತ ಗುರುತಿಸ್ಬೋದು. ಆದರೆ ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ ಏನಿದೆ ಅಲ್ವಾ, ಇದು ಪ್ರೈವೇಟ್ ಖಾಸಗಿ ಒಡೆತನದಲ್ಲಿ ಇರುವಂತಹ ಕಂಪನಿ ಆಗಿದೆ. ಯಾವ ಪ್ಲೇಸಲ್ಲಿದೆ ಅಂತ ಕೇಳ್ಬೋದು, ಇದು ತೋರಣಗಲ್ ಅನ್ನುವಂಥ ಪ್ಲೇಸಲ್ಲಿರೋದು ಕಂಡುಬರುತ್ತೆ. ಇದು ಭಾಳ ಎಕ್ಸಾಕ್ಟಾಗಿ ಪ್ಲೇಸ್ ಹೆಸರು ನೆನ್ಪಿಟ್ಕೊಳ್ಬೇಕು. ತೋರಣಗಲ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಸಂಡೂರು ತಾಲೂಕಿನಲ್ಲಿರೋದು ಕಂಡುಬರುತ್ತೆ. ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕಲ್ಲಿರೋದು ಕಂಡುಬರುತ್ತೆ. ಮ್ಯಾಪಲ್ಲೂ ಅಬ್ಸರ್ವ್ ಮಾಡ್ಬೋದು, ಇದು ಬಳ್ಳಾರಿ ಲೋಕಲ್ ಸಿಟಿ, ಇದು ಹೊಸಪೇಟೆ ಲೋಕಲ್ ಸಿಟಿ, ತೋರಣಗಲ್ ಈ ಪ್ಲೇಸಲ್ಲಿರೋದು ಕಂಡುಬರುತ್ತೆ. ಓಕೆ, ಇಷ್ಟು ವಿಚಾರದಕ್ಕೆ ರಿಲೇಟೆಡ್ ಆಗಿ ಗೊತ್ತಿರಲೇಬೇಕು. ಮತ್ತು ಈ ಕಂಪನಿಯ ವಿಶೇಷತೆ ಏನಂದರೆ ಲೇಟೆಸ್ಟ್ ಕೊರೆಕ್ಸ್ ಟೆಕ್ನಾಲಜಿಯನ್ನು ಈ ಕಂಪನಿಯಲ್ಲಿ ಅಳವಡಿಸ್ಕೊಳ್ಳಲಾಗಿದೆ. ಇಷ್ಟು ಬೇಸಿಕ್ ಮಾಹಿತಿ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ಗೆ ಬರೋದಾದರೆ, ಅಲ್ಯೂಮಿನಿಯಂ ಇಂಡಸ್ಟ್ರಿ ಆಲ್ರೆಡಿ ನೀವು ಗೆಸ್ ಮಾಡ್ಬೋದು ಯಾವ ಭಾಗದಲ್ಲಿ ಇದೆ ಕರ್ನಾಟಕದಲ್ಲಿ ಅಂತಂದರೆ ಅದು ಬೆಳಗಾವಿ ಅಂತ ಹೇಳ್ಬೋದು. ಯಾಕಂದರೆ ಇದಕ್ಕೆ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅಂದರೆ ಯಾವುದು, ಬಾಕ್ಸೈಟು. ಬಾಕ್ಸೈಟ್ ದೊರಕೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ಏರಿಯಾ ಅಂತ ನಾನು ಆವಾಗಲೇ ಹೇಳಿದೆ. ಹಾಗಾಗಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಏನಾದರೂ ಕರ್ನಾಟಕದಲ್ಲಿದ್ದರೆ ಅದು ಬೆಳಗಾವಿ ಭಾಗದಲ್ಲಿ ಇರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು. ಕೆಲವೊಮ್ಮೆ ಎಕ್ಸಾಮಲ್ಲಿ ಆಪ್ಷನ್ಸನ್ನೆಲ್ಲ ನೋಡ್ಕೊಂಡು ಕ್ವಶನ್ ನೋಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು. ಆದರೆ ನನ್ನ ಪ್ರಕಾರ ನೀವು 100ಕ್ಕೆ 100ರಷ್ಟು ಕಂಟೆಂಟ್ ಓದ್ಕೊಂಡು ಹೋಗ್ಬೇಕನ್ನಂಗಿಲ್ಲ. ಕೆಲವೊಂದು ಟೈಮ್ ನೀವು ಎಲ್ಲೋ ಅಬ್ಸರ್ವ್ ಮಾಡಿರ್ತೀರಾ ಅಥವಾ ಎಲ್ಲೋ ನೀವು ಅದಕ್ಕೆ ರಿಲೇಟೆಡ್ ಆಗಿ ಮಾಹಿತಿಯನ್ನು ಪಡ್ಕೊಂಡಿರ್ತೀರ, ಅದು ಇಂಡೈರೆಕ್ಟ್ ಆಗಿ ಕ್ವಶನ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಹೇಳೋದು ಎಲ್ಲ 100% ನಾನು ಓದ್ಕೊಂಡೇ ಹೋಗ್ತೀನಿ ಅನ್ನೋದು ಒಂದು ರೀತಿ ಅದು ಅಸಾಧ್ಯ ಅಥವಾ ಅದೊಂದು ರೀತಿ ಕಲ್ಪನೆ ಅಂತ ಹೇಳ್ಬೋದು. ಅಂದರೆ ಸುಮಾರು ಒಂದು 10ರಿಂದ 15% ನಾಲೆಜ್ ನೀವು ಓದ್ಕೊಂಡು ಹೋಗದೇ ಇದ್ರೂ ಕೂಡ ನೀವು ಎಲ್ಲೋ ತಿಳ್ಕೊಂಡಿರೋದನ್ನು ಬೇಸಾಗಿಟ್ಕೊಂಡು ನೀವು ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಹಾಗಾಗಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಕರ್ನಾಟಕದಲ್ಲಿದ್ದರೆ ಅದು ಆ ಬೆಳಗಾವಿ ಏರಿಯಾ ಅಂತ ರಫಾಗಿ ನಾವು ಗುರುತಿಸ್ಬೋದು. ಓಕೆ, ಎ ವೆರಿ ಪಾಪ್ಯುಲರ್ ಅಲ್ಯೂಮಿನಿಯಂ ಕಂಪನಿ ಆಫ್ ಕರ್ನಾಟಕ ಇಸ್ ಅಟ್ ಬೆಳಗಾವ್ ಇಂಡಾಲ್ ಅನ್ನುವಂಥ ಒಂದು ಕಂಪನಿ ಅಥವಾ ಒಂದು ಪ್ಲ್ಯಾಂಟ್ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಆದರೆ ಪ್ರೆಸೆಂಟು ಹಿಂಡಾಲ್ಕೋ ಅಂತ ಅದನ್ನು ಕರೆಯಲಾಗುತ್ತೆ. ಬಿಕಾಸ್ ಆ ಪ್ಲ್ಯಾಂಟ್ ಏನಿದೆ ಅಲ್ವ ಅದು ಆದಿತ್ಯ ಬಿರ್ಲಾ ಕಂಪನಿ ಪ್ರೆಸೆಂಟ್ ಇರೋದು. ಹಾಗಾಗಿ ಅಲ್ಲಿರುವಂಥ ಕಂಪನಿ ಏನಾಗಿದೆ ಈಗ ಸದ್ಯ ಆದಿತ್ಯ ಬಿರ್ಲಾದವರು ಅದನ್ನು ಹ್ಯಾಂಡೋರ್ಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಪ್ರೆಸೆಂಟ್ ಅದಕ್ಕೆ ಹಿಂಡಾಲ್ಕೋ ಅಂತ ಕರಿತೇವೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಆರಂಭದಲ್ಲಿ ಅಲ್ಲಿದ್ದಂಥ ಕಂಪನಿ ಹಿಂಡಾಲ್ ಅಂದರೆ ಕಂಪನಿ ಅಂದರೆ ಆ ಕಂಪನಿಯ ಪ್ಲ್ಯಾಂಟ್ ಅದು ಒಂದು. ಆ ಕಂಪನಿಯ ಸಾಕಷ್ಟು ಬೇರೆ ಬೇರೆ ಪ್ಲ್ಯಾಂಟ್ಗಳು ದೇಶದ ಬೇರೆ ಬೇರೆ ಭಾಗದಲ್ಲಿ ಇರೋದು ಕಂಡು ಬರುತ್ತೆ. ಇಲ್ಲಿರುವಂಥ ಪ್ಲ್ಯಾಂಟ್ ಯಾವುದು, ಹಿಂಡಾಲ್ದು ಒಂದು ಪ್ಲ್ಯಾಂಟು ಬೆಳಗಾವಿಯಲ್ಲಿತ್ತು. ಆದರೆ ಆಮೇಲೆ ಅದನ್ನು ಹ್ಯಾಂಡೋರ್ ತೆಗೆದುಕೊಂಡವ್ರು ಯಾರು, ಆದಿತ್ಯ ಬಿರ್ಲಾ ಕಂಪ್ನಿದವರು. ಇವರ ಕಂಪನಿ ಯಾವುದು, ಹಿಂಡಾಲ್ಕೋ. ಆ ಹಿಂಡಾಲ್ಕೋ ಪ್ಲ್ಯಾಂಟಿಗೆ ಪ್ರೆಸೆಂಟ್ ಬೆಳಗಾವಿಯಲ್ಲಿದೆ ಅಂತ
ಹೇಳ್ಬೋದು. ಆಲ್ರೆಡಿ ನಾನು ಹೇಳಿದ ಹಾಗೆ ಈ ಆರ್ಥಿಕ ವಿದ್ಯಮಾನಗಳು ಕಂಪನಿಗಳೇನಾಗ್ತಾ ಇರ್ತವೆ, ಲಾಭಕ್ಕೂ ನಷ್ಟಕ್ಕೂ ಈ ರೀತಿ ಎಲ್ಲ ಮೂವ್ ಆಗ್ತಾ ಇರ್ತವೆ. ಹಾಗಾಗಿ ನಷ್ಟ ಬಂದಾಗ ಆ ಕಂಪನಿದವ್ರು ತಮ್ಮ ಪ್ಲ್ಯಾಂಟನ್ನು ಏನು ಮಾಡ್ಬೋದು, ಆ ಶೇರನ್ನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು. ಆವಾಗ ಆ ಕಂಪ್ನಿಯನ್ನು ಮತ್ತೆ ಬೇರೆಯವ್ರು ತೆಗೆದುಕೊಳ್ತಾರೆ. ಹಾಗಾಗಿ ಇಲ್ಲೂ ಕೂಡ ಬೆಳವಣಿಗೆ ಆಗಿರೋದು ಕಂಡು ಬರುತ್ತೆ. ಆರಂಭದಲ್ಲಿ ಹಿಂಡಾಲ್ ಪ್ಲ್ಯಾಂಟ್ ಇತ್ತು, ಅದರ ಪ್ರೆಸಿಡೆಂಟಲ್ಲಿ ಹಿಂಡಾಲ್ಕೋ ಪ್ಲ್ಯಾಂಟ್ ಇದೆ. ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಒಂದು ಸಿಮೆಂಟ್ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಸಿಮೆಂಟ್ ಇಂಡಸ್ಟ್ರಿ ಆಲ್ರೆಡಿ ರಫ್ ಆಗಿ ನೀವು ಗೆಸ್ ಮಾಡ್ಬೋದು. ಎಲ್ಲಿ ನಮಗೆ ಸುಣ್ಣದ ಕಲ್ಲು ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೋ ಅಲ್ಲಿ ಕೇಂದ್ರೀಕೃತ ಆಗಿರೋದಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ರಾಜ್ಯದ ಮೊದಲ ಸಿಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು ಎಲ್ಲ ಅಂತ ನಿಮಗೆ ಕೇಳ್ಬೋದು. ಇದು ಭದ್ರಾವತಿಯಲ್ಲಿ ಸ್ಟಾರ್ಟ್ ಆಗಿದ್ದು. ದ ಸ್ಟೇಟ್ ಸಿಮೆಂಟ್ ಫ್ಯಾಕ್ಟ್ರಿ ಇನ್ ದ ಸ್ಟೇಟ್ ವಾಸ್ ಎಸ್ಟಾಬ್ಲಿಷ್ಡ್ ಎಟ್ ಭದ್ರಾವತಿ 1939. 1939ರಲ್ಲಿ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದು ಭದ್ರಾವತಿಯಲ್ಲಿ. ಹಾಗಾಗಿ ನಾನು ಹೇಳಿದ್ದು ಭದ್ರಾವತಿ ಮೈಸೂರು ಒಡೆಯರ ಕಾಲದಲ್ಲಿ ಒಂದು ರೀತಿ ಕೈಗಾರಿಕಾ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳು ಕೂಡ ಅಲ್ಲಿ ಕಲ್ಪಿಸ್ಕೊಡ್ಲಾಗಿತ್ತು. ಹಾಗಾಗಿ ಅದು ಒಂದು ರೀತಿ ಕಾರಣ ಅಂತ ಗುರುತಿಸ್ಬೋದು. ನಿಮಗೆ ಈ ವಿಚಾರ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಗೊತ್ತಿರಬೇಕಂದ್ರೆ, ಕರ್ನಾಟಕದ ಯಾವ ಭಾಗದಲ್ಲಿ ಸಿಮೆಂಟ್ ಇಂಡಸ್ಟ್ರೀಸ್ಗಳು ಹೆಚ್ಚು ಕೇಂದ್ರೀಕೃತ ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಸಿಮೆಂಟ್ ಕಾರ್ಖಾನೆಗಳಿರೋದು ಕಂಡುಬರುತ್ತೆ, ಅಥವಾ ಸಿಮೆಂಟ್ ಪ್ಲ್ಯಾಂಟ್ಗಳಿರೋದು ಕಂಡುಬರುತ್ತೆ. ಯಾಕೆ ಅಂದರೆ ಅಲ್ಲಿ ಸುಣ್ಣದ ಕಲ್ಲು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರೋದು. ಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ಬಂದಾಗ ಕೆಲವೊಂದು ಪ್ಲೇಸ್ಗಳನ್ನೇ ಕೊಟ್ಬಿಡ್ತಾರೆ ನಿಮಗೆ. ಆ ಪ್ಲೇಸ್ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ. ಚಿತ್ತಾಪುರ ಆಗಿರ್ಬೋದು, ಸೇಡಂ, ಕುರುಕುಂಟ, ಕಲ್ಲೂರು, ಛತ್ರಸಾಲ, ಕೋಡ್ಲಾ ಅನ್ನುವಂಥ ಪ್ಲೇಸ್ಗಳೇನಿದ್ದಾವಲ್ವ, ಇದ್ರ ಜೊತೆ ನಾವು ಶಾಬಾದ್ ವಾಡಿ ಕೂಡ ಆ್ಯಡ್ ಮಾಡ್ಬೋದು. ಅದು ನಿಮಗೆ ಇಲ್ಲಿ ಇಲ್ಲ, ಅದು ಬೇರೆ ನೆಕ್ಸ್ಟ್ ಸ್ಲೈಡಲ್ಲಿ ಅದಕ್ಕೆ ರಿಲೇಟೆಡ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಹಾಗಾಗಿ ಎಲ್ಲ ಪ್ಲೇಸ್ ಕೂಡ ಸಿಮೆಂಟ್ಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಅಂದರೆ ಚಿತ್ತಾಪುರ, ಸೇಡಂ, ಕುರುಕುಂಟ, ಕಲ್ಲೂರು, ಛತ್ರಸಾಲ, ಕೋಡ್ಲಾ, ಅದ್ರ ಜೊತೆ ಶಾಹಬಾದ್ ವಾಡಿ ಏರಿಯಾವನ್ನು ಕೂಡ ಗುರುತಿಸ್ಬೋದಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಾಗ ಕಲ್ಲಾದಗಿ ಆಗಿರ್ಬೋದು, ಮುದ್ದಾಪುರ ಆಗಿರ್ಬೋದು, ಓಕೆ, ಅದ್ರ ಜೊತೆ ನಗನಾಪುರ ಆಗಿರ್ಬೋದು, ಇವು ಕೂಡ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಈವನ್ ತೋರಣಗಲ್ದಲ್ಲಿ ಕೂಡ ಪ್ಲ್ಯಾಂಟ್ ಇರೋದು ಕಂಡುಬರುತ್ತೆ. ಅದ್ರ ಜೊತೆಗೆ ತುಮಕೂರಿನ ಅಮ್ಮಸಂದ್ರದಲ್ಲಿ ಕೂಡ ಸಿಮೆಂಟ್ ಕಂಪ್ನಿ ಅಥವಾ ಸಿಮೆಂಟ್ ಕಾರ್ಖಾನೆ ಇರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಏನು ಕೊಡ್ಬೋದು, ತುಮಕೂರು ಜಿಲ್ಲೆ ಅಮ್ಮಸಂದ್ರ ಯಾವ ಕಾರ್ಖಾನೆಗೆ ಫೇಮಸ್ ಆಗಿದೆ ಅಂತ ಈ ರೀತಿ ಕ್ವಶನ್ ಕೇಳಿಬಿಡ್ತಾರೆ ನಿಮಗೆ. ಅಲ್ಲಿ ಸಿಮೆಂಟು, ಬೇರೆ ಬೇರೆ ಸಕ್ಕರೆ, ಹಿಂಗೆಲ್ಲ 4 ಆಪ್ಷನ್ಸನ್ನು ಕೊಟ್ಬಿಡ್ತಾರೆ. ಅದು ಕಲಬುರಗಿ ಜಿಲ್ಲೆಯ ಸೇಡಂ, ಕುರುಕುಂಟ, ಕಲ್ಲೂರು, ಛತ್ರಸಾಲ ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳ್ಬೋದು, ಅಥವಾ ಬಾಗಲಕೋಟೆ ಜಿಲ್ಲೆ ಕೇಳ್ಬೋದು. ಈ ರೀತಿ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ನಿಮಗೆ ಈ ಪ್ಲೇಸಸ್ ಹೆಸರು ಗೊತ್ತಿರಲೇಬೇಕು. ಓಕೆ, ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಇನ್ನೊಂದು ವಿಚಾರ ಭಾಳ ಸರಿ ರಿಪೀಟ್ ಆಗೋದಂದರೆ ACC ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ACC ಲಿಮಿಟೆಡ್ ಬಗ್ಗೆ ಕೇಳ್ತಾರೆ. ಏನಿದೆ ACC ಅಂದರೆ ಅಸೋಸಿಯೇಟೆಡ್ ಸಿಮೆಂಟ್ ಕಂಪ್ನೀಸ್ ಅಂತ ಅರ್ಥ. ಇದ್ರ ವಿಸ್ತೃತ ರೂಪ. ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಸಿಮೆಂಟ್ಗಳಲ್ಲಿ ACC ಸಿಮೆಂಟ್ ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ದ ACC ಸಿಮೆಂಟ್ ಫ್ಯಾಕ್ಟ್ರಿ ಒನ್ ಆಫ್ ದ ಲಾರ್ಜೆಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್. ಜಗತ್ತಿನ ಅತಿ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ACCಯನ್ನು ಕೂಡ ಗುರುತಿಸಲಾಗುತ್ತೆ. ಈ ಕಂಪನಿಯ ಪ್ಲ್ಯಾಂಟ್ಗಳನ್ನು ಕೂಡ ನಾವು ಕರ್ನಾಟಕದಲ್ಲಿ ಕಾಣಬಹುದು. ಸ್ಪೆಷಲಿ ಕಲಬುರಗಿ ಜಿಲ್ಲೆಯಲ್ಲಿ ಬಂದಾಗ ವಾಡಿ ಆಗಿರ್ಬೋದು, ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತೊಂಡೆಬಾವಿಯಲ್ಲಿ ಕೂಡ ಈ ಸಿಮೆಂಟ್ ಫ್ಯಾಕ್ಟ್ರಿ ಇರೋದು ಕಂಡು ಬರುತ್ತೆ. ಅದರ ಜೊತೆ ಬಳ್ಳಾರಿಯ ಕುಡಿತಿನಿಯಲ್ಲಿ ಕೂಡ ನೋಡ್ಬೋದು. ಈವನ್ ಕಲಬುರಗಿಯಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಹಾಗಾಗಿ ACC ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಅದ್ರ ಜೊತೆಗೆ ಸ್ಪೆಷಲಿ ನಿಮಗೆ ಯಾವ ಕಂಪನಿಯ ಪ್ಲ್ಯಾಂಟ್ ಇದೆ ಅಂತ ಕೇಳಲ್ಲ ಎಕ್ಸಾಮಲ್ಲಿ. ಆಲ್ಮೋಸ್ಟ್ ಅಷ್ಟು ಡೆಪ್ತ್ ಆಗಿ ಕೇಳುವಂಥ ಪಾಸಿಬಿಲಿಟಿ ಕಡಿಮೆ. ಆದರೆ ನಿಮಗೆ ತೊಂಡೆಬಾವಿಯಲ್ಲಿ ಯಾವ ಕಾರ್ಖಾನೆ ಅಥವಾ ಯಾವ್ದು ಫ್ಯಾಕ್ಟ್ರಿಗೆ ಹೆಚ್ಚು ಫೇಮಸ್ ಆಗಿದೆ, ಈ ರೀತಿ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ತೊಂಡೆಬಾವಿ ಆಗಿರ್ಬೋದು, ಅಮ್ಮಸಂದ್ರ ಆಗಿರ್ಬೋದು, ವಾಡಿ, ಶಾಬಾದು ಮತ್ತು ಬೇರೆ ಬೇರೆ ಪ್ಲೇಸಸ್ ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಒಂದು ಪೇಪರ್ ಇಂಡಸ್ಟ್ರೀಸ್ಗೆ ವಿಚಾರಕ್ಕೆ ಬಂದರೆ, ನಾವು ಕಾಗದ ಕಾರ್ಖಾನೆ ವಿಚಾರಕ್ಕೆ ಬಂದರೆ ನನ್ನ ಪ್ರಕಾರ 2 ಪ್ಲೇಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು ಭದ್ರಾವತಿ, ಬಿಟ್ಟರೆ ದಾಂಡೇಲಿ. ಈ 2 ಪ್ಲೇಸ್ ಸುತ್ತಮುತ್ತನೇ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಆಫ್ ಆಲ್ ಭದ್ರಾವತಿ ಯಾಕೆ ಇಂಪಾರ್ಟೆಂಟ್ ಅಂದರೆ, ರಾಜ್ಯದ ಮೊದಲ ಕಾಗದ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದು ಭದ್ರಾವತಿಯಲ್ಲಿ. ಮೈಸೂರು ಪೇಪರ್ ಮಿಲ್ಸ್ ಅನ್ನುವಂಥ ಹೆಸರಲ್ಲಿ 1936ರಲ್ಲಿ ಸ್ಥಾಪನೆ ಆಗಿದ್ದು. ದಕ್ಷಿಣ ಭಾರತದಲ್ಲಿ ಮೊದಲ ಆಧುನಿಕ ಕಬ್ಬಿಣ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದು ಭದ್ರಾವತಿಯಲ್ಲಿ ಅಂತ ಚರ್ಚೆ ಮಾಡ್ತೀವಿ. ಸಿಮೆಂಟ್ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದು ಭದ್ರಾವತಿ ಅಂತ ಹೇಳ್ತೇವೆ. ಪೇಪರ್ ಕಾರ್ಖಾನೆ ಕೂಡ ಸ್ಟಾರ್ಟ್ ಆಗಿದ್ದು ಭದ್ರಾವತಿಯಲ್ಲಿ 1936ರಲ್ಲಿ. ಅದರ ಜೊತೆಗೆ ದಾಂಡೇಲಿ ಯಾಕೆ ಫೇಮಸ್ ಅಂದರೆ, ಇಲ್ಲೂ ಕೂಡ ಒಂದು ಪೇಪರ್ ಮಿಲ್ಲನ್ನು ಕಾಣ್ತೇವೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಆ ಮಿಲ್ನ ಹೆಸರಾಗಿದೆ. ಇದು ಪ್ರೈವೇಟ್ ಸೆಕ್ಟ್ರಲ್ಲಿ ಇರುವಂಥ ಒಂದು ಪೇಪರ್ ಮಿಲ್ ಆಗಿದೆ. ಹಾಗಾಗಿ 2 ಪ್ಲೇಸ್ ಗೊತ್ತಿರಬೇಕು. ದಾಂಡೇಲಿ ಗೊತ್ತಿರಬೇಕು ನಿಮಗೆ, ಇದು ಕಾಳಿ ನದಿ ತೀರದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಕಾರ್ಖಾನೆಗಳು, ಪೇಪರ್ ಮಿಲ್ಗಳಿಗೆ ಏನು ಬೇಕು, ಒಂದು ರೀತಿ ಫಾರೆಸ್ಟ್ ನಿಯರ್ ಇರಬೇಕು. ಯಾಕಂದರೆ ಪ್ರಿನ್ಸಿಪಲ್ ರಾ ಮೆಟೀರಿಯಲ್ ಅರಣ್ಯದಿಂದ ಪಡ್ಕೊಳ್ಳೋದ್ರಿಂದ ಅದು ಅವೈಲೇಬಲ್ ಇರಬೇಕು. ನೀರು ಅವೈಲೇಬಲ್ ಇರಬೇಕು. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಕಾರ್ಖಾನೆಗಳು ಸ್ಟಾರ್ಟ್ ಆಗಿರ್ತಾವೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನೆಕ್ಸ್ಟ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಆಗಿ 1-2 ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ. ಮೊದಲನೇದಾಗಿ ಗುಲ್ಬರ್ಗ ಇಂಪಾರ್ಟೆಂಟ್ ಆಗುತ್ತೆ.
ಯಾಕೆ ಗುಲ್ಬರ್ಗ ಇಂಪಾರ್ಟೆಂಟು, ಸ್ಪೆಷಲಿ ಹತ್ತಿ ಬಟ್ಟೆ ಕಾರ್ಖಾನೆಗೆ ರಿಲೇಟೆಡ್ ಆಗಿ ಅಥವಾ ಹತ್ತಿ ಗಿರಣಿಗಳಿಗೆ ರಿಲೇಟೆಡ್ ಆಗಿ ಬಂದಾಗ, ಫಸ್ಟ್ ಮಾಡರ್ನ್ ಕಾಟನ್ ಮಿಲ್ಸ್ ಸ್ಟಾರ್ಟೆಡ್ ಎಟ್ ಗುಲ್ಬರ್ಗ. ಮೊದಲ ಆಧುನಿಕ ಹತ್ತಿ ಗಿರಣಿ ಸ್ಟಾರ್ಟ್ ಆಗಿದ್ದೆ ಕಲಬುರಗಿಯಲ್ಲಿ. ಹಾಗಾಗಿ ಗೊತ್ತಿರಬೇಕು, ಅದು MSK ಮಿಲ್ ಅನ್ನುವಂಥ ಹೆಸರಲ್ಲಿ 1884ರಲ್ಲಿ ಸ್ಟಾರ್ಟ್ ಆಗಿದ್ದು. ಆದರೆ ಪ್ರೆಸೆಂಟ್ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ, ಅದು ಪ್ರೆಸೆಂಟ್ ಸ್ಟೇಟಸ್. ಆದರೆ ಮೊದಲ ಕಾಟನ್ ಮಿಲ್ ಅನ್ನುವಂಥ ಕಾರಣಕ್ಕಾಗಿ ಇದು ಗೊತ್ತಿರಬೇಕು, ಅದು ಸ್ಪೆಷಲಿ ಮಾಡರ್ನ್ ಕಾಟನ್ ಮಿಲ್ ಅಂತ ಗುರುತಿಸೋದು. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ದಾವಣಗೆರೆ ಗೊತ್ತಿರಬೇಕು. ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಈ ವಿಚಾರ ಕೂಡ ಗೊತ್ತಿರಬೇಕು. ಮ್ಯಾಂಚೆಸ್ಟರ್ ಪ್ಲೇಸ್ ಬಗ್ಗೆ ನಾನು ಅಗೇನ್ ಇಂಡಿಯನ್ ಜಿಯೋಗ್ರಫಿ ಬಂದಾಗ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇದರ ಜೊತೆಗೆ ದೊಡ್ಡಬಳ್ಳಾಪುರದಲ್ಲಿ ಜವಳಿ ಪಾರ್ಕ್ ಇರೋದು ಕಂಡುಬರುತ್ತೆ, ಇದು ಗೊತ್ತಿರಬೇಕು. ಬೆಂಗಳೂರು ಸ್ಪೆಷಲಿ ಸಿದ್ಧ ಉಡುಪುಗಳ ರಾಜಧಾನಿ ಅಂತ ಕರೆಯಲಾಗುತ್ತೆ. ಗಾರ್ಮೆಂಟ್ಸ್ಗಳ ಒಂದು ಕ್ಯಾಪಿಟಲ್ ಅಂತ ಕೂಡ ಕರೆಯಲಾಗುತ್ತೆ ಬೆಂಗಳೂರಿಗೆ. ಸಿದ್ಧ ಉಡುಪುಗಳ ರಾಜಧಾನಿ ಅಂತ ಬೆಂಗಳೂರನ್ನು ಗುರುತಿಸಲಾಗುತ್ತೆ. ಅಷ್ಟೊಂದು ಫೇಮಸ್ ಆಗಿರೋದು, ಅಷ್ಟೊಂದು ಗಾರ್ಮೆಂಟ್ಸ್ಗಳು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಏರಿಯಾದಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಪ್ರೆಸೆಂಟ್ ಕರ್ನಾಟಕದಲ್ಲಿ ಅನುಸರಿಸ್ತಾ ಇರುವಂತಹ ನೂತನ ಜವಳಿ ಮತ್ತು ಸಿದ್ಧ ಉಡುಪ ನೀತಿ ಅಂದರೆ 2019-24. ನಿಮಗೆ ಇಸ್ವಿ ಕೊಟ್ಬಿಡ್ತಾರೆ. ಪ್ರೆಸೆಂಟ್ ರಾಜ್ಯದಲ್ಲಿ ಯಾವ ಸಿದ್ಧ ಉಡುಪು ನೀತಿಯನ್ನು ಫಾಲೋ ಮಾಡ್ತಾ ಇದ್ದೇವೆ ಅಂದರೆ 2019-24 ಇರುವಂಥ ನೀತಿಯನ್ನು ಫಾಲೋ ಮಾಡ್ತಾ ಇದ್ದೇವೆ. ಕಾಲಕ್ಕೆ ತಕ್ಕಂತೆ ಈ ನೀತಿಯನ್ನು ಬದಲಾಯಿಸ್ಕೊಳ್ತೇವೆ. ಹೊಸ ಕಂಪ್ನಿಗಳು ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾದಂಥ ಫೆಸಿಲಿಟಿ ಮಾಡಿಕೊಡೋದಾಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ರಿಲೇಟೆಡ್ ಆಗಿ ಪಾಲಿಸಿಯನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಪ್ರೆಸೆಂಟ್ ಫಾಲೋ ಮಾಡ್ತಾ ಇರುವಂಥ ನೀತಿ ಯಾವುದನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಶುಗರ್ ಇಂಡಸ್ಟ್ರೀಸ್. ಇದೊಂದು ರೀತಿ ಕೃಷಿ ಆಧಾರಿತ ಕಾರ್ಖಾನೆಗಳಂತ ಗುರುತಿಸ್ಬೋದು. ಶುಗರ್ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಒಂದು 2-3 ಪ್ಲೇಸ್ ಇಂಪಾರ್ಟೆಂಟ್ ಆಗ್ತವೆ ನನ್ನ ಪ್ರಕಾರ. ಮೊದಲನೇದಾಗಿ ಶುಗರ್ ಇಂಡಸ್ಟ್ರೀಸ್ಗಳು ಎಲ್ಲಿ ಕಂಡು ಬರ್ತಾವೆ ಅಂದರೆ, ಎಲ್ಲಿ ಕಬ್ಬು ಜಾಸ್ತಿ ಬೆಳೆಯಲಾಗುತ್ತೋ ಆ ಭಾಗದಲ್ಲಿ ಕೇಂದ್ರೀಕೃತ ಆಗಿರ್ತಾವೆ ಅಂತ ಹೇಳ್ಬೋದು. ಯಾಕಂದರೆ ಕಬ್ಬು ಅದಕ್ಕೆ ಬೇಕಾದಂಥ ಅತ್ಯಂತ ಪ್ರಮುಖವಾದಂಥ ಒಂದು ರಾ ಮೆಟೀರಿಯಲ್ ಅಂತ ಗುರುತಿಸೋದು. ಹಾಗಾಗಿ ಯಾವ ಭಾಗದಲ್ಲಿ ಕಬ್ಬು ಬೆಳೀತಾರೋ ಆ ಭಾಗದಲ್ಲಿ ಈ ಕಾರ್ಖಾನೆಗಳು ಹೆಚ್ಚು ಕೇಂದ್ರೀಕೃತ ಆಗಿರ್ತಾವಂತ ರಫ್ ಆಗಿ ನಾವು ಅರ್ಥ ಮಾಡ್ಕೋಬೋದು. ಓಕೆ, ರಾಜ್ಯದ ಶುಗರ್ ಇಂಡಸ್ಟ್ರೀಸ್ಗಳಿಗೆ ರಿಲೇಟೆಡ್ ಆಗಿ ಬಂದಾಗ 1-2 ಪ್ಲೇಸ್ಗಳು ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗ್ತವೆ. ಫಸ್ಟ್ ಆಫ್ ಆಲ್, ಫಸ್ಟ್ ಮಾಡರ್ನ್ ಶುಗರ್ ಇಂಡಸ್ಟ್ರಿ ವಾಸ್ ಮೈಸೂರು ಶುಗರ್ ಕಂಪ್ನಿ ಎಸ್ಟಾಬ್ಲಿಷ್ಡ್ ಇನ್ ಮಂಡ್ಯ. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ರಾಜ್ಯದ ಮೊದಲ ಶುಗರ್ ಕಾರ್ಖಾನೆ ಸ್ಟಾರ್ಟ್ ಆಗಿದೆ ಅಂದರೆ ಮಾಡರ್ನ್ ಶುಗರ್ ಇಂಡಸ್ಟ್ರಿ, ಆಧುನಿಕ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದು ಮಂಡ್ಯದಲ್ಲನ್ನು ಗಮನಿಸಬೇಕು. ಆ ಕಂಪನಿ ಯಾವ ಟೈಟಲಲ್ಲಿ, ಯಾವ ಹೆಸರಲ್ಲಿ ಸ್ಥಾಪನೆ ಆಗಿತ್ತು ಅಂತ ನೋಡ್ತಾ ಹೋದರೆ ಮೈಸೂರು ಶುಗರ್ ಕಂಪ್ನಿ ಅನ್ನುವಂಥ ಹೆಸರಲ್ಲಿ ಸ್ಥಾಪನೆ ಆಗಿತ್ತು 1933ರಲ್ಲಿ. ಅದರ ಜೊತೆಗೆ ಮಂಡ್ಯಗೆ ಶುಗರ್ ಸಿಟಿ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಬೆಳಗಾವಿಗೆ ಶುಗರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಕರೆಯಲಾಗುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇದರ ಜೊತೆಗೆ ಬೆಂಗಳೂರಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಕಾಮನ್ ಆಗಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಯಾವ ನಗರಕ್ಕೆ ಕರೆಯಲಾಗುತ್ತೆ, ಅಥವಾ ಯಾವ ನಗರ ಈ ರೀತಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಫೇಮಸ್ ಆಗಿದೆ ಅಂತ ಕೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರಬೇಕು, ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಅಷ್ಟೆಲ್ಲ IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು IT ಕಂಪನಿಗಳು ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಹಾಗಾಗಿ IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸ್ಪೆಷಲಿ ಬೆಂಗಳೂರಿನಲ್ಲಿರುವಂಥ ಅತ್ಯಂತ ಪ್ರಸಿದ್ಧವಾದಂಥ IT ಕಂಪನಿಗಳಂದರೆ ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು, IBM ಆಗಿರ್ಬೋದು, ಕಾಗ್ನಿಜೆಂಟ್ ಆಗಿರ್ಬೋದು, ಸುಮಾರು IT ಕಂಪನಿಗಳು ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಷನ್. ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಕರ್ನಾಟಕ, ಕೈಗಾರಿಕಾ ವಲಯಗಳಂತ ಗುರುತಿಸ್ತೇವೆ ನಾವು. ಯಾವ ಬೇಸ್ ಮೇಲೆ ಅಂದರೆ, ಕರ್ನಾಟಕದ ಯಾವ ಭಾಗದಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿದ್ದಾವಲ್ವ ಅವೆಲ್ಲವನ್ನು ಕೂಡ ಒಂದೊಂದು ವಲಯ ಅಥವಾ ಒಂದೊಂದು ಜೋನ್ಸ್ ಅಂತ ಗುರುತಿಸ್ಬೋದು. ಇಡೀ ಕರ್ನಾಟಕದಲ್ಲಿ ಬಂದಾಗ ಒಂದು 5 ಜೋನ್ಸ್ಗಳನ್ನು ಗುರುತಿಸ್ಬೋದು. ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತಲಿನ ಏರಿಯಾವನ್ನು 1 ಜೋನ್ ಅಂತ ಹೇಳ್ಬೋದು. ಅಂದರೆ ಬೆಂಗಳೂರು, ಕೋಲಾರ, ತುಮಕೂರು ಇಂಡಸ್ಟ್ರಿಯಲ್ ರೀಸನ್ ಏನಿದೆ ಅಲ್ವಾ, ಇದಕ್ಕೆ 1 ಜೋನ್, ಒಂದು ಕೈಗಾರಿಕಾ ವಲಯ ಅಂತ ಕರ್ನಾಟಕದಲ್ಲಿ ಗುರುತಿಸ್ಬೋದು. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಕೇಂದ್ರೀಕೃತವಾಗಿದ್ದು ಇದೇ ಜೋನ್ದಲ್ಲಿ ಅಂತ ಹೇಳ್ಬೋದು. ಕೈಗಾರಿಕೆಗಳ ಕೇಂದ್ರೀಕರಣ ಆಗಲಿಕ್ಕೆ 2-3 ಕಾರಣಗಳಿರ್ತವೆ, ಒಂದೇ ಕಾರಣ ಅನ್ನಂಗಿಲ್ಲ. ಅದು ರಾಜಧಾನಿ ಅನ್ನೋದೊಂದೇ ಕಾರಣ ಅಲ್ಲ, ಇನ್ನೂ ಬೇರೆ ಬೇರೆ ಕಾರಣಗಳು. ಅಂದರೆ ಅವರಿಗೆ ಸಾರಿಗೆ ಸಂಪರ್ಕ ಉತ್ತಮ ಆಗಿರಬೇಕು, ಮಾನವ ಸಂಪನ್ಮೂಲ ಈಸಿಯಾಗಿ ದೊರಕ್ತಾ ಹೋಗಬೇಕು, ಬೇರೆ ಬೇರೆ ಬೇಸಿಕ್ ಏನೋ ಬೇಕಾಗ್ತಾವಲ್ಲ ಫೆಸಿಲಿಟೀಸ್ಗಳು, ಆ ಫೆಸಿಲಿಟೀಸ್ಗಳು ಅವೈಲೇಬಲ್ ಇದ್ದರೆ ಅಲ್ಲಿ ಕೈಗಾರಿಕೆಗಳು ಆಟೋಮೆಟಿಕ್ಕಾಗಿ ಡೆವಲಪ್ ಆಗ್ತಾವೆ ಅಂತ ಹೇಳ್ಬೋದು. ಆ ಆ್ಯಂಗಲಲ್ಲಿ ಲಾರ್ಜ್ ನಂಬರ್ ಆಫ್ ಇಂಡಸ್ಟ್ರೀಸ್ಗಳು ಇಲ್ಲಿ ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಇನ್ನೊಂದು ಬೆಳಗಾವಿ ಧಾರವಾಡ ರೀಸನ್ ಕೂಡ ಗುರುತಿಸಲಾಗುತ್ತೆ. ಬೆಳಗಾವಿ ಧಾರವಾಡ ಏನಿದೆ ಅಲ್ವಾ, ಈ ಜೋನ್ ಕೂಡ ಒಂದು ಗುರುತಿಸಲಾಗುತ್ತೆ. ದಕ್ಷಿಣ ಕನ್ನಡ ಉಡುಪಿ ರೀಸನ್ ಕೂಡ ಗುರುತಿಸಲಾಗುತ್ತೆ. ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಬಂದಾಗ ಇದನ್ನು ಕೂಡ 1 ಜೋನ್ ಅಂತ ಗುರುತಿಸಲಾಗುತ್ತೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಇಂಡಸ್ಟ್ರಿಯಲ್ ರೀಸನ್ ಅಂತ ಕೂಡ ಗುರುತಿಸಲಾಗುತ್ತೆ. ರಾಯಚೂರು, ಬಳ್ಳಾರಿ ಇದೇನಿದೆ ಅಲ್ವಾ, ಇದನ್ನು 1 ಜೋನ್ ಅಂತ ಗುರುತಿಸಲಾಗುತ್ತೆ. ಮೈಸೂರು, ಮಂಡ್ಯ ಇಂಡಸ್ಟ್ರಿಯಲ್ ರೀಸನ್ ಅಂತ ಕೂಡ ಗುರುತಿಸಲಾಗುತ್ತೆ. ಓಕೆ, ಈ ರೀತಿ ಒಂದು 4-5 ಜೋನ್ಗಳಾಗಿ ಕರ್ನಾಟಕದಲ್ಲಿ ನಾವು ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತ ಆಗಿರೋದು ಕಂಡುಬರುತ್ತೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತವಾಗಿರೋದು ಬೆಂಗಳೂರು, ಕೋಲಾರ, ತುಮಕೂರು ಇಂಡಸ್ಟ್ರಿಯಲ್ ಜೋನ್ ಅಂತ ಗುರುತಿಸೋದು. ಬೆಂಗಳೂರು ಅಂದರೆ ಕೇವಲ ಬೆಂಗಳೂರು ಸಿಟಿ ಅಲ್ಲ, ಬೆಂಗಳೂರು ಜೊತೆ ಬೆಂಗಳೂರು ರೂರಲ್ ಕೂಡ ಗುರುತಿಸ್ಬೋದು. ಇವನ್ ದೊಡ್ಡಬಳ್ಳಾಪುರ ಏರಿಯಾ ಕೂಡ ಹೆಚ್ಚು ಫೇಮಸ್ ಆಗಿರೋದು ಇಂಡಸ್ಟ್ರಿಯಲ್ ಏರಿಯಾ ಬಂದಾಗ. ಇವನ್ ತುಮಕೂರು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ. ಹಾಗಾಗಿ ಇದನ್ನು 1 ಜೋನ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವ ಜೋನ್ ಅಂತ ಗುರುತಿಸಲಾಗುತ್ತೆ.
ನೆಕ್ಸ್ಟ್ ಒಂದು ಕರ್ನಾಟಕದ ಕೈಗಾರಿಕೆಗಳಿಗೆ ರಿಲೇಟೆಡ್ ನಿಮಗೂ ಇನ್ನೂ ಒಂದೆರಡು ವಿಚಾರಗಳು ಗೊತ್ತಿರಬೇಕು ಎಕ್ಸ್ಟ್ರಾ ಆಗಿ. KSSIDC ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಏನಿದು KSSIDC ಅಂತ ನೋಡ್ತಾ ಹೋದರೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಆ ವಿಸ್ತೃತ ರೂಪದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಂದರೆ ಇದರ ಬಹುಮುಖ್ಯ ಕೆಲಸ ಅಥವಾ ಇದನ್ನು ಯಾಕೆ ಸ್ಥಾಪನೆ ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ ಪ್ರೊಮೋಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಯೂನಿಟ್ಸ್. ಅಂದರೆ ಸಣ್ಣ ಕೈಗಾರಿಕೆಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಅವುಗಳ ಸ್ಥಾಪನೆಗೆ ಬೇಕಾದಂಥ ಎಲ್ಲ ಸಹಕಾರ ಆಗಿರ್ಬೋದು, ಬೇಕಾದಂಥ ಪ್ರೋತ್ಸಾಹ ಕೊಡಲಿಕ್ಕೆ ಸ್ಥಾಪನೆ ಆಗಿರುವಂಥ ಒಂದು ಕಾರ್ಪೊರೇಷನ್ ಇದಾಗಿದೆ. ಇದರ ಜೊತೆಗೆ KIADB ಕೂಡ ಗೊತ್ತಿರಬೇಕು. ಇಲ್ಲಿ ಪಕ್ಕದಲ್ಲೇ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕೂಡ ನೀವು ನೋಡ್ಬೋದು. ಇದ್ರ ಕೆಲಸ ಏನು ಅಥವಾ ಇದನ್ನು ಯಾಕೆ ಸ್ಥಾಪನೆ ಮಾಡಲಾಗಿದೆ ಅಂದರೆ ಅದರ ವಿಸ್ತೃತ ರೂಪ ನೋಡಿದ್ರೆ ನೀವು ಅರ್ಥ ಮಾಡ್ಕೋತೀರಾ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಓಕೆ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪ್ರೊವೈಡ್ಸ್ ಇಂಡಸ್ಟ್ರಿಯಲ್ ಶೆಡ್ಸ್ ಆ್ಯಂಡ್ ಲ್ಯಾಂಡ್ ಫಾರ್ ಸೆಟ್ಟಿಂಗ್ ಅಪ್ ಇಂಡಸ್ಟ್ರೀಸ್. ಓಕೆ, ಅಂದರೆ ಕಾರ್ಖಾನೆಗಳ ಸ್ಥಾಪನೆ ಮಾಡಲಿಕ್ಕೆ ಲ್ಯಾಂಡನ್ನು ಕೊಡುವಂಥ ಒಂದು ಬೋರ್ಡ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇವೆರಡು ಕೂಡ ಕೈಗಾರಿಕೆಗಳಿಗೆ ರಿಲೇಟೆಡ್ ಆಗಿರುವಂತಹ ನಿಗಮ ಆಗಿದೆ. ಒಂದು ಬೋರ್ಡ್ ಇರಿದೆ ಅನ್ನೋದು ಕೂಡ ಗಮನಿಸಬೇಕು. ಇದು ಕರ್ನಾಟಕದ ಕೈಗಾರಿಕೆಗಳು ಬಂದಾಗ ಹೆಚ್ಚು ವಿಶೇಷವಾಗಿ ಇಂತಹ ಅಂಶಗಳಿಗೆ ನೀವು ಫೋಕಸ್ ಮಾಡಬೇಕು. ಎಕ್ಸಾಮಲ್ಲಿ ಕೆಲವೊಮ್ಮೆ ಇದಕ್ಕೆ ರಿಲೇಟೆಡ್ ಕ್ವಶನ್ಸನ್ನು ಸ್ಪೆಷಲ್ ಆಗಿ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ನೆಕ್ಸ್ಟ್ ಒಂದು ಪ್ರೆಸೆಂಟ್ ಕರ್ನಾಟಕದಲ್ಲಿ ಯಾವ ಪಾಲಿಸಿ ಫಾಲೋ ಆಗ್ತಾ ಇದೆ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಆಗಿ ಬಂದಾಗ ನೋಡ್ತಾ ಹೋದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2020-25 ಅನ್ನುವಂಥ ಪಾಲಿಸಿ ಪ್ರೆಸೆಂಟ್ ಕರ್ನಾಟಕದಲ್ಲಿ ಫಾಲೋ ಆಗ್ತಾ ಇರೋದು. ಏನು ಈ ಪಾಲಿಸಿಯ ವಿಶೇಷತೆ ಅಂತ ನೋಡ್ತಾ ಹೋದರೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಕೆಟಗರೈಸ್ ದ ಸ್ಟೇಟ್ಸ್ ಡಿಸ್ಟ್ರಿಕ್ಟ್ಸ್ ಇಂಟು ಜೋನ್ಸ್. ಅಂದರೆ ರಾಜ್ಯದ ಜಿಲ್ಲೆಗಳನ್ನೆಲ್ಲ ಏನು ಮಾಡಿದೆ ಅಂದರೆ ಈ ಪಾಲಿಸಿಯಲ್ಲಿ 3 ಜೋನ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಅಂದರೆ ಕೈಗಾರಿಕೆಗಳು ಒಂದು 4-5 ಜೋನಲ್ಲಿ ಹೆಚ್ಚು ಕೇಂದ್ರೀಕೃತ ಆಗಿದ್ದಾವೆ ಅಂತ ಹೇಳಿದ್ದೇವೆ. ಅದರಲ್ಲೂ ಸ್ಪೆಷಲಿ ಬೆಂಗಳೂರು ಜೋನ್ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಆದರೆ ಈ ರೀತಿ ಆಗ್ತಾ ಹೋದರೆ ಭವಿಷ್ಯದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಜನರೆಲ್ಲ ಆ ಏರಿಯಾಕ್ಕೆ ಬಂದು ವಲಸೆ ಬರುವಂಥ ಪಾಸಿಬಿಲಿಟಿ ಭಾಳ ಇರುತ್ತೆ. ಬೇರೆ ಬೇರೆ ಭಾಗದಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಪಾಲಿಸಿಯಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ರಾಜ್ಯದಲ್ಲಿರುವಂಥ ಜಿಲ್ಲೆಗಳನ್ನು ಜೋನ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು 3 ಜೋನ್ ಅಂತ ಗುರುತಿಸಿದ್ದಾರೆ. ಜೋನ್ 1, ಜೋನ್ 2, ಜೋನ್ 3 ಅಂತ. ಜೋನ್ 1ದಲ್ಲಿ ಎಂಥ ಜಿಲ್ಲೆಗಳಿದ್ದಾವೆ ಅಂದರೆ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಗುರುತಿಸೋದು. ಜೋನ್ 2ದಲ್ಲಿ ಇಂಡಸ್ಟ್ರಿಯಲಿ ಮೀಡಿಯಮ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಗುರುತಿಸೋದು. ಥರ್ಡ್ ಜೋನಲ್ಲಿ ಇಂಡಸ್ಟ್ರಿಯಲಿ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಗುರುತಿಸೋದು. ಬೆಂಗಳೂರು, ಕೋಲಾರ, ಬೆಂಗಳೂರು ರೂರಲ್, ತುಮಕೂರು ಏನಿದ್ದಾವಲ್ವ ಅವೆಲ್ಲ ಜೋನ್ 3 ಅಂತ ಗುರುತಿಸ್ಬೋದು. ಕೆಲವೊಂದು ಡಿಸ್ಟ್ರಿಕಲ್ಲಿ ನಾವು ಇಂಡಸ್ಟ್ರಿಯಲ್ದಲ್ಲಿ ಬಂದಾಗ ಹೆಚ್ಚು ಹೇಳಿಕೊಳ್ಳುವಂಥ ಯಾವುದೇ ಅಂಶಗಳಲ್ಲಿ ಕಂಡುಬರೋದಿಲ್ಲ. ಅವುಗಳಿಗೆ ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಗುರುತಿಸೋದು. ಇದೊಂದು ರೀತಿ ಒಳ್ಳೆ ಥಾಟ್ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ಹಿಂದುಳಿದಿರುವ ಅಂದರೆ ಯಾವುದು, ಕೈಗಾರಿಕಾ ಕ್ಷೇತ್ರದಲ್ಲಿ ಹಿಂದುಳಿದಿರುವಂತಹ ಜಿಲ್ಲೆಗಳನ್ನು ಮುಂದೆ ತರಲಿಕ್ಕೆ ಇದು ಹೆಚ್ಚು ಫೋಕಸ್ ಮಾಡಿರೋದು ಸಹ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದಾಗಿದೆ. ಇದರಿಂದ ಜನರಿಗೆ ಅವರ ಜಿಲ್ಲೆಯಲ್ಲೇ ಕಾರ್ಖಾನೆಗಳು ಅವೈಲೇಬಲ್ ಇದ್ದರೆ ಉದ್ಯೋಗ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಆ ಜಿಲ್ಲೆಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಕರ್ನಾಟಕ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಆಗಿತ್ತು. ಇಂಥ ಒಂದು ಮ್ಯಾಪಲ್ಲಿ ನೀವೇನು ಮಾಡಬೇಕು, ಕರ್ನಾಟಕದಲ್ಲಿ ಇರುವಂತಹ ಕಾರ್ಖಾನೆಗಳ ಬಗ್ಗೆ ಡಿಸ್ಟ್ರಿಕ್ಟ್ ವೈಸ್ ನೀವೇನು ಮಾಡ್ಕೋಬೇಕು, ಮ್ಯಾಪಲ್ಲಿ ಹೈಲೈಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ದೊರಕುವಂಥ ಖನಿಜ ಸಂಪನ್ಮೂಲಗಳನ್ನು ಕೂಡ ನೀವು ಜಿಲ್ಲಾವಾರು ಬೇಕಾದರೂ ಕೂಡ ಆ ಪ್ಲೇಸಸ್ಗಳನ್ನು ಹೈಲೈಟ್ ಮಾಡ್ಕೋಬೋದು. ಆವಾಗ ನಿಮಗೆ ಇದು ಈಸಿಯಾಗಿ ಇನ್ನೂ ನೆನಪಲ್ಲಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಾಮನ್ ಆಗಿ ಸಾರಿಗೆ ವ್ಯವಸ್ಥೆ ನಾವು ಜಲ ಸಾರಿಗೆ, ಭೂ ಸಾರಿಗೆ, ವಾಯು ಸಾರಿಗೆ ಅಂತ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸ್ಪೆಷಲಿ ಕರ್ನಾಟಕದ ಸಾರಿಗೆ ಅಂತ ಬಂದಾಗ ಬಹಳ ಇಂಪಾರ್ಟೆಂಟಾಗಿ ನಮಗೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಅಂದರೆ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಬಂದಾಗ ರಸ್ತೆ ಎಷ್ಟು ಉದ್ದ ಇದೆ, ಕರ್ನಾಟಕದಲ್ಲಿ ಎಷ್ಟು ರಸ್ತೆ ಇದೆ ಅಂತ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಆದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಹಳ ರೇರ್ ಈ ರೀತಿ ಕ್ವಶನ್ ಕೇಳೋದು. KS ಪ್ರಿಲಿಮ್ಸ್ ಬೇರೆ ಬೇರೆ ಎಕ್ಸಾಮಲ್ಲಿ ಬಂದಾಗ ರಸ್ತೆ ಯಾವ ಪ್ರಮಾಣದಲ್ಲಿದೆ ಕರ್ನಾಟಕದಲ್ಲಿ ಅಂತ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇದು ಆರ್ಥಿಕ ಸಮೀಕ್ಷೆಯಿಂದ ತೆಗೆದುಕೊಂಡಿರುವಂಥ ಟೇಬಲ್ಲು. 2022-23ರಲ್ಲಿ ಬಂದಾಗ ರಾಷ್ಟ್ರೀಯ ಹೆದ್ದಾರಿ ಎಷ್ಟಿದೆ, ರಾಜ್ಯ ಹೆದ್ದಾರಿ ಎಷ್ಟಿದೆ, ಜಿಲ್ಲಾ ರಸ್ತೆ ಎಷ್ಟಿದೆ, ಮುನ್ಸಿಪಲ್ ರಸ್ತೆ, ಗ್ರಾಮೀಣ ರಸ್ತೆ ಒಟ್ಟು ಎಷ್ಟಿದೆ ಅಂತೆಲ್ಲ ನಿಮಗೆ ಟೇಬಲಲ್ಲಿ ಸಿಗ್ತಾ ಇದೆ. ಇನ್ಫಾರ್ಮೇಷನ್ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ಸ್ವಲ್ಪ ನೋಟ್ ಮಾಡ್ಕೋಬೋದು. ಇಲ್ಲಾಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಪೆಷಲಿ ಪೊಲೀಸ್ ಎಕ್ಸಾಮಲ್ಲಿ ಬಂದಾಗ ರಾಷ್ಟ್ರೀಯ ಹೆದ್ದಾರಿ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ. ಸ್ಟಾರ್ ಅಂದರೆ ಇಲ್ಲಿ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ, ಅವನ್ನು ಕೂಡ ನೀವು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಎಕ್ಸಾಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬಂದಾಗ ರಸ್ತೆ ಸಾರಿಗೆ ರಿಲೇಟೆಡ್ ಆಗಿ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗೆ ರಿಲೇಟೆಡ್ ಆಗಿ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಮುಂಚೆ ಬಂದರೆ ನಾವು ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದಿಲ್ಲ, ಈ ರೀತಿ ಎಲ್ಲ ಕ್ವಶನ್ಸ್ಗಳು ಕೇಳ್ತಾ ಇದ್ರು. ಆ ರೀತಿ ಕ್ವಶನ್ಸ್ ಈಗಲೂ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಆದರೆ ಪ್ರೆಸೆಂಟ್ ಬಂದರೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದು ಕಂಡುಬರುತ್ತೆ.
ಆವಾಗ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಕಡಿಮೆ ಇತ್ತು, ಹಾಗಾಗಿ ಕೆಲವೊಂದು ಜಿಲ್ಲೆಗಳ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದೋಗಿರೋದು ಕಂಡುಬರ್ತಾ ಇರಲಿಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ನಂಬರ್ ಕೊಡಲಾಗಿದೆ, ಹಾಗಾಗಿ ಪ್ರೆಸೆಂಟ್ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲಕ ಕೂಡ ರಾಷ್ಟ್ರೀಯ ಹೆದ್ದಾರಿ ಹಾದೋಗೋದು ಕಂಡುಬರುತ್ತೆ. ಅದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ, ನಮ್ಮ ರಾಜ್ಯದ ಮೂಲಕ ಹಾದು ಹೋಗುವಂಥ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಓಕೆ, ಅದರಲ್ಲಿ ಸ್ಪೆಷಲಿ ನಾನೊಂದು 3-4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಗುರುತಿಸಿರೋದು. ಇದರ ಜೊತೆ ಇಂಡಿಯನ್ ಜಿಯೋಗ್ರಫಿಲಿ ಕೂಡ ಈ ಟಾಪಿಕ್ ರಿಪೀಟ್ ಆಗೋದ್ರಿಂದ ಅಲ್ಲೂ ಇನ್ನೂ ಕೆಲವೊಂದು ರಾಷ್ಟ್ರೀಯ ಹೆದ್ದಾರಿಗಳು ಸಿಗುತ್ತೆ, ನಿಮಗೆ ಲಿಸ್ಟ್ ಸಿಗುತ್ತೆ, ಅಲ್ಲೂ ಕೂಡ ಕವರ್ ಮಾಡ್ಕೋಬೋದು. ಸ್ಪೆಷಲಿ ನಾನು 48 GQ ಅನ್ನುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದ ಮೂಲಕ ಹಾದೋಗುವಂಥ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗುರುತಿಸ್ತಾ ಇರೋದು. ಓಕೆ, GQ ಅಂದರೆ ಗೋಲ್ಡನ್ ಕ್ವಾಡ್ರಿಲೇಟರಲ್ ಬರುವಂಥ NH, ಇದು 48 GQ ಅಂತ ಹೇಳೋದು. ಇದು ಡೆಲ್ಲಿ ಮತ್ತು ಚೆನ್ನೈಯನ್ನು ಕನೆಕ್ಟ್ ಮಾಡುತ್ತೆ. ಮ್ಯಾಪಲ್ಲಿ ಕಾಣಿಸ್ತಾ ಇದೆ ಡೆಲ್ಲಿ ಟು ಏನು ಮಾಡುತ್ತೆ, ಇದು ಚೆನ್ನೈಯನ್ನು ಕನೆಕ್ಟ್ ಮಾಡುತ್ತೆ. ಈ ಮಾರ್ಗದಲ್ಲಿ ಕರ್ನಾಟಕ ರಾಜ್ಯವು ಇದೆ. ಕರ್ನಾಟಕದ ಅನೇಕ ನಗರಗಳ ಮೂಲಕ ಇದು ಹಾದೋಗೋದು ಕಂಡುಬರುತ್ತೆ. ಸ್ಪೆಷಲಿ ಬೆಳಗಾವಿ ಆಗಿರ್ಬೋದು, ಚಿತ್ರದುರ್ಗ, ಬೆಂಗಳೂರು ಕನೆಕ್ಟ್ ಮಾಡಿ ಮುಂದೆ ತಮಿಳುನಾಡಿಗೆ ಇದು ಪಾಸ್ ಆಗೋದು ಕಂಡುಬರುತ್ತೆ. ಇದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಫೋಕಸ್ ಮಾಡಬೇಕು. ಅದರ ಜೊತೆ 44 NS ಅಂತ ನಾರ್ತ್ ಸೌತ್ ಕಾರಿಡಾರ್ ಅಂತ ಹೇಳೋದು, ಇದು ಶ್ರೀನಗರಿಂದ ಕನ್ಯಾಕುಮಾರಿವರೆಗೂ ಇರೋದು ಕಂಡುಬರುತ್ತೆ. ಇದು ಬೆಂಗಳೂರು ಮೂಲಕ ಹಾದೋಗೋದು ಕಂಡುಬರುತ್ತೆ. ಈವನ್ ಚಿಕ್ಕಬಳ್ಳಾಪುರ ಮೂಲಕನೂ ಕೂಡ ಇದು ಬರುತ್ತೆ, ಬೆಂಗಳೂರು ಕನೆಕ್ಟ್ ಆಗುತ್ತೆ. ಬೆಂಗಳೂರಿಂದ ಮುಂದೆ ಇದು ತಮಿಳುನಾಡನ್ನು ಪ್ರವೇಶ ಮಾಡುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನಂಬರ್ಗಳು ಗೊತ್ತಿರಬೇಕು, ನಂಬರ್ ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಟ್ ಮಾಡುತ್ತೆ ಆ ಹೈವೇ ಅನ್ನೋದು ಕೂಡ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಬಂದಾಗ ಇವಿಷ್ಟೇ ಪ್ಲೇಸ್ ನೆನ್ಪಿಟ್ಕೊಳ್ಬೇಕಾ ಸರ್ ಅಂತ ನಿಮಗೆ ಅನಿಸ್ಬೋದು. ಇವಿಷ್ಟೇ ಪ್ಲೇಸ್ ನೆನ್ಪಿಟ್ಕೊಳ್ಬೇಕು ಅನ್ನೋದಕ್ಕೆ ನಾನು ಇಲ್ಲಿಗೆ ಲಿಮಿಟ್ ಮಾಡಲಿಕ್ಕೆ ಬಯಸೋದಿಲ್ಲ. ನೀವು ಸ್ವಲ್ಪ ಅಟ್ಲಾಸನ್ನೆಲ್ಲ ನೋಡಿಕೊಂಡು ಅಥವಾ ಮ್ಯಾಪನ್ನು ನೋಡ್ತಾ ಇನ್ನೂ ಬೇರೆ ಬೇರೆ ಸಿಟಿಗಳು ಕೂಡ ಈ ಹೈವೇಲಿ ಇರೋದು ಕಂಡುಬರುತ್ತೆ. ಅವನ್ನು ಕೂಡ ನೀವು ಲಿಸ್ಟ್ ಮಾಡ್ಕೋಬೇಕು ಅಥವಾ ಹೈಲೈಟ್ ಮಾಡ್ಕೊಂಡಿರಬೇಕು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಕರ್ನಾಟಕದಲ್ಲಿ ಗುರುತಿಸ್ತಾ ಇರುವಂತಹ ನ್ಯಾಷನಲ್ ಹೈವೇ ಅಂದರೆ NH 66 ಅನ್ನುವಂಥ ನ್ಯಾಷನಲ್ ಹೈವೇ ಕೂಡ ಗುರುತಿಸ್ತಾ ಇದ್ದೀನಿ. ಇದು ಪಾನ್ವೇಲ್ ಮತ್ತು ಕನ್ಯಾಕುಮಾರಿಯನ್ನು ಕನೆಕ್ಟ್ ಮಾಡುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಂದ ಅಪ್ ಟು ಕನ್ಯಾಕುಮಾರಿವರೆಗೂ ಇರುವಂಥ ಒಂದು ಹೈವೇ ಇದಾಗಿದೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದ ಕೋಸ್ಟಲ್ ಪ್ಲೇನ್ ಅಥವಾ ಕೋಸ್ಟಲ್ ಏರಿಯಾದಲ್ಲಿ ಹಾದೋಗುವಂಥ ಒಂದು ನ್ಯಾಷನಲ್ ಹೈವೇ ಅಂತ ಇದನ್ನು ಗುರುತಿಸೋದು. ಸ್ಪೆಷಲಿ ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿರುವಂಥ ಅತ್ಯಂತ ಪ್ರಮುಖ ನಗರಗಳಾಗಿರುವಂಥ ಕಾರವಾರ ಆಗಿರ್ಬೋದು, ಹೊನ್ನಾವರ, ಉಡುಪಿ, ಮೈಸೂರು ಇವೆಲ್ಲವನ್ನು ಕನೆಕ್ಟ್ ಮಾಡುವಂತಹ ಒಂದು ನ್ಯಾಷನಲ್ ಹೈವೇ ಇದಾಗಿದೆ. ಅಥವಾ ಇನ್ನೊಂದು ರೀತಿ ಕೇಳ್ಬೋದು, ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ಗೆ ಒಂದು ಬಹುತೇಕ ಪ್ಯಾರಲಲ್ ಆಗಿರುವಂತಹ ಹೈವೇ. ಈ ರೀತಿ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ನಿಮಗೆ NH 66 ಬಗ್ಗೆ ಕೂಡ ಬೇಸಿಕ್ ಮಾಹಿತಿ ಇರಲೇಬೇಕು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯಾಷನಲ್ ಹೈವೇ ಅಂದರೆ NH 75 ಅಂತ ಹೇಳೋದು. ನ್ಯಾಷನಲ್ ಹೈವೇ 75 ಅಂತ ಆಲ್ರೆಡಿ ಅದರ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಇದು ಮಂಗಳೂರು, ಈ ಕಡೆ ಬಂದಾಗ ವೆಲ್ಲೂರು ಇದೆ, ಇಲ್ಲಿ ಬೆಂಗಳೂರು ಇದೆ, ಇಲ್ಲಿ ಹಾಸನ ಇದೆ. ಅಂದರೆ ಮಂಗಳೂರು ಮತ್ತು ವೆಲ್ಲೂರನ್ನು ಕನೆಕ್ಟ್ ಮಾಡುತ್ತೆ. ಈ ಮಾರ್ಗ ಮಧ್ಯದಲ್ಲಿ ಹಾಸನ, ಬೆಂಗಳೂರು, ಇವನ್ ಕೋಲಾರ ಕೂಡ ಇರೋದು ಕಂಡುಬರ್ತಾ ಇದೆ. ಅಂದರೆ ಇದು ಯಾವ ರಾಜ್ಯಗಳ ಮೂಲಕ ಹಾದೋಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಯಾವ ಮೇಜರ್ ಸಿಟಿಗಳನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ರಾಜ್ಯ ಅಂತ ತೆಗೆದುಕೊಂಡಾಗ ಬಹಳ ವಿಶೇಷವಾಗಿ ಇಲ್ಲಿ ನಾವು ಗುರುತಿಸ್ಬೋದು. ಏನು ಗುರುತಿಸ್ಬೋದು ಅಂದರೆ ಕರ್ನಾಟಕದಲ್ಲಿ ಹಾದೋಗ್ತಾ ಇದೆ. ಆಲ್ರೆಡಿ ಇದು ಗೊತ್ತು ನಿಮಗೆ, ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಕರ್ನಾಟಕದ ಮೂಲಕ ಇದು ಹಾದೋಗ್ತಾ ಇದೆ. ಈ ಭಾಗದಲ್ಲಿ ಬಂದಾಗ ಕೋಲಾರ ದಾಟ್ಕೊಂಡು ಈ ಭಾಗದಲ್ಲಿ ಇದಿಷ್ಟು ಭಾಗದಲ್ಲಿ ಇದು ಆಂಧ್ರ ಪ್ರದೇಶವನ್ನು ದಾಟ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇದು ತಮಿಳುನಾಡನ್ನು ಪ್ರವೇಶ ಮಾಡೋದು ಕಂಡುಬರುತ್ತೆ. 3 ರಾಜ್ಯಗಳ ಮೂಲಕ ಹಾದೋಗುತ್ತೆ, 3 ರಾಜ್ಯಗಳನ್ನು ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಬಂದಾಗ ಅತ್ಯಂತ ಪ್ರಮುಖವಾದಂತಹ ಸಿಟಿಗಳಲ್ಲಿ ಗುರುತಿಸುವಂತಹ ಮಂಗಳೂರು ಮತ್ತು ಹಾಸನ ಮತ್ತು ಬೆಂಗಳೂರು, ಅದರ ಜೊತೆ ಕೋಲಾರ ಕೂಡ ಆ್ಯಡ್ ಮಾಡ್ಬೋದು. ಈ 4 ಪ್ರಮುಖ ನಗರಗಳನ್ನು ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಆಗಿದೆ ಇದು. ಮಂಗಳೂರು ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಯಾವುದಂತ ಈ ರೀತಿ ಕೇಳ್ಬೋದು. ಹಾಗಾಗಿ ಆ ಆ್ಯಂಗಲಲ್ಲಿ ಕೂಡ ಇದು ನೀವು ನೆನ್ಪಿಟ್ಕೊಳ್ಬೇಕು. ಅಷ್ಟೇ ಅಲ್ಲ, ನಾವು ಭೌಗೋಳಿಕವಾಗಿ ಬಂದಾಗ ಈ ಭಾಗವನ್ನು ಕೋಸ್ಟಲ್ ಏರಿಯಾ ಅಂತ ಗುರುತಿಸ್ತೇವೆ, ಇದನ್ನೆಲ್ಲ ಮಲೆನಾಡನ್ನು ಗುರುತಿಸ್ತೇವೆ, ಇದನ್ನು ಮೈದಾನ ಪ್ರದೇಶ ಅಂತ ಗುರುತಿಸ್ತೇವೆ. ಹಾಗಾಗಿ ಇದು ಕರಾವಳಿ, ಮಲೆನಾಡು, ಮೈದಾನ ಈ 3 ಭೌಗೋಳಿಕ ವಿಭಾಗಗಳನ್ನು ಕೂಡ ಕನೆಕ್ಟ್ ಮಾಡುವಂಥ ನ್ಯಾಷನಲ್ ಹೈವೇ ಅಂತ ಕೂಡ ಗುರುತಿಸ್ಬೋದಾಗಿದೆ. ಆ ಆ್ಯಂಗಲಲ್ಲೂ ಕೂಡ ನಿಮ್ಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಸ್ತೆ ಸಾರಿಗೆ ರಿಲೇಟೆಡ್ ಆಗಿ ಬಂದಾಗ ಇಂತಹ ಕಲ್ಲುಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಕಿಲೋಮೀಟರ್ಗಳಿಗಾಗಿ ಏನು ಬಳಸ್ತಾ ಇರ್ತೇವಲ್ವ ನಾವು ಕಿಲೋಮೀಟರ್ ಕಲ್ಲುಗಳಂತ, ಯಾವ ಬಣ್ಣವನ್ನು ಯಾವ ಹೈವೇಯಲ್ಲಿ ಬರುವಂಥ ರಸ್ತೆಗಳಿಗೆ ಬಳಸಲಾಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಯೆಲ್ಲೋ ವೈಟ್ ಇದ್ದರೆ ಇದು ನ್ಯಾಷನಲ್ ಹೈವೇಯನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಗ್ರೀನ್ ಮತ್ತು ವೈಟ್ ಇದ್ದರೆ ಇದು ಸ್ಟೇಟ್ ಹೈವೇ ಆಗಿರುತ್ತೆ. ಬ್ಲ್ಯಾಕ್ ಆರ್ ಬ್ಲೂ ಅದರ ಜೊತೆ ವೈಟ್ ಇದ್ದರೆ ಅದು ಸಿಟಿ ಆರ್ ಡಿಸ್ಟ್ರಿಕ್ಟ್ ರೋಡ್ ಆಗಿರುತ್ತೆ. ಆರೆಂಜ್ ಮತ್ತು ವೈಟ್ ಇದ್ದರೆ ಅದು ರೂರಲ್ ರೋಡ್ಸ್ ಆಗಿರುತ್ತೆ. ಇದಕ್ಕೆ ರಿಲೇಟೆಡ್ ಕೂಡ ಕೆಲವೊಮ್ಮೆ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಕರ್ನಾಟಕದ ರಸ್ತೆ ಸಾರಿಗೆಗೆ ಬಂದಾಗ, ಕರ್ನಾಟಕ ಸರ್ಕಾರದಲ್ಲಿ ಬಂದಾಗ ಈ ರಸ್ತೆ ಸಾರಿಗೆ ನಿಗಮ ಏನಿದೆ ಅಲ್ವಾ, ಅದನ್ನು 4 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಒಂದು KKRTC ಅಂತ ಹೇಳ್ತೇವೆ. KKRTC ಅಂದರೆ ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಹೇಳೋದು.
ಓಕೆ, ಇದು ಕ್ಲಿಯರ್ ಆಗಿರಬೇಕು. ಮುಂಚೆ ಈಶಾನ್ಯ ರಸ್ತೆ ಸಾರಿಗೆ ನಿಗಮ ಅಂತ ಕರಿತಾ ಇದ್ದೀವಿ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಹೇಳ್ತಾ ಇದ್ದೇವೆ. ಈಗ KKRTC ಅನ್ನು ನಾಮಕರಣ ಮಾಡಲಾಗಿದೆ. ಇದರ ಅಡಿಯಲ್ಲಿ ಬರುವಂತಹ ಜಿಲ್ಲೆಗಳು ಯಾವನ್ನೋ ಕೂಡ ನಿಮಗೆ ಗೊತ್ತಿರಬೇಕು. ಬೀದರ್ ಇದೆ, ಕಲಬುರಗಿ ಇದೆ, ವಿಜಯಪುರ ಇದೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಇದರ ಜೊತೆ ವಿಜಯನಗರ ಕೂಡ ಗುರುತಿಸ್ಬೋದು. ಇವಿಷ್ಟು ಜಿಲ್ಲೆಗಳು KKRTC ಭಾಗದಲ್ಲಿ ಬರ್ತವೆ. ಇನ್ನು NWKRTC ಅಂತ ಬರುತ್ತೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ. ಇದರಲ್ಲಿ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಜಿಲ್ಲೆಗಳಿರೋದು ಕಂಡುಬರುತ್ತೆ. ಇನ್ನು KSRTC ಅಂದರೆ ಇದು ಬಹಳ ದೊಡ್ಡ ಏರಿಯಾ ಇರೋದು ಕಂಡುಬರುತ್ತೆ. ಬಹುತೇಕ ಆ 2 ಭಾಗ ಬಿಟ್ಟರೆ ಬಹುತೇಕ ಉಳಿದಿರುವಂಥ ರಿಮೈನಿಂಗ್ ಕರ್ನಾಟಕದ ಪಾರ್ಟ್ ಅಂತ ಗುರುತಿಸ್ಬೋದು. ಇದರ ಜೊತೆಗೆ ಎಡಿಷನಲ್ ಆಗಿ ಬೆಂಗಳೂರು ನಗರವನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ರೀತಿ ಸಿಟಿ ಇಂಟರ್ಸಿಟಿ ಅಥವಾ ಸಿಟಿಯ ಒಳಭಾಗವನ್ನು ಕನೆಕ್ಟ್ ಮಾಡಲಿಕ್ಕೆ BMTC ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಾಗಿದೆ. BMTC ಅನ್ನೋದು ಕೂಡ ಒಂದು ಪಾರ್ಟ್ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ನಿಮಗೆ KKRTC, NWKRTC, KSRTC ಮತ್ತು BMTC ಕೂಡ ಗೊತ್ತಿರಬೇಕು. BMTC ಸೌಲಭ್ಯ ಬೆಂಗಳೂರು ರೂರಲ್ಗೆ ಲಿಮಿಟ್ ಆಗಿರೋದು ಕಂಡುಬರುತ್ತೆ. ಅದು ಆ ಸಿಟಿಯ ಒಳಗಿನ ಪ್ಲೇಸಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. KSRTC ಏನು ಮಾಡುತ್ತೆ, ಇದು ಉಳಿದಿರುವಂಥ ಭಾಗವನ್ನೆಲ್ಲ ಕನೆಕ್ಟ್ ಮಾಡುವಂಥ ಒಂದು ನಿಗಮ ಅಂತ ಅದನ್ನು ಗುರುತಿಸಲಾಗುತ್ತೆ. ಇದ್ರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಇರಬೇಕು. ನೆಕ್ಸ್ಟ್ ಒಂದು, ಕರ್ನಾಟಕದಲ್ಲಿ ರೈಲ್ವೆ ಸಾರಿಗೆ ರಿಲೇಟೆಡ್ ಆಗಿ ಏನಾದರೂ ಇಂಪಾರ್ಟೆಂಟ್ ಇದನ್ನ ಕಾಂಪಿಟೇಟಿವ್ ಎಕ್ಸಾಮಿಂದ, ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಂದ ನೋಡ್ತಾ ಹೋದರೆ ಖಂಡಿತ ಕೆಲವೊಂದು ಇಂಪಾರ್ಟೆಂಟ್ ಇರೋದು ಕಂಡುಬರುತ್ತೆ. ಓಕೆ, ಸ್ಪೆಷಲಿ ಕರ್ನಾಟಕ ರಿಲೇಟೆಡ್ ಆಗಿ ಬಂದಾಗ ಮೊದಲ ಕರ್ನಾಟಕದ ರೈಲ್ವೆ ಸೌಲಭ್ಯ ಅಥವಾ ಸಂಚಾರ ಆರಂಭ ಆಗಿದ್ದು ಎಲ್ಲಿ, ಈ ರೀತಿ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ರೈಲ್ವೆ ಲೈನ್ ಇನ್ ದ ಸ್ಟೇಟ್ ಅಂತ ಗುರುತಿಸೋದು ಬೆಂಗಳೂರು ಟು ಚೆನ್ನೈ 1864ರಲ್ಲಿ. ಮೊದಲ ರೈಲು ಮಾರ್ಗ ಕರ್ನಾಟಕ ರಿಲೇಟೆಡ್ ಆಗಿ ಆರಂಭ ಆಗಿದ್ದು ಬೆಂಗಳೂರು ಮತ್ತು ಚೆನ್ನೈ ಮಧ್ಯದಲ್ಲಿ 1864ರಲ್ಲಿ. ಬೆಂಗಳೂರು ಆ್ಯಂಡ್ ಮೈಸೂರು ರೈಲ್ವೆ ಲೈನ್ ಇನಾಗ್ರೇಟೆಡ್ ಇನ್ 1882. 1882ರಲ್ಲಿ ಬೆಂಗಳೂರು ಮತ್ತು ಮೈಸೂರು ಮಧ್ಯದಲ್ಲಿ ರೈಲು ಸಂಚಾರ ಆರಂಭ ಆಗುತ್ತೆ. 1892ರಲ್ಲಿ ಮೈಸೂರು ನಂಜನಗೂಡು ಮಧ್ಯದಲ್ಲಿ ಲೈನ್ ಆರಂಭ ಆಗಿರೋದು ಅಥವಾ ಲೈನ್ ಕಂಪ್ಲೀಟ್ ಆಗಿರೋದು ಸಹ ಕಾಣ್ತೇವೆ. ಆದರೆ ಕಾಮನ್ ಆಗಿ ಪೊಲೀಸ್ ಎಕ್ಸಾಮಲ್ಲಿ ಫಸ್ಟ್ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಕರ್ನಾಟಕದಲ್ಲಿ ರೈಲು ಲೈನ್ಗಳಿಗೆ ರಿಲೇಟೆಡ್ ಆಗಿ, ರೈಲ್ವೆ ಮಾರ್ಗಕ್ಕೆ ರಿಲೇಟೆಡ್ ಆಗಿ ಒಂದು ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಸುಮಾರು ನಗರಗಳು, ಸುಮಾರು ಜಿಲ್ಲೆಗಳನ್ನೆಲ್ಲ ಕನೆಕ್ಟ್ ಮಾಡಿರೋದು ಕಂಡುಬರುತ್ತೆ. ಸದ್ಯ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದಾದ್ರೂ ಇದೆ ಅಂತ ನೋಡ್ತಾ ಹೋದರೆ ಇನ್ನೂ ನಾವು ಕೊಡಗುವನ್ನು ಗುರುತಿಸ್ಬೋದು. ಕೊಡಗುದಲ್ಲೂ ಕೂಡ ಬಂದಾಗಲೂ ಕೂಡ ಅಲ್ಲೂ ಕೂಡ ರೈಲು ಮಾರ್ಗ ಸ್ಥಾಪನೆ ಆಗಬೇಕು ಅಥವಾ ರೈಲು ಮಾರ್ಗ ನಿರ್ಮಾಣ ಆಗಬೇಕನ್ನುವಂತಹ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ರೈಲು ಮಾರ್ಗ ಅಲ್ಲಿ ಅವೈಲೇಬಲ್ ಇಲ್ಲ, ರೈಲು ಮಾರ್ಗ ಅಲ್ಲಿ ಕಂಪ್ಲೀಟ್ ಆಗಿಲ್ಲ, ರೈಲು ಸಂಚಾರ ಆ ಜಿಲ್ಲೆ ಇನ್ನೂ ಪಡೆದುಕೊಂಡಿಲ್ಲ, ಅದು ಕೂಡ ಗೊತ್ತಿರಬೇಕು. ಆದರೆ ಅದಕ್ಕೆ ರಿಲೇಟೆಡ್ ಆದಂಥ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಆ ಭಾಗದಲ್ಲಿ ಬಂದಾಗ. ಓಕೆ, ಸ್ಪೆಷಲಿ ರೈಲು ಮಾರ್ಗಕ್ಕೆ ರಿಲೇಟೆಡ್ ಆಗಿ ಬಂದಾಗ ಬೆಂಗಳೂರು ಮತ್ತು ಮಂಗಳೂರು ರೈಲು ಮಾರ್ಗ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಇದು ಕೂಡ ಅಷ್ಟೇ ಮಲೆನಾಡನ್ನು ಸಂಪೂರ್ಣವಾಗಿ ದಾಟ್ಕೊಂಡು ಹೋಗುವಂಥ ಒಂದು ರೈಲು ಮಾರ್ಗ ಗುರುತಿಸ್ಬೋದು. ಈ ಲೋಂಡಾ ಭಾಗದಲ್ಲಿ ಕೂಡ ಒಂದು ಸ್ವಲ್ಪ ಮಲೆನಾಡು ಏರಿಯಾವನ್ನು ಗುರುತಿಸ್ಬೋದು. ಇವೆರಡು ಭಾಳ ವಿಶೇಷವಾದಂಥ ರೈಲು ಮಾರ್ಗ ಅಂತ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್, ಕೊಂಕಣ ರೈಲ್ವೆಗೆ ರಿಲೇಟೆಡ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಭಾಳ ಸರಿ ಕ್ವಶನ್ ಕೂಡ ಬಂದಿದೆ. ಇದು ಯಾಕೆ ಇಂಪಾರ್ಟೆಂಟ್ ಕೊಂಕಣ ರೈಲ್ವೆ ಅಂತ ನೋಡ್ತಾ ಹೋದರೆ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೈಲ್ವೆ ಲೈನ್ ಇನ್ ಇಂಡಿಯಾ. ಇಡೀ ಭಾರತದಲ್ಲಿ ಬಂದಾಗ ಅತ್ಯಂತ ಪ್ರಮುಖವಾದಂಥ ರೈಲ್ವೆ ಮಾರ್ಗಗಳಲ್ಲಿ ಕೊಂಕಣ ರೈಲ್ವೆ ಮಾರ್ಗವನ್ನು ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ಇದು ಈ ಭಾಗದಲ್ಲಿ, ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವಾ, ಈ ಕೋಸ್ಟಲ್ ಏರಿಯಾ ಅಂತ ಬೇಕಾದರೂ ಹೇಳ್ಬೋದು. ಈ ಭಾಗ ಅಥವಾ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಅಂತೂ ಕೂಡ ಗುರುತಿಸಲಾಗುತ್ತೆ. ಈ ಭಾಗದಲ್ಲಿರುವಂಥ ಬಹಳ ವಿಶೇಷವಾದಂತಹ ಒಂದು ರೈಲು ಮಾರ್ಗ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಂದರೆ 3 ರಾಜ್ಯಗಳು, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ನಗರಗಳಾಗಿರ್ಬೋದು, ಕೆಲವೊಂದು ಮಲೆನಾಡು ಭಾಗದ ಪ್ರದೇಶ ಆಗಿರ್ಬೋದು, ಅದರ ಜೊತೆಗೆ ಪೋರ್ಟ್ಸ್ಗಳನ್ನು ಕೂಡ ಕನೆಕ್ಟ್ ಮಾಡುವಂಥ ಒಂದು ವಿಶೇಷವಾದಂಥ ರೈಲ್ವೆ ಮಾರ್ಗ ಇದಾಗಿದೆ. ಓಕೆ, ಕೊಂಕಣ ರೈಲ್ವೆಗೆ ರಿಲೇಟೆಡ್ ಆಗಿ ಏನೆಲ್ಲ ಗೊತ್ತಿರಬೇಕು ಅಂದರೆ, ಇದು ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದು ಗೊತ್ತಿರಬೇಕು. ಇದು ಮಂಗಳೂರಿಂದ ಸ್ಟಾರ್ಟ್ ಆಗುತ್ತೆ, ಮಂಗಳೂರಿಂದ ರೋಹಾವರೆಗೂ ಇರೋದು ಕಂಡು ಬರುತ್ತೆ. ಮುಂದೆ ಮುಂಬೈ ಇರೋದು, ಮುಂಬೈ ಸಮೀಪದ ರೋಹಾ ಅಂತ ಗುರುತಿಸ್ಬೋದು. ಮಂಗಳೂರಿಂದ ರೋಹಾವರೆಗೂ ಇರೋದು ಇದು ಕಂಡು ಬರುತ್ತೆ. ಕರ್ನಾಟಕದಲ್ಲಿ ಈ ಲೈನ್ನ ಲೆಂತ್ 273 ಕಿಲೋಮೀಟರ್ ಇರೋದು ಕಂಡು ಬರುತ್ತೆ. ಕರ್ನಾಟಕದಲ್ಲಿ ಮಂಗಳೂರು ಮೂಲಕ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಉಡುಪಿ ನೀವು ಅಬ್ಸರ್ವ್ ಮಾಡ್ಬೋದು, ಕುಂದಾಪುರ ಆಗಿರ್ಬೋದು, ಭಟ್ಕಳ, ಹೊನ್ನಾವರ, ಅಂಕೋಲ, ಕಾರವಾರ, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿರುವಂಥ ಅತ್ಯಂತ ಪ್ರಮುಖವಾದಂಥ ಕೋಸ್ಟಲ್ ಸಿಟಿಗಳಂತ ಗುರುತಿಸೋದು. ಇವೆಲ್ಲವನ್ನು ಕೂಡ ಇದು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಮುಂದೆ ಇದು ಗೋವಾದಿಂದ ಮುಂದೆ ಇದು ಮಹಾರಾಷ್ಟ್ರವನ್ನು ಪ್ರವೇಶ ಮಾಡುತ್ತೆ. ಅಪ್ ಟು ರೋಹಾವರೆಗೂ ಇರೋದು ಕಂಡುಬರುತ್ತೆ. ರೋಹಾ ಮುಂಬೈ ಸಮೀಪದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ ಅನ್ನೋದು ಕೂಡ ಗಮನಿಸಬೇಕು. ಅಂದರೆ ಇದು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳನ್ನೋದು ಗಮನಿಸಬೇಕು. ಕರ್ನಾಟಕದಲ್ಲಿ ಬಂದಾಗ ಎಷ್ಟು ಜಿಲ್ಲೆಗಳ ಮೂಲಕ ಇದು ಹೋಗುತ್ತೆ ಅಂತ ನೋಡ್ತಾ ಇದ್ರೆ, ಕರ್ನಾಟಕದಲ್ಲಿರುವಂಥ 3 ಕರಾವಳಿ ಜಿಲ್ಲೆಗಳ ಮೂಲಕ ಇದು ಪಾಸ್ ಆಗುತ್ತೆ. ಮಂಗಳೂರಿಂದ ಇದು ಮೇಲೆ ಬರ್ತಾ ಇದೆ ಅಂದರೆ ಖಂಡಿತ 3 ಜಿಲ್ಲೆಗಳು, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳನ್ನು ದಾಟ್ಕೊಂಡು ಹೋಗುತ್ತೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಬಹುತೇಕ ಕರಾವಳಿ ನಗರಗಳನ್ನು ಇದರ ಮೂಲಕ ಕನೆಕ್ಟ್ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ಅದನ್ನೇ ಹೇಳ್ತಾ ಇರೋದು. ಸ್ಟೇಟ್ಸ್ ಅಂತ ಬಂದಾಗ 3 ರಾಜ್ಯಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮೇಜರ್ ಪೋರ್ಟ್ಸ್ ಅಂತ ಬಂದಾಗ ನ್ಯೂ ಮಂಗಳೂರು, ಪಣಜಿ ಮತ್ತು ಮುಂಬೈ,
ಈ 3 ಪ್ರಮುಖ ಬಂದರುಗಳನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮುಂಬೈ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನಿಸ್ಬೋದು, ಆದರೆ ಮುಂಬೈನ ಬಹುತೇಕ ನಿಯರಲ್ಲಿ ಇರೋದ್ರಿಂದ ಇದು ಅದ್ರ ಜೊತೆನೂ ಕೂಡ ಕನೆಕ್ಟಿವಿಟಿ ಕಲ್ಪಿಸ್ಕೊಡುತ್ತೆ. ಪಣಜಿ ಜೊತೆ ಆಗಿರ್ಬೋದು, ಈವನ್ ಮಂಗಳೂರು ಜೊತೆ ಕೂಡ ಇದು ಕನೆಕ್ಟ್ ಮಾಡೋದನ್ನು ನಾವು ಕಾಣ್ತೇವೆ. ರಾಜ್ಯದ ಯಾವ ಯಾವ ಜಿಲ್ಲೆಗಳು ಅಥವಾ ಎಷ್ಟು ಜಿಲ್ಲೆಗಳ ಮೂಲಕ ಕೊಂಕಣ ರೈಲ್ವೆ ಹಾದೋಗುತ್ತೆ ಅಂತ ಕೇಳ್ಬೋದು. ನಿಮಗೆ ಎಕ್ಸಾಂಪಲ್ ಬಂದಾಗ ಕೊಂಕಣ ರೈಲ್ವೆ ರಾಜ್ಯದ 3 ಕರಾವಳಿ ಜಿಲ್ಲೆಗಳ ಮೂಲಕ ಹಾದೋಗುತ್ತೆ. ಫಸ್ಟ್ ಒನ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಅದನ್ನು ದಾಟ್ಕೊಂಡು ಮೇಲೆ ಬಂದರೆ ನಮಗೆ ಉಡುಪಿ ಜಿಲ್ಲೆ ಸಿಗುತ್ತೆ. ಅದು ದಾಟ್ಕೊಂಡು ಮುಂದೆ ಬಂದರೆ ನಮಗೆ ಉತ್ತರ ಕನ್ನಡ ಜಿಲ್ಲೆ ಸಿಗುತ್ತೆ. ಇಷ್ಟು ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಮತ್ತು ಕೊಂಕಣ ರೈಲ್ವೆ ಮಾರ್ಗ ಬಹಳ ಏನಂತಾರೆ ಶ್ರೀಮಂತಿಕೆ ಅಥವಾ ಏನು ಬಹಳ ಪ್ರಾಕೃತಿಕವಾಗಿ ಹೆಚ್ಚು ವಿಶೇಷತೆ ಹೊಂದಿರುವಂಥ ಸ್ಥಳಗಳ ಮೂಲಕ ಹಾದೋಗೋದು ಕಂಡುಬರುತ್ತೆ. ಓಕೆ, ಅದರಲ್ಲಿ ಶರಾವತಿ ಸೇತುವೆನ ಅಬ್ಸರ್ವ್ ಮಾಡ್ಬೋದು. ಈ ಭಾಗದಲ್ಲಿ ಸಾಕಷ್ಟು ಸೇತುವೆಗಳು ಬರ್ತವೆ, ಸಾಕಷ್ಟು ಸುರಂಗ ಮಾರ್ಗಗಳ ಮೂಲಕ ಈ ರೈಲ್ವೆ ಲೈನ್ ಇರೋದು ಕಂಡುಬರುತ್ತೆ. ಹಾಗಾಗಿ ಅದೊಂದು ರೀತಿ ಬಹಳ ಸುಂದರವಾದಂಥ ಒಂದು ಜರ್ನಿ ಅಂತ ಗುರುತಿಸ್ಬೋದು. ನಾವು ಕೊಂಕಣ ರೈಲ್ವೆಲಿ ಏನಾದರೂ ಆ ಲೈನಲ್ಲಿ ನಾವು ಜರ್ನಿ ಮಾಡ್ತಾ ಇದ್ರೆ ಶರಾವತಿ ಸೇತುವೆ ಕಾಣ್ಬೋದು. ಕಾಳಿ ನದಿ ಸೇತುವೆಯನ್ನು ಕೂಡ ನಾವು ಈ ಕೊಂಕಣ ರೈಲು ಮಾರ್ಗದಲ್ಲಿ ಕರ್ನಾಟಕದಲ್ಲಿ ಬಂದಾಗ ಅತ್ಯಂತ ಪ್ರಮುಖ ಸೇತುವೆ ಅಂತ ಗುರುತಿಸ್ತೇವೆ. ಕರ್ನಾಟಕದಲ್ಲಿ ರೈಲ್ವೆ ಮ್ಯೂಸಿಯಮ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಕರ್ನಾಟಕದಲ್ಲಿ 2 ರೈಲ್ವೆ ಮ್ಯೂಸಿಯಂಗಳಿರೋದು ಕಂಡುಬರುತ್ತೆ. ಒಂದು ಮೈಸೂರಲ್ಲಿದೆ, ಇನ್ನೊಂದು ಹುಬ್ಬಳ್ಳಿಯಲ್ಲಿರೋದು ಕಂಡುಬರುತ್ತೆ. ಇವೆರಡು ರೈಲ್ವೆ ಮ್ಯೂಸಿಯಂ ಬಹಳ ರೇರ್. ಇವು ಇಡೀ ದೇಶದಲ್ಲಿ ಬಂದಾಗಲೂ ಕೂಡ ಇವುಗಳ ಸಂಖ್ಯೆ ಬಹಳ ದೊಡ್ಡದಾಗೇನಿಲ್ಲ. ಹಾಗಾಗಿ ರೈಲ್ವೆ ಮ್ಯೂಸಿಯಂ ಬಗ್ಗೆ ಕೇಳ್ಬೋದು. ಕರ್ನಾಟಕದಲ್ಲಿ 2 ಪ್ಲೇಸಲ್ಲಿ ರೈಲ್ವೆ ಮ್ಯೂಸಿಯಂಗಳಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಇಡೀ ಭಾರತದಲ್ಲಿ ಬಂದಾಗ ರೈಲ್ವೆ ಇಲಾಖೆ ಇಡೀ ಭಾರತವನ್ನು ರೈಲ್ವೆ ಝೋನ್ಸ್ಗಳಾಗಿ ಡಿವೈಡ್ ಮಾಡ್ಕೊಂಡಿದೆ. ಅದರಲ್ಲಿ ಒಂದು ಝೋನ್ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅಂತ, ನೈಋತ್ಯ ರೈಲ್ವೆ ವಲಯ ಅಂತ ಗುರುತಿಸ್ತೇವೆ. ಈ ಝೋನ್ನ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿರೋದು ಕಂಡುಬರುತ್ತೆ. ಮತ್ತು ಇಲ್ಲೊಂದು ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ, ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ಮ್ಯಾಪ್. ಇದು ನೋಡಿದ್ರೆ ನಿಮಗೆ ಮ್ಯಾಪ್ ಅನಿಸಲ್ಲ, ಬಿಕಾಸ್ ಅವರು ತಮ್ಮ ಆಡಳಿತ ಅನುಕೂಲಕ್ಕಾಗಿ ರಚಿಸಿಕೊಂಡಿರುವಂಥ ಒಂದು ಮ್ಯಾಪ್ ಆಗಿದೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ ಈ ಕಲರ್ ಏರಿಯಾ, ಇದೆಲ್ಲವೂ ಕೂಡ ನೈಋತ್ಯ ರೈಲ್ವೆ ವಲಯ ಏನಿದೆ ಅಲ್ವಾ ಆ ವಲಯದಲ್ಲಿ ಬರುವಂತಹ ಏರಿಯಾ ಆಗಿದೆ. ಈವನ್ ಬೆಂಗಳೂರು ಕೂಡ ಇದೇ ಝೋನಲ್ಲಿ ಬರುತ್ತೆ ಅನ್ನೋದು ಗಮನಿಸಬೇಕು. ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೇ ಝೋನಲ್ಲಿ ಕಂಡುಬರುವಂತಹ ಪ್ರಮುಖವಾದಂಥ ಪ್ಲೇಸಸ್ ಅಂತ ಗುರುತಿಸೋದು. ಇಡೀ ಕರ್ನಾಟಕ ಇದೇ ಝೋನಲ್ಲಿ ಇದೆ ಅಂದರೆ ಆ ರೀತಿ ಗುರುತಿಸ್ಲಿಕ್ಕಾಗಲ್ಲ. ಈ ಝೋನು ಹೊರಗಡೆನೂ ಕೂಡ ಕರ್ನಾಟಕದ ಏರಿಯಾ ಇರೋದು ಕಂಡುಬರುತ್ತೆ, ಆದರೆ ಮೇಜರ್ ಏರಿಯಾ ಈ ಪಾರ್ಟಲ್ಲಿ ನಾವು ಗುರುತಿಸ್ಬೋದಾಗಿದೆ. ಇನ್ನು ಅದರ ಜೊತೆಗೆ ಕರ್ನಾಟಕದಲ್ಲಿ ವಿಸ್ಟಾಡೋಮ್ ಕೋಚ್ ಸೌಲಭ್ಯ ಕೂಡ ಆರಂಭ ಆಗಿದೆ. ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು. ಅಂದರೆ ಬಹಳ ಒಂದು ಐಷಾರಾಮಿ ರೈಲ್ ಅಂತ ಗುರುತಿಸೋದು. ಮತ್ತು ವಿಸ್ಟಾಡೋಮ್ ಕೋಚ್ನ ಸ್ಪೆಷಾಲಿಟಿ ಏನಂದರೆ ಆ ಸೀಟ್ ರೊಟೇಟ್ ಆಗ್ತಾ ಇರ್ತವೆ. ಹಾಗಾಗಿ ನಾವು ಇಡೀ ಸೌಂದರ್ಯವನ್ನು ಅಬ್ಸರ್ವ್ ಮಾಡ್ಬೋದು. ಸ್ಪೆಷಲಿ ಈ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಹೋಗುವಂಥ ಸಮಯದಲ್ಲಿ ಸಾಕಷ್ಟು ಪ್ರಕೃತಿ ಸೌಂದರ್ಯ ಇರುತ್ತಲ್ವ, ಅದನ್ನು ಸವಿಲಿಕ್ಕೆ ಈ ಕೋಚ್ಗಳು ಬಹಳ ನಮಗೆ ಯೂಸ್ಫುಲ್ ಆಗ್ತಾವಂತ ಹೇಳ್ಬೋದು. ಅಂದರೆ ಈ ರೀತಿ ಪಾರದರ್ಶಕವಾದಂತಹ ವಿಂಡೋಗಳಿರ್ತವೆ, ಸೀಟ್ಗಳೆಲ್ಲ ಕೂಡ ಈ ರೀತಿ ಮೂವ್ ಆಗ್ತಾ ಇರ್ತವೆ. ಹಾಗಾಗಿ ಬಹಳ ವಿಶೇಷವಾದಂಥ ಒಂದು ಕೋಚ್ ಅಂತ ವಿಸ್ಟಾಡೋಮ್ ಕೋಚ್ಗಳಿಗೆ ಪರಿಗಣಿಸಲಾಗುತ್ತೆ. ಎಲ್ಲ ಆರಂಭ ಆಗಿದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಅದು ಭಾಳ ಇತ್ತೀಚಿನ ಸುದ್ದಿ ಏನಲ್ಲ, ಸುಮಾರು ಒಂದು 2 ವರ್ಷಗಳಾಗ್ತಾ ಬಂತಿದ್ದು ಸ್ಟಾರ್ಟ್ ಆಗಿ. ಹಾಗಾಗಿ ಕರ್ನಾಟಕದ ಮೊದಲ ವಿಸ್ಟಾಡೋಮ್ ಕೋಚ್ ಸೌಲಭ್ಯ ಬೆಂಗಳೂರು, ಪರ್ಟಿಕ್ಯುಲರ್ ನೋಡಿದ್ರೆ ಯಶವಂತಪುರ ಅಂತ ಹೇಳ್ಬೋದು, ಬೆಂಗಳೂರು ಮತ್ತು ಮಂಗಳೂರು ನಡುವೆ 2021ರಲ್ಲಿ ಆರಂಭ ಆಗಿರೋದು ಕಂಡುಬರುತ್ತೆ. ಯಾಕೆ ಮಂಗಳೂರು ಮಧ್ಯದಲ್ಲೇ ಇದನ್ನು ಆರಂಭಿಸಲಾಯಿತು ಮೊದಲಿಗೆ ಅಂತ ನೋಡ್ತಾ ಹೋದರೆ, ಆ ಲೈನ್ ಏನಿದೆ ಅಲ್ವ ರೈಲ್ವೆ ಲೈನು, ಅದು ವೆಸ್ಟರ್ನ್ ಘಾಟ್ಸನ್ನು ದಾಟ್ಕೊಂಡು ಹೋಗುತ್ತೆ. ಹಾಗಾಗಿ ಅತ್ಯಂತ ಶ್ರೀಮಂತಿಕೆಯ ಏನು ಪ್ರಕೃತಿ ಸೌಂದರ್ಯ ಇದೆ ಅಲ್ವಾ, ಅದನ್ನು ನಾವಲ್ಲಿ ಸವಿಬೋದಾಗಿದೆ. ಹಾಗಾಗಿ ಆ ಭಾಗದಲ್ಲಿ ಮೊದಲ ವಿಸ್ಟಾಡೋಮ್ ಕೋಚ್ ಸೌಲಭ್ಯವನ್ನು ಆರಂಭಿಸಿರೋದು ಕಂಡುಬರುತ್ತೆ. ಇದು ಕೂಡ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಇನ್ನು ರಾಜ್ಯದಲ್ಲಿರುವಂಥ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಿಗೆ ಕೆಲ ಮಹಾನ್ ವ್ಯಕ್ತಿಗಳ ಹೆಸರನ್ನು ನೀಡಲಾಗಿದೆ. ಅಂತಹ ವಿಶೇಷವಾದಂಥ ರೈಲ್ವೆ ಸ್ಟೇಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಮಹಾದೇವಪ್ಪ ಮೈಲಾರ್ ರೈಲ್ವೆ ಸ್ಟೇಷನ್ ಅಂತ ನಾಮಕರಣ ಮಾಡಲಾಗಿದೆ. ಇಲ್ಲಿ ಅವರ ಇಮೇಜನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೈಲಾರ್ ಮಹಾದೇವಪ್ಪ ಅವರನ್ನು ಕೂಡ ಗುರುತಿಸಲಾಗುತ್ತೆ. ಸ್ಪೆಷಲಿ ಈ ದಂಡಿ ಯಾತ್ರೆ ನಡೀತಲ್ವ, ಗಾಂಧೀಜಿಯವ್ರ ನೇತೃತ್ವದಲ್ಲಿ ಸಾಬರ್ಮತಿಯಿಂದ ದಂಡಿಗೆ ಪಾದಯಾತ್ರೆ ನಡೀತಲ್ವ, ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಅಂತ ಮೈಲಾರ್ ಮಹಾದೇವಪ್ಪರನ್ನು ಗುರುತಿಸಲಾಗುತ್ತೆ. ಮೂಲತಃ ಹಾವೇರಿ ಜಿಲ್ಲೆಯವರು. ಹಾಗಾಗಿ ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂಥ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ನಾಮಕರಣ ಮಾಡಲಾಗಿದೆ. ಇದು ಕೂಡ ಗೊತ್ತಿರಬೇಕು. ಅದರ ಜೊತೆಗೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಜಂಕ್ಷನ್ ಅಂತ ನಾಮಕರಣ ಮಾಡಲಾಗಿದೆ. ಮತ್ತು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇನ್ನೊಂದು ಕಾರಣಕ್ಕೆ ಕೂಡ ಫೇಮಸ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ನಿಮಗೆ ಸ್ವಾಗತ ಅಂತ ಇಲ್ಲೊಂದು ಎಂಟ್ರೆನ್ಸ್ ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ. ಹಾಗಾಗಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇನ್ನೊಂದು ಕೀರ್ತಿಗೆ ಪಾತ್ರವಾಗಿದೆ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ನಾವು ಹುಬ್ಬಳ್ಳಿಯಲ್ಲಿ ನೋಡ್ಬೋದಾಗಿದೆ. ರೈಲ್ವೆ ಪ್ಲಾಟ್ಫಾರ್ಮ್ ನಂಬರ್ 1 ಇದು ಈ ಕೀರ್ತಿಗೆ ಪಾತ್ರವಾಗಿರೋದನ್ನು ನಾವು ಕಾಣ್ತೇವೆ.
ಇದರ ಜೊತೆಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ನಾವು ಮೆಟ್ರೋ ಸೌಲಭ್ಯ ಇರೋದು ಸಹ ಕಾಣ್ತೇವೆ. ಇದಕ್ಕೆ ನಮ್ಮ ಮೆಟ್ರೋ ಅಂತ ಹೇಳ್ತೇವೆ. 2011ರಲ್ಲಿ ಇದು ಸ್ಟಾರ್ಟ್ ಆಗಿರೋದು. BMRCL ಇದನ್ನು ನಿರ್ವಹಣೆ ಮಾಡ್ತಾ ಇರೋದು. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇವರು ಬೆಂಗಳೂರಲ್ಲಿ ಮೆಟ್ರೋವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಏರ್ ಟ್ರಾನ್ಸ್ಪೋರ್ಟ್ ಅಥವಾ ವಾಯು ಸಾರಿಗೆ ರಿಲೇಟೆಡ್ ಆಗಿ ಬಂದಾಗ ಒಂದು 2-3 ಪ್ಲೇಸ್ ಇಂಪಾರ್ಟೆಂಟ್ ಆಗ್ತಾವೆ ಕರ್ನಾಟಕದಲ್ಲಿ ಬಂದಾಗ. ಸ್ಪೆಷಲಿ ಕರ್ನಾಟಕದಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವ್ದು ಅನ್ನೋದು ಗೊತ್ತಿರಬೇಕು. ಇತ್ತೀಚೆಗೆ ಯಾವುದಾದ್ರೂ ವಿಮಾನ ನಿಲ್ದಾಣ ಉದ್ಘಾಟನೆ ಆದರೆ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ಸ್ಪೆಷಲಿ ಕರ್ನಾಟಕದಲ್ಲಿ ಬಂದಾಗ ನಿಮಗೆ ಒಂದು ವಿಚಾರ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಸ್ಪೆಷಲಿ 1996ರಲ್ಲಿ ಸ್ಟೇಟ್ ಏರ್ಪೋರ್ಟ್ ಆಫ್ ಬೆಂಗಳೂರು ವಾಸ್ ಡಿಕ್ಲೇರ್ಡ್ ಆ್ಯಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. 1996ರಲ್ಲಿ ಬೆಂಗಳೂರಿನಲ್ಲಿರುವಂತಹ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಡಿಕ್ಲೇರ್ ಮಾಡಲಾಗುತ್ತೆ, ಘೋಷಣೆ ಮಾಡಲಾಗುತ್ತೆ. ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚ್ ವಾಸ್ ಇನ್ HAL ವಾಸ್ ಶಿಫ್ಟೆಡ್ ಟು ದೇವನಹಳ್ಳಿ ಇನ್ 2008. ಓಕೆ, ಆವಾಗ ಡಿಕ್ಲೇರ್ ಆದಾಗ ಅದು HAL ನಲ್ಲಿತ್ತು. ಆದರೆ 2008ರಲ್ಲಿ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಏನು ಮಾಡ್ತಾರೆ, ದೇವನಹಳ್ಳಿಗೆ ಇದನ್ನು ಶಿಫ್ಟ್ ಮಾಡ್ತಾರೆ. ಓಕೆ, HAL ಇರೋಂಥ ಏರ್ಪೋರ್ಟ್ ಕೂಡ ಈಗಲೂ ಇದೆ. ಆದರೆ ಅಲ್ಲಿ ಜಾಗ ಸ್ಥಳಾವಕಾಶ ಕೊರತೆ ಇರ್ಬೋದು ಅಥವಾ ಸಿಟಿಯ ಒಳಗಡೆ ಅನ್ನೋಂಥ ಕಾರಣಕ್ಕಾಗಿ ಏನು ಮಾಡ್ತಾರೆ, ಅದನ್ನು ಹೊರಭಾಗಕ್ಕೆ ದೇವನಹಳ್ಳಿಗೆ ಅದನ್ನು ಶಿಫ್ಟ್ ಮಾಡ್ತಾರೆ 2008ರಲ್ಲಿ. ಈ ಎರಡು ಪ್ಲೇಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ದೇವನಹಳ್ಳಿಯಲ್ಲಿರುವಂಥ ಏರ್ಪೋರ್ಟು ಆಲ್ರೆಡಿ ಗೊತ್ತು ನಿಮಗೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅದಕ್ಕೆ ನಾಮಕರಣ ಮಾಡಲಾಗಿದೆ. ಇಟ್ ಈಸ್ ದ ಕಂಟ್ರೀಸ್ ಫಸ್ಟ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ದೇಶದ ಮೊದಲ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಆ ಕೀರ್ತಿಗೆ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಪಾತ್ರವಾಗಿದೆ. ಇನ್ನು HAL ಆರಂಭ ಆಗಿತ್ತು ಫಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆಮೇಲೆ ಅದನ್ನು ದೇವನಹಳ್ಳಿಗೆ ವರ್ಗಾಯಿಸಲಾಯ್ತು ಅಂತ ಹೇಳ್ತೇವೆ. ಈಗ ಪ್ರೆಸೆಂಟ್ HAL ಏರ್ಪೋರ್ಟ್ ಏನಿದೆ ಅಲ್ವಾ, ಇದನ್ನು ಟ್ರೈನಿಂಗ್ ಪರ್ಪಸ್ಗಾಗಿ ಬಳಕೆ ಆಗ್ತಾ ಇದೆ. ಅತ್ಯಂತ ಪ್ರಮುಖವಾಗಿ ಬಂದಾಗ ಟ್ರೈನಿಂಗ್ ಪರ್ಪಸ್ಸಿಂದ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇಮೇಜ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಒಂದು ಕರ್ನಾಟಕದಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿದ್ದಾವೆ ಅನ್ನೋದು ಕೂಡ ಗೊತ್ತಿರಬೇಕು. ಕರ್ನಾಟಕದ 2 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇರೋದು ಕಂಡು ಬರುತ್ತೆ. ಒಂದು ಬೆಂಗಳೂರಲ್ಲಿದೆ, ಆಲ್ರೆಡಿ ಡಿಸ್ಕಷನ್ ಮಾಡ್ತೇವೆ ನಾವು. ಸೆಕೆಂಡ್ ಒಂದು ಮಂಗಳೂರಲ್ಲಿದೆ. ಇದಕ್ಕೆ ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೂಡ ಕರೆಯಲಾಗುತ್ತೆ. ಇದರ ಜೊತೆಗೆ ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಕರ್ನಾಟಕದ ಜಲ ಸಾರಿಗೆ ಬಗ್ಗೆ ಗೊತ್ತಿರಬೇಕು. ಕರ್ನಾಟಕದ ಜಲ ಸಾರಿಗೆ ಬಂದರೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕಂಡುಬರುವಂಥ ಬಂದರುಗಳ ಬಗ್ಗೆ. ಅವು ಮೀನುಗಾರಿಕಾ ಬಂದರಾಗಿರ್ಬೋದು ಅಥವಾ ವ್ಯಾಪಾರ ಉದ್ದೇಶ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ಬಂದರುಗಳು, ಎಲ್ಲ ರೀತಿ ಬಂದರುಗಳನ್ನು ನಾವು ನಮ್ಮ ಕರ್ನಾಟಕದ ಕೋಸ್ಟಲ್ ಏರಿಯಾದಲ್ಲಿ ಕಾಣ್ತೇವೆ. ಓಕೆ, ಅಂತಹ ಬಂದರುಗಳ ಬಗ್ಗೆ ನಿಮಗೆ ಕರ್ನಾಟಕದ ಜಲ ಸಾರಿಗೆಯಲ್ಲಿ ಗೊತ್ತಿರಬೇಕು. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಕೂಡ ಬರುವಂಥ ಸಾಧ್ಯತೆ ಬಹಳ ಇರುತ್ತೆ. ಓಕೆ, ಕರ್ನಾಟಕದಲ್ಲಿರುವಂತಹ ಪೋರ್ಟ್ಸ್ಗಳನ್ನು ನಾವು ಜಿಲ್ಲಾವಾರುವಾಗಿ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ನಾವು ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮಿಂದ ಗಮನ ಹರಿಸಬೇಕು. ಆ ಕಡೆ ಕೂಡ ಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಒಂದು 6 ಬಂದರುಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಕಾರವಾರ ಪೋರ್ಟ್ ಆಗಿರ್ಬೋದು, ಬೇಲಿಕೇರಿ ಪೋರ್ಟು, ತದಡಿ, ಹೊನ್ನಾವರ, ಭಟ್ಕಳ ಮತ್ತು ಮಾವಿನ ಕುರುವೆ ಅನ್ನುವಂಥ ಪೋರ್ಟನ್ನು ಗುರುತಿಸ್ಬೋದು. ಮ್ಯಾಪಲ್ಲಿ ನೋಡಿದರೆ ಕಾರವಾರ ಕಾಣಿಸ್ತಾ ಇದೆ, ನಿಮಗೆ ಬೇಲಿಕೇರಿ ಕಾಣಿಸ್ತಾ ಇದೆ. ಓಕೆ, ತದ್ರಿ ಅಥವಾ ತದಡಿ ಬಂದರನ್ನು ಗುರುತಿಸ್ಬೋದು. ಹೊನ್ನಾವರ ಮತ್ತು ಅದರ ಜೊತೆಗೆ ಭಟ್ಕಳ ಮತ್ತು ಹೊನ್ನಾವರದ ಸಮೀಪದಲ್ಲಿ ಮಾವಿನ ಕುರುವೆ ಅನ್ನುವಂಥ ಪೋರ್ಟನ್ನು ಕೂಡ ಗುರುತಿಸ್ಬೋದು. ಇಷ್ಟೇ ಇನ್ಫಾರ್ಮೇಷನ್ ಸಾಕಾಗುತ್ತಾ ಅಂದರೆ ಖಂಡಿತ ಇದಿಷ್ಟೇ ಇನ್ಫಾರ್ಮೇಷನ್ ಸಾಕಾಗೋದಿಲ್ಲ. ಯಾಕಂದರೆ ಬಹುತೇಕ ಎಲ್ಲ ಪ್ಲೇಸಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ನದಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೂ ಕೂಡ ಸುಮಾರು ಈ ಪ್ಲೇಸಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಮತ್ತು ಬೇರೆ ಬೇರೆ ಆ್ಯಂಗಲಲ್ಲಿ ಬಂದಾಗಲೂ ಕೂಡ ನಿಮ್ಗೆ ಅವುಗಳ ಬಗ್ಗೆ ಗೊತ್ತಿರುತ್ತೆ ಇನ್ಫಾರ್ಮೇಷನು. ಸ್ಪೆಷಲಿ ನಾವಿಲ್ಲಿ ಬಂದರುಗಳ ಬಗ್ಗೆ ಫೋಕಸ್ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಈ ಬಂದರುಗಳು ಬಹುತೇಕ ನದಿ ಅಳಿವೆ ಪ್ರದೇಶದಲ್ಲಿ ಕ್ರಿಯೇಟ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಬಂದರುಗಳಿಗೆ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ನಮಗೆ ಖಂಡಿತ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಬೇಕು. ಅದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಕಾರವಾರ ಪೋರ್ಟ್ ನೋಡೋದಾದರೆ ನಿಮ್ಗೆ ಆಲ್ರೆಡಿ ಕಾರವಾರ ಕಾಣಿಸ್ತಾ ಇದೆ. ಇಲ್ಲಿ ಇದು ಯಾವ ನದಿ ಅಳಿವೆಯಲ್ಲಿ ಉಂಟಾಗಿದೆ ಅಂತ ಅಥವಾ ಯಾವ ನದಿ ಸಮುದ್ರಕ್ಕೆ ಸೇರುವಂಥ ಪ್ಲೇಸಲ್ಲಿ ಇದು ಕ್ರಿಯೇಟ್ ಆಗಿದೆ ಅಥವಾ ನಿರ್ಮಾಣ ಆಗಿದೆ ಅಂತ ಕೇಳ್ಬೋದು. ಆಲ್ರೆಡಿ ಕಾರವಾರ ಅಂದ ತಕ್ಷಣಕ್ಕೆ ನಮಗೆಲ್ಲ ನೆನಪಿಗೆ ಬರಬೇಕಾಗಿರುವಂಥ ನದಿ ಅಂದರೆ ಯಾವುದು? ಕಾಳಿ ನದಿ. ಕಾಳಿ ನದಿ ಚರ್ಚೆಯಲ್ಲೂ ಕೂಡ ಕಾರವಾರದ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಕಾಳಿ ನದಿ ಕಾರವಾರದ ಸಮೀಪದಲ್ಲಿ ಅರಬ್ಬಿ ಸಮುದ್ರಕ್ಕೆ ಜಾಯ್ನ್ ಆಗುತ್ತೆ ಅಂತ. ಅದೇ ಪ್ಲೇಸಲ್ಲಿ ಬಂದರು ಕೂಡ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇಲ್ಲಿ ಗಮನಿಸ್ಬೋದು, ಇದು ಕಾಳಿ ನದಿ, ಇಲ್ಲಿ ಕಾರವಾರ ಇರೋದು. ಓಕೆ, ಕಾಳಿ ನದಿ ಕಾರವಾರಕ್ಕೆ ಜಾಯ್ನ್ ಆಗುವಂತಹ ಆ ಪ್ಲೇಸಲ್ಲಿ ಈ ಬಂದರು ಇರೋದು ಕಂಡುಬರುತ್ತೆ. ಈ ರೀತಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ನಿಮಗೆ ಬಹಳ ಇರುತ್ತೆ.
ನೆಕ್ಸ್ಟ್ ಬೇಲಿಕೇರಿ ಪೋರ್ಟ್ ಏನಿದೆ ಅಲ್ವಾ, ಇದು ಬಿಂಗೆ ಬೇಯಲ್ಲಿ ನಿರ್ಮಾಣ ಆಗಿರೋದು ಕಂಡು ಬರುತ್ತೆ. ಇಲ್ಲಿ ಬೇಲಿಕೇರಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಿಂಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಬೇದಲ್ಲಿ ಇದನ್ನು ನಿರ್ಮಾಣ ಆಗಿರೋದು ಕಂಡು ಬರುತ್ತೆ. ಸ್ಪೆಷಲಿ ಸಾಗರಮಾಲಾ ಪ್ರಾಜೆಕ್ಟಿಗೆ ಆಯ್ಕೆ ಆಗಿದ್ದಂಥ ಒಂದು ಪೋರ್ಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟ್ ತದಡಿ ಪೋರ್ಟು, ಇಲ್ಲಿ ಕಾಣಿಸ್ತಾ ಇದೆ ತದರಿ ಅಂತ, ತದಡಿ ಪೋರ್ಟ್ ಇದು. ಈ ಪೋರ್ಟು ಅಘನಾಶಿನಿ ನದಿ ಸಮುದ್ರಕ್ಕೆ ಸೇರುವಂಥ ಪ್ಲೇಸಲ್ಲಿ ನಿರ್ಮಾಣ ಆಗಿರೋದು ಕಂಡು ಬರುತ್ತೆ. ಇಲ್ಲಿ ತದರಿ ನದಿ ಅಂತ ಕೊಟ್ಟಿದ್ದಾರೆ ಅವರು, ಇದಕ್ಕೆ ಅಘನಾಶಿನಿ ಅಂತ ಕೂಡ ಕರೆಯಲಾಗುತ್ತೆ ಮೇಲ್ಭಾಗದಲ್ಲಿ ಬಂದಾಗ. ಇದು ಇಲ್ಲಿ ಸಮುದ್ರಕ್ಕೆ ಸೇರುವಂಥ ಪ್ಲೇಸಲ್ಲಿ ಈ ಪೋರ್ಟ್ ನಿರ್ಮಾಣ ಆಗಿರೋದು ಕಂಡು ಬರುತ್ತೆ. ಈ ರೀತಿ ಆ ಪೋರ್ಟ್ಗೆ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಇದ್ದರೆ ಅವನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇದರ ಜೊತೆ ಇನ್ನೂ ಕೆಲವೊಂದು ಬುಕ್ಸನ್ನು ಫಾಲೋ ಮಾಡಿ ನೀವೇನು ಮಾಡಬೇಕು, ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ಕೂಡ ನೋಟ್ ಮಾಡ್ಕೋಬೋದು. ಓಕೆ, ಈ ಮ್ಯಾಪಲ್ಲಿ ಇನ್ನೂ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಕಾರವಾರ ಕಾಣಿಸ್ತಾ ಇದೆ ಇಲ್ಲಿ, ಇದು ಕಾಳಿ ನದಿ. ಓಕೆ, ಕಾರವಾರ ಪೋರ್ಟ್, ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುವಂಥ ಪ್ಲೇಸಲ್ಲಿ ಬಂದಾಗ ಆ ಏರಿಯಾದಲ್ಲಿ ಇರೋದು ಕಂಡು ಬರುತ್ತೆ ಕಾರವಾರ ಪೋರ್ಟು. ಬೇಲಿಕೇರಿ ಕಾಣಿಸ್ತಾ ಇದೆ ಇಲ್ಲಿ ಬಂದಾಗ ಈ ಭಾಗದಲ್ಲಿ ಬೇಲಿಕೇರಿ ಪೋರ್ಟ್ ಇರೋದು ಕಂಡು ಬರುತ್ತೆ. ತದಡಿ ಬಂದಾಗ ಈ ಭಾಗದಲ್ಲಿ ಇರೋದು ಕಂಡು ಬರುತ್ತೆ. ಇಲ್ಲಿ ಅಘನಾಶಿನಿ ನದಿ ಈ ರೀತಿ ಬಂದು ಜಾಯಿನ್ ಆಗುತ್ತೆ, ಈ ಭಾಗದಲ್ಲಿರೋದು ಕಾಣ್ಬೋದು. ಓಕೆ, ಇದರ ಜೊತೆಗೆ ಬೇಲಿಕೇರಿ ಪೋರ್ಟ್ಗೆ ರಿಲೇಟೆಡ್ ಆಗಿ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಬೇಲಿಕೇರಿ ಪೋರ್ಟ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು, ಯಾಕಂದರೆ ಅದು ಅಷ್ಟು ಫೇಮಸ್ ಆದಂತಹ ಪ್ಲೇಸಸಲ್ಲಿ ನಾವು ಓದಿರೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು. ಇದನ್ನು ಹೊರತುಪಡಿಸಿ ನಾವು ಇನ್ನೂ ಸುಮಾರು ಇದನ್ನು ಹೊರತುಪಡಿಸಿ ನಾವೇನು ಮಾಡಿದ್ದೇವೆ, ಇನ್ನೂ 5 ಬಂದರುಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವಲ್ವ. ಅದರಲ್ಲಿ ಮಾವಿನ ಕುರುವೆ ಮತ್ತು ಬೇಲಿಕೇರಿಯನ್ನು ನೀವು ಜಿಲ್ಲಾವಾರು ಬಂದಾಗ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ನೀವು ಕಾರವಾರ, ತದಡಿ, ಹೊನ್ನಾವರ, ಭಟ್ಕಳನ್ನೆಲ್ಲ ಗೆಸ್ ಮಾಡ್ಬೋದು ನಾವು, ಆದರೆ ಇವನ್ ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಬೇಲಿಕೇರಿ ಪೋರ್ಟ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಏನು ಗೊತ್ತಿರಬೇಕಂದ್ರೆ ಇದರದ್ದು ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಅಂದರೆ ಹೊಸಪೇಟೆ ಮತ್ತು ಬಳ್ಳಾರಿ ಸಿಟಿಗಳಿಗೆ ನಿಯರೆಸ್ಟ್ ಆಗಿರುವಂಥ ಪೋರ್ಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಯಾಕೆ ಹೊಸಪೇಟೆ ಬಳ್ಳಾರಿಯನ್ನೇ ಫೋಕಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಹೊಸಪೇಟೆ ಬಳ್ಳಾರಿ ಏರಿಯಾ ಏನಿದೆ ಅಲ್ವಾ, ಆ ಏರಿಯಾ ಐರನ್ ಓರ್ಗೆ ಹೆಚ್ಚು ಫೇಮಸ್ ಆಗಿದೆ. ಹಾಗಾಗಿ ದಿಸ್ ಪೋರ್ಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಎಕ್ಸ್ಪೋರ್ಟಿಂಗ್ ಆಫ್ ಐರನ್ ಓರ್ ಅಂತ ಗುರುತಿಸೋದು. ಅಂದರೆ ಐರನ್ ಓರನ್ನು ಈ ಪೋರ್ಟಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತದೆ ಅಂತ ಹೇಳ್ಬೋದು. ಅಂಕಿಅಂಶ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತಾವೆ ಪ್ರತಿ ವರ್ಷ ಬಂದಾಗಲೂ ಕೂಡ. ಆದರೆ ಅತಿ ಹೆಚ್ಚು ಐರನ್ ಓರ್ ಜನರಲ್ ಆಗಿ ಬಂದಾಗ ಈ ಪೋರ್ಟಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗೋದು ಕಂಡುಬರುತ್ತೆ. ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಬೇಲಿಕೇರಿದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಹೊಸಪೇಟೆ ಇದೆ, ಇಲ್ಲಿ ಬಳ್ಳಾರಿ ಇದೆ. ಓಕೆ, ಹಾಗಾಗಿ ಇದು ಬಹಳ ನಿಯರೆಸ್ಟ್ ಆಗಿರುವಂಥ ಪ್ಲೇಸ್ ಅಂತ ಗುರುತಿಸಲಾಗುತ್ತೆ. ಇದರದ್ದು ಮೇನ್ ಅಡ್ವಾಂಟೇಜಸ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂದಾಗ ಇನ್ನೂ 3 ಪೋರ್ಟ್ಗಳ ಬಗ್ಗೆ ನಮ್ಗೆ ಗೊತ್ತಾಗಬೇಕು. ಹೊನ್ನಾವರ ಪೋರ್ಟು, ಇಲ್ಲಿ ಮ್ಯಾಪಲ್ಲಿ ಕಾಣಿಸ್ತದೆ ಹೊನ್ನಾವರ ಅಂತ. ಇಲ್ಲೊಂದು ನದಿ ಕಾಣಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು, ಇದು ಶರಾವತಿ ನದಿ ಸಮುದ್ರಕ್ಕೆ ಸೇರುವಂತಹ ಪ್ಲೇಸಲ್ಲಿ ಈ ಪೋರ್ಟ್ ಇರೋದು ಕಂಡು ಬರುತ್ತೆ. ಭಟ್ಕಳ ಪೋರ್ಟ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಭಟ್ಕಳ ಪೋರ್ಟ್. ಇಲ್ಲೊಂದು ನದಿ ಕಾಣಿಸ್ತಾ ಇದೆ, ಇದು ಶರಬಿ ಅನ್ನುವಂತಹ ನದಿ ಇದೆ. ಮಾವಿನ ಕುರುವೆ ಅನ್ನೋದು ಕೂಡ ಹೊನ್ನಾವರದ ಸಮೀಪದಲ್ಲಿರುವಂಥ ಒಂದು ಪೋರ್ಟ್ ಆಗಿದೆ. ಇವಿಷ್ಟು ಪೋರ್ಟ್ಸ್ಗಳ ಬಗ್ಗೆ ಗೊತ್ತಿರಲೇಬೇಕು. ಇದನ್ನು ಮೀರು ಇನ್ನೂ ಕೆಲವೊಂದಿದ್ರೆ ಅವನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತು ಇಂಟ್ರೊಡಕ್ಷನ್ ಬಲ್ಲಿ ಬಂದಾಗ, ಫಸ್ಟ್ ಸೆಷನಲ್ಲಿ ಬಂದಾಗ ಕರ್ನಾಟಕದ ಕೆಲವೊಂದು ಮೀನುಗಾರಿಕಾ ಬಂದರುಗಳ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಅವನ್ನು ಕೂಡ ನೀವು ಇದ್ರ ಜೊತೆ ಟ್ಯಾಗ್ ಮಾಡ್ಬೋದು. ಎಕ್ಸ್ಟ್ರಾ ಇದ್ದರೆ ಅವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಡುಪಿ ಜಿಲ್ಲೆಗೆ ಬರೋಣ. ಉತ್ತರ ಕನ್ನಡ ಜಿಲ್ಲೆ ದಾಟ್ಕೊಂಡು ನಾವೇನಾದರೂ ಕೆಳ ಭಾಗಕ್ಕೆ ಹೋದರೆ ಉಡುಪಿ ಜಿಲ್ಲೆ ಸಿಗುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ 3 ಬಂದರುಗಳನ್ನು ಗುರುತಿಸಲಾಗುತ್ತೆ. ಒಂದು ಕುಂದಾಪುರ ಪೋರ್ಟು, ನೆಕ್ಸ್ಟ್ ಹಂಗರಕಟ್ಟ ಅನ್ನೋದು, ಮತ್ತೆ ಒಂದು ಮಲ್ಪೆ ಪೋರ್ಟ್ ಅಂತ. ನೀವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಕುಂದಾಪುರ ಇದೆ, ಹಂಗರಕಟ್ಟ ಇದೆ ಮತ್ತು ಮಲ್ಪೆ ಅಂತ. ಆ ಎಲ್ಲ ಭಾಗದಲ್ಲೂ ಕೂಡ ನದಿಗಳು ಕಾಣಿಸ್ತಾ ಇದ್ದವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ. ಹಾಗಾಗಿ ಅವುಗಳ ಬಗ್ಗೆ ಕೂಡ ನಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸ್ಪೆಷಲಿ ಕುಂದಾಪುರ ಪೋರ್ಟ್ ಏನಿದೆ ಅಲ್ವಾ, ಅಥವಾ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಅಥವಾ ಇದಕ್ಕೆ ಗಂಗೊಳ್ಳಿ ಪೋರ್ಟ್ ಅಂತ ಕೂಡ ಕರೆಯಲಾಗುತ್ತೆ ಲೋಕಲ್ ಆಗಿ ಬಂದಾಗ. ಕುಂದಾಪುರ ಈ ಭಾಗದಲ್ಲಿರೋದು, ಇದು ಗಂಗೊಳ್ಳಿ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಓಕೆ, ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇನ್ನೊಂದ್ಸರಿ ಬೇಕಾದರೆ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಗಂಗೊಳ್ಳಿ ಪೋರ್ಟ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನದಿ ಏನು ಕಾಣಿಸ್ತಾ ಇದೆ ಅಲ್ವಾ, ಓಕೆ, ಇದು ಗಂಗೊಳ್ಳಿ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಪಂಚಗಂಗಾವಳಿ ರಿವರ್ ಅಂತ ಕೂಡ ಈ ಭಾಗದಲ್ಲಿ ಕರೆಯಲಾಗುತ್ತೆ ಬಂದಾಗ, ಅದನ್ನು ಕೂಡ ನೀವು ಗಮನಿಸಬೇಕು. ಹಂಗರಕಟ್ಟ ಅನ್ನುವಂಥ ಬಂದರು ಕೂಡ ಉಡುಪಿ ಜಿಲ್ಲೆಯಲ್ಲಿರೋದು ಕಂಡು ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಹಂಗರಕಟ್ಟ ಪೋರ್ಟ್ ಅಂತ ಆಗಿದೆ. ಇಲ್ಲಿ ಸೀತಾ ನದಿ ಏನಿದೆ ಅಲ್ವಾ, ಈ ಸೀತಾ ನದಿ ಜಾಯಿನ್ ಆಗುವಂಥ ಪ್ಲೇಸಲ್ಲಿ ಈ ಪೋರ್ಟ್ ಇರೋದು ನೀವು ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಮ್ಯಾಪಲ್ಲಿ ಬಹಳ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು, ಅದ್ರ ಮೂಲಕ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ಮಲ್ಪೆ ಬಂದರು ಆಲ್ರೆಡಿ ಗೊತ್ತು ನಿಮಗೆ, ಮಲ್ಪೆ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಉಡುಪಿಯ ಸಮೀಪದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಇಲ್ಲಿ ಉಡುಪಿ ಕಾಣಿಸ್ತಾ ಇದೆ, ಇಲ್ಲಿ ಮಲ್ಪೆ ಪೋರ್ಟ್ ಕೂಡ ನೀವು ಅಬ್ಸರ್ವ್ ಮಾಡೋದು, ಮಲ್ಪೆ ನ್ಯೂ ಪೋರ್ಟ್ ಅಂತ. ಉದ್ಯಾವರ ಅನ್ನುವಂತಹ ನದಿ ಅಳಿವೆಯಲ್ಲಿ ಈ ಪೋರ್ಟ್ ಇರೋದು ಕಂಡುಬರುತ್ತೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಉದ್ಯಾವರ ನದಿ, ಇಲ್ಲಿ ಈ ರೀತಿ ಬಂದು ಜಾಯಿನ್ ಆಗುತ್ತೆ. ಈ ಪ್ಲೇಸಲ್ಲಿ ನಾವು ಈ ಪೋರ್ಟ್ ಇರೋದು ಕಂಡುಬರುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು.
ನೆಕ್ಸ್ಟ್ ಒಂದು ಮಲ್ಪೆಗೆ ರಿಲೇಟೆಡ್ ಆಗಿ ಇತ್ತೀಚಿನ ಬೆಳವಣಿಗೆ ಬಂದರೆ ನಾವು ಸಿ ವಾಕ್ ವೇ ಅನ್ನು ಕೂಡ ಮಲ್ಪೆಯಲ್ಲಿ ಕಾಣ್ತೀವಿ. ಇದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊಂಡಿರಬೇಕು. ನೇರವಾಗಿ ಕ್ವಶನೇ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ. ಇನ್ನು ಉಡುಪಿ ದಾಟ್ಕೊಂಡು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ಬಂದರನ್ನು ಗುರುತಿಸ್ತೇವೆ. ಅದು ನವಮಂಗಳೂರು ಬಂದರು ಅನ್ನುವಂಥ ಒಂದು ಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳ್ತಾರೆ. ನ್ಯೂ ಮಂಗಳೂರು ಪೋರ್ಟ್ ಯಾವ ನದಿ ತೀರದಲ್ಲಿದೆ ಅಂತ ಕೇಳ್ಬೋದು. ಇದು ಗುರುಪುರ ಅನ್ನುವಂಥ ನದಿ ಸಮೀಪದಲ್ಲಿರೋದು ಕಂಡುಬರುತ್ತೆ. ಇಲ್ಲಿ ಮಂಗಳೂರು ಸಿಟಿಯನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನ್ಯೂ ಮಂಗಳೂರು ಪೋರ್ಟನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ನದಿ ಕಾಣಿಸ್ತಾ ಇದೆ ನಿಮಗೆ, ಇದು ಗುರುಪುರ ನದಿ ಅಂತ. ಈ ನದಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಒಂದು ಪೋರ್ಟ್ ಆಗಿ ಇದು ಇರೋದು ಕಂಡುಬರುತ್ತೆ. ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಮಂಗಳೂರು ಸಿಟಿಯ ದಕ್ಷಿಣ ಭಾಗದಲ್ಲಿ ಬಂದಾಗ ಇಲ್ಲಿ ನೇತ್ರಾವತಿ ನದಿ ಬರುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಅವೆರಡರ ಮಧ್ಯದಲ್ಲಿ ಮಂಗಳೂರು ಇರೋದು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಈ ಬಂದರಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಇದಕ್ಕೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೇವೆ, ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರಿತೇವೆ. ಇದು ಕೂಡ ಗಮನಿಸಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಪೊಲೀಸ್ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ದೇಶದ 9ನೇ ಪ್ರಮುಖ ಬಂದರು ಅಂತ ಇದನ್ನು ಗುರುತಿಸಲಾಗಿದೆ. ಓಕೆ, ಇದರ ಜೊತೆಗೆ ನಾವು ಇನ್ನೊಂದು ವಿಚಾರ ಹೇಳೋದಾದರೆ ಆಲ್ರೆಡಿ ನ್ಯೂ ಮಂಗಳೂರು ಪೋರ್ಟ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ. ಈಗ ಅದರ ಜೊತೆ ಇನ್ನೂ ಕೆಳಭಾಗದಲ್ಲಿ ಬಂದರೆ ಅಂದರೆ ನ್ಯೂ ಮಂಗಳೂರು ಪೋರ್ಟಿಂದ ಇನ್ನೂ ದಕ್ಷಿಣಕ್ಕೆ ಹೋದರೆ ನಮಗೆ ಮಂಗಳೂರು ಓಲ್ಡ್ ಪೋರ್ಟ್ ಕೂಡ ಸಿಗುತ್ತೆ. ಇದು ಕೂಡ ಇದೆ ಅನ್ನೋದು ಗಮನಿಸಬೇಕು. ಅಂದರೆ ಮಂಗಳೂರು ಸಿಟಿಯ ಒಂದು ಭಾಗದಲ್ಲಿ ನ್ಯೂ ಮಂಗಳೂರು ಪೋರ್ಟ್ ಇದೆ, ಮಂಗಳೂರು ಸಿಟಿಯ ದಕ್ಷಿಣ ಭಾಗ ಅಥವಾ ಕೆಳಭಾಗದಲ್ಲಿ ಬಂದಾಗ ಮಂಗಳೂರು ಓಲ್ಡ್ ಪೋರ್ಟ್ ಕೂಡ ಇದೆ ಅನ್ನೋದು ಗಮನಿಸಬೇಕು. ಆದರೆ ನ್ಯೂ ಮಂಗಳೂರು ಪೋರ್ಟ್ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ಪೋರ್ಟ್ ಅನ್ನೋದು ನೀವು ಗಮನಿಸಬೇಕು. ಅದು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಬಹಳ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಒಂದು ಕರ್ನಾಟಕದ ಪ್ರಾದೇಶಿಕ ಅಸಮತೋಲನೆ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಭಾಳ ಡೆಪ್ತಾಗೇನು ಕ್ವಶನ್ ಬರಲ್ಲ ನಿಮಗೆ, ಜಸ್ಟ್ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಫಸ್ಟ್ ಆಫ್ ಆಲ್ ಪ್ರಾದೇಶಿಕ ಅಸಮತೋಲನ ಅಂದರೆ ಏನು ಅಂತ ನೋಡ್ತಾ ಹೋದರೆ ಇಡೀ ಕರ್ನಾಟಕ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ನಾವು ಅಭಿವೃದ್ಧಿ ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಬರೀ ನಾವು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಅನ್ನಂಗಿಲ್ಲ. ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿರ್ಬೋದು, ಈವನ್ ಮೂಲಭೂತ ಸೌಕರ್ಯಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಅವೆಲ್ಲವನ್ನು ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿರೋದು ಕಂಡುಬರೋದಿಲ್ಲ. ರಾಜ್ಯದ ಕೆಲ ಏರಿಯಾ ಅಥವಾ ಕೆಲವೊಂದು ಜಿಲ್ಲೆಗಳು ಹೆಚ್ಚು ಅಭಿವೃದ್ಧಿ ಆಗಿರೋದು ಕಂಡುಬರುತ್ತೆ, ಕೆಲವೊಂದು ಭಾಗ ಹಿಂದುಳಿದಿರೋದು ಕಂಡುಬರುತ್ತೆ, ಕೆಲವೊಂದು ಭಾಗ ಬೇರೆ ಬೇರೆ ಕಾರಣಕ್ಕಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದುಳಿದಿರೋದು ಕೂಡ ನಾವು ನೋಡ್ತೇವೆ. ಇದಕ್ಕೆ ನಾವು ಪ್ರಾದೇಶಿಕ ಅಸಮತೋಲನ ಅಂತ ಹೇಳೋದು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಕರ್ನಾಟಕ ಸರ್ಕಾರ 2000ನೇ ಇಸ್ವಿಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಸಮಿತಿಗೆ ಡಾಕ್ಟರ್ ನಂಜುಂಡಪ್ಪ ಅವರು ಮುಖ್ಯಸ್ಥರಾಗಿರ್ತಾರೆ. ಹಾಗಾಗಿ ಈ ಸಮಿತಿ ನಂಜುಂಡಪ್ಪ ಸಮಿತಿ ಅಂತಲೇ ಫೇಮಸ್ ಆಗಿರೋದು. ಪ್ರಾದೇಶಿಕ ಅಸಮತೋಲನೆ ಬಗ್ಗೆ ಅಧ್ಯಯನ ಮಾಡೋದು, ಕರ್ನಾಟಕದಲ್ಲಿ ಹಿಂದುಳಿದಿರುವಂತಹ ಏರಿಯಾವನ್ನು ಗುರುತಿಸೋದು, ಅದಕ್ಕೆ ಏನು ಕಾರಣಗಳಿದಾವೆ ಅಂತ ಐಡೆಂಟಿಫೈ ಮಾಡೋದು, ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು ಸರ್ಕಾರ ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡೋದು ಈ ಸಮಿತಿಯ ಮೇಜರ್ ಆದಂಥ ವರ್ಕ್ ಆಗಿತ್ತು. 2000ನೇ ಇಸ್ವಿಯಲ್ಲಿ ಈ ಸಮಿತಿ ರಚನೆ ಆಗುತ್ತೆ. 2002ರಲ್ಲಿ ಈ ಸಮಿತಿ ತನ್ನ ವರದಿಯನ್ನು ಕೊಡುತ್ತೆ. ಓಕೆ, ವರದಿಯಲ್ಲಿ ಬಂದಾಗ ನಿಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಎಕ್ಸಾಮಲ್ಲಿ ಕೇಳೋದು ಒಂದು ಪಾಯಿಂಟ್ ಇರುತ್ತೆ. ನಂಜುಂಡಪ್ಪ ಸಮಿತಿ ಕರ್ನಾಟಕದಲ್ಲಿ ತಾಲೂಕುಗಳನ್ನು ಯೂನಿಟ್ ಆಗಿ ಪರಿಗಣಿಸಿದ್ದು ಬಂದಾಗ ಬೇರೆ ಬೇರೆ ಕ್ರಿಟೇರಿಯಾಗಳನ್ನು ಅದು ಪರಿಗಣಿಸಿತು. ಆ ಬೇಸ್ ಮೇಲೆ ಎಷ್ಟು ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿತು ಅಂತ ಕೇಳ್ಬೋದು ನಿಮಗೆ. ಕರ್ನಾಟಕದಲ್ಲಿ 39 ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳಂತ ಇದು ಗುರುತಿಸುತ್ತೆ. ಈ ಪಿಂಕ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು, ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಗುರುತಿಸುತ್ತೆ. ಅಂತ ಒಟ್ಟು 39 ತಾಲೂಕುಗಳು. ಇದು ಇವತ್ತಿನ ತಾಲೂಕುಗಳಲ್ಲ, ಇವತ್ತು ಮತ್ತು ತಾಲೂಕುಗಳನ್ನು ಮತ್ತೆ ಡಿವೈಡ್ ಮಾಡಿದ್ದೇವೆ ನಾವು ಬಂದಾಗ. ಓಕೆ, ಹಾಗಾಗಿ ಇದು ಆ ಸಮಯದಲ್ಲಿದ್ದಂಥ ತಾಲೂಕುಗಳಂತ ಬಂದಾಗ ಸ್ಪೆಷಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್ಗಳೆಲ್ಲವೂ ಕೂಡ ಬಹುತೇಕ ಕಲಬುರಗಿ ವಿಭಾಗದಲ್ಲಿರೋದು ಕಂಡುಬರ್ತಾ ಇದೆ. ಅದನ್ನು ಅಬ್ಸರ್ವ್ ಮಾಡಬೇಕು. ಅದರ ಜೊತೆಗೆ ಪಾವಗಡ ಆಗಿರ್ಬೋದು, ಇವನ್ ದಕ್ಷಿಣ ಕರ್ನಾಟಕದಲ್ಲಿ ಬಂದಾಗಲೂ ಕೂಡ ಕೆಲವೊಂದು ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಂತ ಗುರುತಿಸ್ಕೊಂಡಿರೋದು ಕಂಡುಬರುತ್ತೆ. 40 ತಾಲೂಕುಗಳನ್ನು ಮೋರ್ ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಗುರುತಿಸಿರೋದು ಕಂಡುಬರುತ್ತೆ. ಓಕೆ, ಡಾರ್ಕ್ ಬ್ಲೂ ಏನಿದೆ ಅಲ್ವಾ, ಇವೆಲ್ಲವೂ ಕೂಡ ಮೋರ್ ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ ಗುರುತಿಸಿರೋದು ಕಂಡುಬರುತ್ತೆ. 35 ತಾಲೂಕುಗಳನ್ನು ಬ್ಯಾಕ್ವರ್ಡ್ ತಾಲೂಕ್ಸ್ ಅಂತ, ಲೈಟ್ ಬ್ಲೂ ಏನಿದೆ ಅಲ್ವಾ, ಈ ಕಲರಿಂದ ಹೈಲೈಟ್ ಆಗಿರೋದು ಕಂಡುಬರುತ್ತೆ. ಟೋಟಲ್ 114 ತಾಲೂಕುಗಳನ್ನು ಇದು ಗುರುತಿಸಿರೋದು ಕಂಡುಬರುತ್ತೆ. ತಾಲೂಕುಗಳ ಸಂಖ್ಯೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದು ನಂಜುಂಡಪ್ಪ ಸಮಿತಿಯ ವರದಿಯಂತೆ ಈ ರೀತಿ ಪ್ರಾದೇಶಿಕ ಅಸಮತೋಲನದಲ್ಲಿ ಬಂದಾಗ ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಹಿಂದುಳಿದ ತಾಲೂಕುಗಳಂತ ಬೈಫರ್ಗೇಷನ್ ಮಾಡಿ ಒಟ್ಟು 114 ತಾಲೂಕುಗಳನ್ನು ಗುರುತಿಸಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಕರ್ನಾಟಕ ಸರ್ಕಾರ ನಂಜುಂಡಪ್ಪ ಸಮಿತಿಯ ವರದಿಯ ಬೇಸ್ ಮೇಲೆ ಏನೆಲ್ಲ ಕ್ರಮ ಕೈಗೊಂಡಿತು ಅಂತ ನೋಡ್ತಾ ಹೋದರೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕ್ರಮಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಧಾರವಾಡ ಮತ್ತು ಕಲಬುರಗಿಯಲ್ಲಿ ಸ್ಥಿರ ಹೈಕೋರ್ಟ್ ಪೀಠಗಳನ್ನು ಸ್ಥಾಪನೆ ಮಾಡಿದೆ. ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿದೆ. ಮತ್ತು ಗದಗ್ನಲ್ಲಿ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗಿದೆ. ಇವೆಲ್ಲವೂ ಕೂಡ ನಂಜುಂಡಪ್ಪ ಸಮಿತಿಯನ್ನು ಪ್ರಾದೇಶಿಕ ಅಸಮತೋಲನೆ ಹೋಗಲಾಡಿಸಲಿಕ್ಕೆ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳು ನಂಜುಂಡಪ್ಪ ಸಮಿತಿಯ ವರದಿಯ ಆಧಾರದ ಮೇಲೆ ಅಂತ ಹೇಳೋದು.
ಅಷ್ಟೆಲ್ಲ ಬಾಗಲಕೋಟೆಯಲ್ಲಿರುವಂಥ ಹಾರ್ಟಿಕಲ್ಚರ್ ಈ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಕರ್ನಾಟಕ ಸರ್ಕಾರ ಬೀದರ್ನಲ್ಲಿ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುತ್ತೆ. ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರೋದು ಕಂಡು ಬರುತ್ತೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಜನಪದ ಯೂನಿವರ್ಸಿಟಿ ಕೂಡ ಸ್ಥಾಪನೆ ಮಾಡಿದೆ. ಈ ರೀತಿ ಅನೇಕ ಕ್ರಮಗಳನ್ನು ಕರ್ನಾಟಕ ಸರ್ಕಾರ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಬೇಸಾಗಿಟ್ಕೊಂಡು ಪ್ರಾದೇಶಿಕ ಅಸಮತೋಲನ ನಿರ್ಮೂಲನೆಗಾಗಿ ಅನೇಕ ಕ್ರಮಗಳು ಕೈಗೊಂಡಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಕರ್ನಾಟಕದಲ್ಲಿ ಮೀನುಗಾರಿಕೆ ಮತ್ತು ಪಶುಪಾಲನೆಗೆ ರಿಲೇಟೆಡ್ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಭಾಳ ಡೆಪ್ತಾಗಿ ಏನು ಕೇಳಲ್ಲ, ಜಸ್ಟ್ ಅವುಗಳ ತಳಿಗಳಿದ್ರೆ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅನ್ನೋ ಮಾಹಿತಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಜಸ್ಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ರೆ ಸಾಕು. ಮೀನುಗಾರಿಕೆಗೆ ರಿಲೇಟೆಡ್ ಆಗಿ ಬಂದಾಗ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂಥ ಮೀನಿನ ಪ್ರಭೇದ ಗೊತ್ತಿರಬೇಕು. ಒಂದು ಪ್ರಭೇದ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಮ್ಯಾಕ್ರಾಲ್ ಅಂತ. ಮ್ಯಾಕ್ರಾಲ್ ಕರ್ನಾಟಕದ ಕೋಸ್ಟಲ್ಗೆ ಮ್ಯಾಕ್ರಾಲ್ ಕರಾವಳಿ ಅಂತ ಕೂಡ ಕರೀತಾರೆ. ಯಾಕಂದರೆ ಮ್ಯಾಕ್ರಾಲ್ ಪ್ರಭೇದದ ಮೀನು ಕರ್ನಾಟಕದ ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೆ ಅಂತ. ಅದರ ಜೊತೆಗೆ ಸ್ಕ್ವಿಡ್ಡು ಮತ್ತು ಪಾಂಫ್ರೆಟು ಮತ್ತು ಸೀಗಡಿ ಅನ್ನುವಂಥ ಮೀನುಗಳು ಕೂಡ ಕರ್ನಾಟಕದಲ್ಲಿ ದೊರಕ್ತವೆ. ಇವೆಲ್ಲವೂ ಕೂಡ ಮೀನಿನ ಪ್ರಭೇದ ಅನ್ನೋದು ಗೊತ್ತಿರಬೇಕು. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, ಮ್ಯಾಕ್ರಾಲ್ ಅಂದರೆ ಏನು ಅಂತ ಕೇಳ್ಬೋದು. ಇದು ಮ್ಯಾಕ್ರಾಲ್ ಅನ್ನೋದೊಂದು ಪ್ಲೇಸ್ ನೇಮ್ ಅಥವಾ ಮೀನಿನ ಪ್ರಭೇದನ, ಈ ರೀತಿ ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ಬೋದು ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ಬಂದಾಗ. ಹಾಗಾಗಿ ನಿಮಗೆ ಈ ಹೆಸರುಗಳು ಗೊತ್ತಿದ್ರೆ ಸಾಕು, ಅದು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವಂತ ಗೊತ್ತಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಒಂದು ಕರ್ನಾಟಕದ ಒಳ ಭಾಗಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸಾಕಷ್ಟು ಮತ್ಸ್ಯಧಾಮಗಳು ಕೂಡ ಕಂಡು ಬರ್ತವೆ. ಅವುಗಳ ಪಟ್ಟಿ ಕೂಡ ಇದೆ. ನಿಮಗೆ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರುತ್ತೆ. ಆ ಪಟ್ಟಿಯನ್ನು ಸುಮ್ಮನೆ ಅಬ್ಸರ್ವ್ ಮಾಡಿದರೆ ಸಾಕಾಗುತ್ತೆ. ನನ್ನ ಪ್ರಕಾರ ಕ್ವಶನ್ ಇಲ್ಲಿವರೆಗೂ ಪೊಲೀಸ್ ಎಕ್ಸಾಮಲ್ಲಿ ಬಂದಿಲ್ಲ, ಕೇಳ್ಬೋದು. ಹಾಗಾಗಿ ಸುಮ್ಮನೆ ಒನ್ ಟೈಮ್ ನೀವು ಕಣ್ಣಾಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಇದು. ನೆಕ್ಸ್ಟ್ ಕರ್ನಾಟಕದ ಪಶುಪಾಲನೆ ಬಗ್ಗೆ ಗೊತ್ತಿರಬೇಕು. ಸ್ಪೆಷಲಿ ಪಶುಪಾಲನೆಯಲ್ಲಿ ದನಗಳ ತಳಿ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಸಾಕುವಂಥ ಅತ್ಯಂತ ಪ್ರಮುಖವಾದಂಥ ದನಗಳ ತಳಿ ಯಾವುದು, ಎಮ್ಮೆಯ ತಳಿ ಮತ್ತು ಕುರಿಯ ತಳಿ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಆಗಿ ಮಾಹಿತಿ ಗೊತ್ತಿರಬೇಕು. ಸ್ಪೆಷಲಿ ದನಗಳ ತಳಿ ಅಂತ ಬಂದರೆ ಡಿಯೋನಿ ತಳಿ ಗೊತ್ತಿರಬೇಕು. ನಿಮಗೆ ನೇರವಾಗಿ ಕ್ವಶನ್ ಬರ್ತಾರೆ, ಡಿಯೋನಿ ತಳಿ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳ್ತಾರೆ ನಿಮಗೆ. ಹಾಗಾಗಿ ಇದು ದನಗಳ ತಳಿ ಅನ್ನೋದು ಗೊತ್ತಿರಬೇಕು. ಸ್ಪೆಷಲಿ ದಕ್ಷಿಣ ಭಾರತದ ಪ್ರಮುಖ ಹಾಲಿನ ತಳಿ. ಈ ತಳಿಯ ಬಹುಮುಖ್ಯ ಉದ್ದೇಶ ಹೈನುಗಾರಿಕೆ ಅಂತ ಹೇಳ್ಬೋದು. ಇದು ಹೈನುಗಾರಿಕೆಗಾಗಿ ಅತ್ಯಂತ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಈ ತಳಿಯ ದನಗಳನ್ನು ಸಾಕಲಾಗುತ್ತೆ. ಸ್ಪೆಷಲಿ ಕರ್ನಾಟಕ ಮತ್ತು ತೆಲಂಗಾಣ ಭಾಗದಲ್ಲಿ ಈ ತಳಿಯ ದನಗಳ ಸಾಕಾಣಿಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ಕರ್ನಾಟಕದಲ್ಲಿ ಬಂದರೆ ಸ್ಪೆಷಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ದಿಯೋನಿ ತಳಿಯ ದನಗಳ ಸಾಕಾಣಿಕೆ ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಅಮೃತ್ ಮಹಲ್ ಅನ್ನೋದು ಮತ್ತೊಂದು ಪ್ರಮುಖವಾದಂಥ ತಳಿ. ಸ್ಪೆಷಲಿ 2 ಉದ್ದೇಶಕ್ಕಾಗಿ ಈ ತಳಿಯ ದನಗಳನ್ನು ಸಾಕಲಾಗುತ್ತೆ. ಒಂದು ಹೈನುಗಾರಿಕೆ, ಅದರ ಜೊತೆ ದುಡಿಮೆಯ ಉದ್ದೇಶ. 2 ಉದ್ದೇಶಕ್ಕಾಗಿ ಈ ತಳಿಯ ದನಗಳನ್ನು ಸಾಕಲಾಗುತ್ತೆ. ಸ್ಪೆಷಲಿ ಮೈಸೂರು ಒಡೆಯರು ಈ ತಳಿಯ ದನಗಳನ್ನು ಸಾಕಲು ಕಾವಲು ಸ್ಥಾಪಿಸಿದ್ದರು ಅನ್ನುವಂಥ ಮಾಹಿತಿ ಕೂಡ ಅವ್ರ ಇತಿಹಾಸದಿಂದ ತಿಳಿದು ಬರುತ್ತೆ. ಸ್ಪೆಷಲಿ ಈ ಭಾಗ ಇಲ್ಲೇನು ಹೈಲೈಟ್ ಆಗಿದೆ ಅಲ್ವಾ, ಈ ಭಾಗ ಹಾಸನ್, ತುಮಕೂರು, ಚಿತ್ರದುರ್ಗ, ಓಕೆ, ಅದರ ಜೊತೆ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಈ ಏರಿಯಾದಲ್ಲಿ ಈ ತಳಿಯ ದನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ಅದರ ಜೊತೆಗೆ ಹಳ್ಳಿಕಾರ್ ಅನ್ನುವಂತಹ ತಳಿ, ಈ ತಳಿಯ ಮೂಲ ಹಾಸನ್ ಜಿಲ್ಲೆ ಇರೋದು ಕಂಡುಬರುತ್ತೆ. ಬಹಳ ವಿಶೇಷವಾದದ್ದು, ಇಲ್ಲಿ ಮ್ಯಾಪಲ್ಲಿ ಹೈಲೈಟ್ ಮಾಡಿದಾರಲ್ವ, ಈ ಜಿಲ್ಲೆಗಳಲ್ಲಿ ಈ ತಳಿಯ ದನಗಳನ್ನು ನಾವು ಅತ್ಯಂತ ಪ್ರಮುಖವಾಗಿ ಕಾಣ್ಬೋದಾಗಿದೆ. ಈ ತಳಿಯ ದನವನ್ನು ಕೂಡ 2 ಉದ್ದೇಶಕ್ಕಾಗಿ, ಒಂದು ಹೈನುಗಾರಿಕೆ ಮತ್ತೊಂದು ದುಡಿಮೆಯ ಉದ್ದೇಶಕ್ಕಾಗಿ ಸಾಕೋದನ್ನು ನಾವು ಕಾಣ್ತೇವೆ. ಇನ್ನು ಕೃಷ್ಣ ವ್ಯಾಲಿ ತಳಿ ಹೆಸರಲ್ಲೇ ಗೊತ್ತಾಗುತ್ತೆ, ಕೃಷ್ಣ ಪಾತ್ರದಲ್ಲಿ ಕಂಡುಬರೋದು ಅಂತ ಹೇಳ್ಬೋದು. ರಫ್ ಆಗಿ ನೋಡೋದಾದ್ರೆ ಬಾಗಲಕೋಟೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನಾವು ಈ ತಳಿಯ ದನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಕೋದನ್ನು ಕಾಣ್ತೀವಿ. ಕೃಷ್ಣ ವ್ಯಾಲಿ ತಳಿ ಯಾವುದಕ್ಕೆ ರಿಲೇಟೆಡ್ ಅಂತ ಈ ರೀತಿ ನೇರವಾಗಿ ಕ್ವಶನ್ ಬರುತ್ತೆ ನಿಮಗೆ. ಬಹಳ ಡೆಪ್ತಾಗಿ ಏನು ಬರೋದಿಲ್ಲ. ಜಿಲ್ಲಾವಾರು ನೆನ್ಪಿಟ್ಕೊಳ್ಬೇಕಂದ್ರೆ ಜಿಲ್ಲಾವಾರು ಕೂಡ ಅಷ್ಟೊಂದು ಎಕ್ಯುರೇಟಾಗಿ ನೆನ್ಪಿಟ್ಕೊಳ್ಬೇಕಂತಿಲ್ಲ, ರಫ್ ಆಗಿ ಗೊತ್ತಿರಬೇಕು. ನಿಮಗೆ ಗೊತ್ತಿದ್ರೆ ಖಂಡಿತ ಯೂಸ್ ಆಗುತ್ತೆ ನಿಮಗೆ ಒಂದಲ್ಲ ಒಂದು ಎಕ್ಸಾಮಲ್ಲಿ. ಬೇಸಿಕ್ ಆಗಿದ್ದು ದನದ ತಳಿ ಅನ್ನೋದು ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಮಲೆನಾಡಿನ ಗಿಡ್ಡ, ಓಕೆ, ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಏನು ಅನ್ನೋದು. ಮಲೆನಾಡಿನ ಗಿಡ್ಡ ಅಂದರೆ ಮಲೆನಾಡು ಭಾಗದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ದನದ ತಳಿ ಅಂತ ಗುರುತಿಸೋದು. ಸ್ಪೆಷಲಿ ಇಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಈ ಜಿಲ್ಲೆಗಳಲ್ಲಿ ನಾವು ಕಾಣ್ಬೋದು. ಇವುಗಳ ಗಾತ್ರ ಮತ್ತು ಎತ್ತರ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಕಪ್ಪು ಬಣ್ಣ ಅಥವಾ ಡಾರ್ಕ್ ಕಲರಲ್ಲಿ ಇರೋದು ಕಂಡುಬರುತ್ತೆ. 2 ಉದ್ದೇಶಕ್ಕಾಗಿ, ಹೈನುಗಾರಿಕೆ ಮತ್ತು ದುಡಿಮೆ 2 ಉದ್ದೇಶಕ್ಕಾಗಿ ಈ ತಳಿಯ ದನಗಳನ್ನು ಸಾಕಲಾಗುತ್ತೆ. ಹೆಸರಲ್ಲೇ ನೆನ್ಪಿಟ್ಕೊಳ್ಬೇಕು, ಮಲೆನಾಡು ಪ್ರದೇಶದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಒಂದು ದನದ ತಳಿ ಅಂತ ಗುರುತಿಸೋದು. ಇನ್ನು ಕಿಲ್ಲಾರಿ ತಳಿ ಅಂತ ಭಾರ ಎಳೆಯಲು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ, ಅಂದರೆ ದುಡಿಮೆಯ ಉದ್ದೇಶಕ್ಕಾಗಿ ಈ ತಳಿಯ ದನವನ್ನು ಸಾಕಲಾಗುತ್ತೆ. ಈ ಭಾಗದಲ್ಲಿ ನಾವು ಕಿಲ್ಲಾರಿ ತಳಿಯ ದನಗಳನ್ನು ಕಾಣಬಹುದಾಗಿದೆ. ಆಲಂಬಾಡಿ ಅನ್ನೋದು ಮತ್ತೊಂದು ಪ್ರಮುಖವಾದ ತಳಿ. ಸ್ಪೆಷಲಿ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ವಲಯದಲ್ಲಿ ಈ ತಳಿಯ ದನಗಳನ್ನು ನಾವು ಹೆಚ್ಚಾಗಿ ಹಂಚಿಕೆ ಆಗಿರೋದು ಅಥವಾ ಕಂಡುಬರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಮಿಶ್ರ ತಳಿಯ ಹಸುಗಳನ್ನು ಕೂಡ ನಾವು ನೋಡ್ತೇವೆ. ಸ್ಪೆಷಲಿ ಮಿಶ್ರ ತಳಿಯ ಹಸುಗಳನ್ನು ಸಾಕುವಂಥ ಬಹುಮುಖ್ಯ ಉದ್ದೇಶ ಹೈನುಗಾರಿಕೆ ಅಂತ.
ಹೈನುಗಾರಿಕೆಗಾಗಿ ಈ ಮಿಶ್ರ ತಳಿಯ ಹಸುಗಳನ್ನು ಕರ್ನಾಟಕದಲ್ಲಿ ಸಾಕಲಾಗ್ತದೆ. ಸ್ಪೆಷಲಿ HF ತಳಿ ಅಂತ ಹೇಳೋದು. ಸ್ಪೆಷಲಿ ಈ ಭಾಗದಲ್ಲಿ HF ತಳಿಯ ದನಗಳನ್ನು ಅಥವಾ ಹಸುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಕೋದನ್ನು ಕಾಣ್ತೇವೆ. ಆ ಹಸುವಿನ ಚಿತ್ರವನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಬಿಟ್ಟರೆ ಈ ಭಾಗದಲ್ಲಿ ಬ್ಲೂ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಈ ಭಾಗದಲ್ಲಿ ಜರ್ಸಿ ತಳಿಯ ದನಗಳನ್ನು ಕೂಡ ಸಾಕಲಾಗುತ್ತೆ. HF ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಇವೆರಡೂ ಕೂಡ ಮಿಶ್ರ ತಳಿ ಅನ್ನೋದು ಗಮನಿಸಬೇಕು. ಇದರ ಬಹುಮುಖ್ಯ ಉದ್ದೇಶ ಹೈನುಗಾರಿಕೆ ಆಗಿರುತ್ತೆ. ಇನ್ನು ಎಮ್ಮೆಗಳ ವಿಚಾರಕ್ಕೆ ಬಂದರೆ ಒಂದೆರಡು ಮೂರು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಪ್ರಮುಖ ಎಮ್ಮೆಯ ತಳಿಗಳು ಯಾವಿದ್ದಾವೆ ಕರ್ನಾಟಕದಲ್ಲಿ ಎಮ್ಮೆಗಳನ್ನು ಸಾಕ್ತೇವಲ್ವ, ಯಾವ ತಳಿಯ ಎಮ್ಮೆಗಳು ಅನ್ನೋದು ಗೊತ್ತಿರಬೇಕು. ಪಂಡರಾಪುರಿ ತಳಿಯ ಎಮ್ಮೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮ್ಯಾಪಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾದಲ್ಲಿ ಈ ತಳಿಯ ಎಮ್ಮೆಯನ್ನು ಸಾಕೋದನ್ನು ನಾವು ಕಾಣ್ತೇವೆ. ಮುರ್ರಾ ತಳಿಯ ಎಮ್ಮೆಯನ್ನು ಸಾಕಲಾಗುತ್ತೆ. ಧಾರವಾಡ ತಳಿಯ ಎಮ್ಮೆಗಳನ್ನು ಕೂಡ ಕರ್ನಾಟಕದಲ್ಲಿ ಸಾಕಲಾಗುತ್ತೆ. ಸ್ಪೆಷಲಿ ಧಾರವಾಡದ ಎಮ್ಮೆ ತಳಿ ಒಂದು ಕೀರ್ತಿಗೆ ಪಾತ್ರವಾಗಿದೆ. ಧಾರವಾಡ ಎಮ್ಮೆ ತಳಿಗೆ ರಾಷ್ಟ್ರೀಯ ಮಾನ್ಯತೆ ಕೂಡ ಸಿಕ್ಕಿದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕ್ವಶನ್ಸ್ ನಿಮಗೆ ಕೇಳ್ತಾ ಹೋಗ್ತಾರೆ. ಇನ್ನು ಕುರಿಯ ತಳಿಗಳ ವಿಚಾರಕ್ಕೆ ಬಂದರೆ ರಾಜ್ಯದ ಪ್ರಮುಖ ಕುರಿಯ ತಳಿ ಅಂದರೆ ಅದು ಬಂಡೂರು ತಳಿ ಅಂತ. ಸ್ಪೆಷಲಿ ಮಾಂಸಕ್ಕೆ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ತಳಿ ಅಂತ ಇದನ್ನು ಗುರುತಿಸಲಾಗುತ್ತೆ. ಇನ್ನು ಕೋಳಿ ಸಾಕಾಣಿಕೆ ವಿಚಾರಕ್ಕೆ ಬಂದರೆ ರಾಜ್ಯದ ಮೊದಲ ಕೋಳಿ ಸಾಕಾಣಿಕೆ ಕೇಂದ್ರವನ್ನು ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಸ್ಥಾಪನೆ ಮಾಡಿರೋದು ಕಂಡುಬರುತ್ತೆ. ಸರ್ಕಾರ ಸ್ಥಾಪನೆ ಮಾಡಿರೋದು ಕಂಡುಬರುತ್ತೆ. ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರುವಂಥ ಪ್ರಸಿದ್ಧ ಕೋಳಿ ತಳಿ ಅಂದರೆ ಗಿರಿರಾಜ ಅನ್ನುವಂಥ ಒಂದು ತಳಿಯ ಕೋಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಕೂಡ ಗೊತ್ತಿರಬೇಕು. ಜಸ್ಟ್ ಅದರ ನೇಮ್ ಗೊತ್ತಿದ್ರೆ ಸಾಕು, ಅಷ್ಟರಲ್ಲೇ ನೀವು ಕ್ವಶನ್ಸನ್ನು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಕರ್ನಾಟಕ ಪ್ರವಾಸೋದ್ಯಮದ ಬಗ್ಗೆ ನೋಡ್ತಾ ಹೋದರೆ, ಕರ್ನಾಟಕ ಪ್ರವಾಸೋದ್ಯಮದ ಬಗ್ಗೆ ನಾನು ಬಹಳ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಕರ್ನಾಟಕ GK ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಇದನ್ನು ನಾನು ಈ ಟಾಪಿಕನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತು ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಬರುವಂಥ ಟೂರಿಸ್ಟ್ ಪ್ಲೇಸ್ಗಳನ್ನು ನೀವು ಹಿಸ್ಟ್ರಿಯಲ್ಲಿ, ಜಿಯೋಗ್ರಫಿ, ಎಕನಾಮಿಕ್ಸು, GK ಬೇರೆ ಬೇರೆ ಆ್ಯಂಗಲಲ್ಲಿ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಎಲ್ಲ ಪ್ಲೇಸಸನ್ನು ನಾನು ಜಿಯೋಗ್ರಫಿಯಲ್ಲೇ ಒಂದೇ ಸಬ್ಜೆಕ್ಟಲ್ಲಿ ನೆನ್ಪಿಟ್ಕೊಳ್ತೀನಿ ಅನ್ನೋದಕ್ಕಿಂತ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆ ಲಿಂಕ್ ಮಾಡಿ ನೆನ್ಪಿಟ್ಕೊಂಡ್ಬಿಟ್ರೆ ಅವಾಗ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಸ್ಪೆಷಲಿ ಪ್ರಸ್ತುತ ಪ್ರವಾಸೋದ್ಯಮ ಸಚಿವರು ಯಾರಿದ್ದಾರೆ ಅನ್ನೋದು ಗೊತ್ತಿರಬೇಕು. ಶ್ರೀ HK ಪಾಟೀಲ್ ಅವರಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಟ್ಯಾಗ್ಲೈನ್ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಅದರ ಜೊತೆಗೆ ಕರ್ನಾಟಕದ ಇನ್ನಿತರೆ ಪ್ರಮುಖ ಅಂಶಗಳ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಇದಕ್ಕೆ ರಿಲೇಟೆಡ್ ಅಂದರೆ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಲಯನ್ ಟೇಲ್ಡ್ ಮಕಾಕ್ ಬಗ್ಗೆ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು ಅಂತ ನೋಡ್ತಾ ಹೋದರೆ, ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಾಣಿ. ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ, ಇದು ಲಯನ್ ಟೇಲ್ಡ್ ಮಕಾಕ್ ಅಂತ ಹೇಳೋದು. ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ, ಲಯನ್ ಟೇಲ್ಡ್ ಮಕಾಕ್ ಈ ಭಾಗದಲ್ಲಿ ಕಂಡುಬರುತ್ತೆ ಅಂತ. ಕರ್ನಾಟಕದ ಪಶ್ಚಿಮ ಘಟ್ಟ ಅಂತ ಆನ್ಸರ್ ಕೊಡ್ಬೋದು ನಿಮಗೆ. ಅದರ ಜೊತೆಗೆ ಕೇರಳ ಏರಿಯಾದಲ್ಲಿ ಕೂಡ ಕಂಡುಬರುತ್ತೆ, ಅದು ಕೂಡ ಗಮನಿಸಬೇಕು. ಆದರೆ ಕರ್ನಾಟಕವನ್ನು ಫೋಕಸ್ ಆಗಿ ಕೇಳಿದಾಗ ನಿಮಗೆ ಕರ್ನಾಟಕ, ಮಹಾರಾಷ್ಟ್ರ ಅಥವಾ ಯಾವುದೋ ಮಧ್ಯಪ್ರದೇಶ ಈ ರೀತಿ ಆಪ್ಷನ್ಸ್ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ಸ್ಪೆಷಲಿ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಏರಿಯಾ ಆಗಿರ್ಬೋದು, ಕೇರಳದ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಹೆಚ್ಚು ಅಂದರೆ ಅತಿ ಹೆಚ್ಚಿನ ಸಂಖ್ಯೆ ಅನ್ನಂಗಿಲ್ಲ, ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅದನ್ನು ಸಂಖ್ಯೆಯಲ್ಲಿ ಹೆಚ್ಚು ಅಂತ ಗುರುತಿಸ್ಬೋದು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಇದು ಎಂಡೇಂಜರ್ಡ್ ಸ್ಟೇಜಲ್ಲಿರುವಂಥ ಒಂದು ಪ್ರಾಣಿಯಾಗಿದೆ. ರೆಡ್ ಡಾಟಾ ಬುಕ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ EVS ಅಲ್ಲಿ ಬಂದಾಗ. ಆ ಬೇಸ್ ಮೇಲೆ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಎಂಡೇಂಜರ್ಡ್ ಸ್ಟೇಜಲ್ಲಿರುವಂಥ ಪ್ರಾಣಿ ಆಗಿರೋದ್ರಿಂದ ಇಂಥ ಪ್ರಾಣಿಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಪ್ರಾಣಿಗಳ ಹೆಸರು ಮೇಲೆ ಕ್ವಶನ್ ಬಂದ ತಕ್ಷಣಕ್ಕೆ ಇದು ಎಲ್ಲಿಂದ ಬಂತು ಅನ್ನಂಗಿಲ್ಲ, ಅದು ಯಾವುದೋ ಒಂದು ವಿಚಾರದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂಥ ಒಂದು ಪ್ರಾಣಿ ಆಗಿರುತ್ತೆ. ಓಕೆ, ಇತ್ತೀಚೆಗೆ ಒಂದು ಹೊಸ ತೀರ್ಮಾನ ಕೇಂದ್ರ ಕ್ಯಾಬಿನೆಟ್ ತೆಗೆದುಕೊಂಡಿರೋದು ಕಂಡು ಬರ್ತಾ ಇದೆ. ಮಹದಾಯಿ ನದಿಗೆ ರಿಲೇಟೆಡ್ ಒಂದು ಪ್ರಾಧಿಕಾರ ನಿರ್ಮಾಣ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಮತ್ತು ತೀರ್ಮಾನ ಕ್ಯಾಬಿನೆಟ್ ತೆಗೆದುಕೊಂಡಿದೆ. 2022 ಫೆಬ್ರವರಿಯಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೇಂದ್ರ ಕ್ಯಾಬಿನೆಟ್ ಮಹದಾಯಿ ಪ್ರವಾಹ ಎಂಬ ಪ್ರಾಧಿಕಾರ ರಚಿಸುವ ತೀರ್ಮಾನ ತೆಗೆದುಕೊಂಡಿದೆ. ಮಹದಾಯಿ ಜಲ ವಿವಾದದ ಬಗ್ಗೆ ಲಾಸ್ಟ್ ಸೆಷನ್ 2ದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಿಮಗೆ ಇದನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮಹದಾಯಿ ಪ್ರವಾಹ ಅಂತ ಹೇಳೋದು, ಇಲ್ಲಿ ಪ್ರವಾಹ ಅಂದರೆ ಏನು, ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವೆಲ್ಫೇರ್ ಆ್ಯಂಡ್ ಹಾರ್ಮೋನಿ ಅನ್ನುವಂಥ ಒಂದು ವಿಸ್ತೃತ ರೂಪ ಹೊಂದಿರೋದು ಕಂಡು ಬರುತ್ತೆ. ಇದರ ಬಹುಮುಖ್ಯ ಉದ್ದೇಶ ಏನು ಈ ಪ್ರಾಧಿಕಾರದಂದರೆ, ಆಲ್ರೆಡಿ ಮಹದಾಯಿ ಜಲ ವಿವಾದ ನ್ಯಾಯಾಧೀಕರಣ ಏನು ತೀರ್ಪು ಕೊಟ್ಟಿದೆ ಅಲ್ವಾ, ಅಂತಿಮ ತೀರ್ಪು, ಆ ತೀರ್ಪನ್ನು ಅನುಷ್ಠಾನಕ್ಕೆ ತರೋದು ಈ ಪ್ರಾಧಿಕಾರದ ಬಹುಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಯಾವ ಯಾವ ರಾಜ್ಯಗಳು ಸದಸ್ಯ ರಾಷ್ಟ್ರಗಳಾಗಿರ್ತವೆ ಅಂದರೆ, ಜಲ ವಿವಾದ ನ್ಯಾಯಾಧೀಕರಣದಲ್ಲಿರುವಂತಹ 3 ರಾಜ್ಯಗಳು ಇದರ ಸದಸ್ಯ ರಾಜ್ಯಗಳಾಗಿರ್ತವೆ ಅನ್ನೋದು ನೀವು ಗಮನಿಸಬೇಕು. ನೆಕ್ಸ್ಟ್ ಶಿವಮೊಗ್ಗ ವಿಮಾನ ನಿಲ್ದಾಣದ ಬಗ್ಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಯಾಕಂದರೆ ಇತ್ತೀಚೆಗೆ ಉದ್ಘಾಟನೆಗೊಂಡಿರುವಂಥ ಒಂದು ವಿಮಾನ ನಿಲ್ದಾಣ ಶಿವಮೊಗ್ಗದ ಸೋಗಾನೆ ಅನ್ನುವಂಥ ಪ್ಲೇಸಲ್ಲಿ ನಿರ್ಮಾಣ ಮಾಡಿರೋದು ಒಂದು ಅದ್ಭುತವಾದಂಥ ವಿಮಾನ ನಿಲ್ದಾಣ ಇದೆ. ಇದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿದೆ. ಹಾಗೆ ಕುವೆಂಪು ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಶಿವಮೊಗ್ಗ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ODOP ಬಗ್ಗೆ ಕೂಡ ಒಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಏನಿದು ODOP ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳೋದು.
ಅಂದರೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಈ ಪ್ಲ್ಯಾನ್ ಹೊಂದಿರೋದು ಕಂಡುಬರುತ್ತೆ. ದೇಶದ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಒಂದು ಉತ್ಪನ್ನವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬ್ರ್ಯಾಂಡ್ ಆಗಿ ಅದನ್ನು ಪ್ರಚಾರ ಮಾಡುವಂಥ ಗುರಿಯನ್ನು ಈ ಯೋಜನೆ ಹೊಂದಿರೋದು ಕಂಡುಬರುತ್ತೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕು, ಅಥವಾ ODOP ಅಂತಲೇ ಕೊಡ್ಬೋದು ಎಕ್ಸಾಮಲ್ಲಿ. ಇದು ಯಾವ್ದಾದ್ರು ವಿಸ್ತೃತ ರೂಪ ಏನು ಅಥವಾ ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಓಕೆ, ಈ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಬಂದಾಗ ಈ ಪ್ಲ್ಯಾನಲ್ಲಿ ಬಂದಾಗ ಕರ್ನಾಟಕದ ಜಿಲ್ಲೆಗಳಲ್ಲಿ ಬಂದಾಗ ಯಾವ ಯಾವ ವಸ್ತುಗಳನ್ನು ಅಥವಾ ಬೆಳೆಗಳಾಗಿರ್ಬೋದು ಉತ್ಪನ್ನಗಳನ್ನು ಆಯ್ಕೆ ಮಾಡ್ಕೊಳ್ಳಲಾಗಿದೆ ಅನ್ನೋದು ಗೊತ್ತಿರಬೇಕು. ಸ್ಪೆಷಲಿ ಬಾಗಲಕೋಟೆ ಈರುಳ್ಳಿ ಇದೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟಲ್ಲಿ ಬಂದಾಗ ಬೆಳಗಾವಿಗೆ ಬೆಲ್ಲ, ಬಳ್ಳಾರಿಗೆ ಅಂಜೂರ, ಬೆಂಗಳೂರು ಗ್ರಾಮಾಂತರ ಕೋಳಿ ಸಾಕಾಣಿಕೆ, ಬೆಂಗಳೂರು ನಗರ ಬೇಕರಿ ಉತ್ಪನ್ನ, ಬೀದರ್ ಶುಂಠಿ, ಚಾಮರಾಜನಗರ ಅರಿಶಿನ, ಚಿಕ್ಕಬಳ್ಳಾಪುರ ಟೊಮ್ಯಾಟೊ, ಚಿಕ್ಕಮಗಳೂರು ಸಾಂಬಾರ ಪದಾರ್ಥ, ಚಿತ್ರದುರ್ಗ ಶೇಂಗಾ ಅಥವಾ ನೆಲಗಡಲೆ ಅಂತ ಹೇಳೋದು, ದಕ್ಷಿಣ ಕನ್ನಡ ಸಾಗರ ಉತ್ಪನ್ನ, ದಾವಣಗೆರೆ ಸಿರಿಧಾನ್ಯಗಳು, ಧಾರವಾಡ ಮಾವು, ಗದಗ ಬ್ಯಾಡಗಿ ಮೆಣಸಿನಕಾಯಿ, ಹಾಸನ ತೆಂಗು ಉತ್ಪನ್ನ, ಹಾವೇರಿಗೆ ಮಾವು ಅಂತ ಗುರುತಿಸಲಾಗಿದೆ. ಅದರ ಜೊತೆಗೆ ಕಲಬುರಗಿ ತೊಗರಿ, ಕೊಡಗುಗೆ ಕಾಫಿ, ಕೋಲಾರ ಟೊಮೆಟೊ, ಕೊಪ್ಪಳ ಸೀಬೆ, ಮಂಡ್ಯ ಬೆಲ್ಲ, ಮೈಸೂರು ಬಾಳೆ ಉತ್ಪನ್ನ, ರಾಯಚೂರು ಮೆಣಸಿನಕಾಯಿ, ರಾಮನಗರ ತೆಂಗು, ಶಿವಮೊಗ್ಗ ಅನಾನಸ್, ತುಮಕೂರು ತೆಂಗು, ಉಡುಪಿ ಸಾಗರ ಉತ್ಪನ್ನ, ಉತ್ತರ ಕನ್ನಡ ಸಾಂಬಾರು ಪದಾರ್ಥ, ವಿಜಯಪುರ ಲಿಂಬೆ, ಯಾದಗಿರಿ ಶೇಂಗಾ ಅಥವಾ ನೆಲಗಡಲೆಯನ್ನು ಗುರುತಿಸಲಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಇರಬೇಕು. ಭಾಳಷ್ಟು ಬೇಸಾಗಿ ನಿಮಗೆ ಕ್ವಶನ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಇತ್ತೀಚೆಗೆ ಕರ್ನಾಟಕದ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಬಿಳಿ ಸೀಳು ನಾಯಿ ಕೂಡ ಪತ್ತೆಯಾಗಿದೆ. ಇದರ ಬಗ್ಗೆ ಕೂಡ ಕ್ವಶನ್ ಕೇಳಬಹುದು. ಬಹಳ ವಿಶೇಷವಾದಂಥ ಪ್ರಾಣಿ, ಇದಕ್ಕೆ ಆಲ್ಬಿನ್ ಅಂತ ಕೂಡ ಕರೆಯಲಾಗುತ್ತೆ. ಕಾವೇರಿ ವನ್ಯಜೀವಿ ಧಾಮದಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಿರಬೇಕು. ಇನ್ನು ಕರ್ನಾಟಕದಲ್ಲಿರುವಂಥ ಆನೆ ಸಂರಕ್ಷಿತ ತಾಣಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಎಷ್ಟು ಆನೆ ಸಂರಕ್ಷಿತ ತಾಣಗಳಿದ್ದಾವೆ, ಅವು ಯಾವ ಅನ್ನೋದು ಗೊತ್ತಿರಬೇಕು. ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ಒಂದು ನಾವು ಮೈಸೂರು ಆನೆ ಸಂರಕ್ಷಿತ ತಾಣ ಅಂತ ಗುರುತಿಸ್ತೇವೆ, ಇನ್ನೊಂದು ದಾಂಡೇಲಿ ಆನೆ ಸಂರಕ್ಷಿತ ತಾಣ ಅಂತ. ಕರ್ನಾಟಕದಲ್ಲಿ 2 ಆನೆ ಸಂರಕ್ಷಿತ ತಾಣಗಳನ್ನು ಗುರುತಿಸಲಾಗುತ್ತೆ. ಇದರ ಜೊತೆಗೆ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಆನೆ ಸಂರಕ್ಷಿತ ತಾಣಗಳ ಪ್ಲೇಸಸ್ಸನ್ನು ಕೂಡ ಮ್ಯಾಪಲ್ಲಿ ಹೈಲೈಟ್ ಮಾಡಲಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ನೋಡ್ತಾ ಹೋದರೂ ಕೂಡ ಭಾರತ ಸರ್ಕಾರದ ಅಧಿಕೃತ ವೆಬ್ಸೈಟಲ್ಲಿ ಬಂದಾಗಲೂ ಕೂಡ ನಮಗೆ ಮೈಸೂರು ಮತ್ತು ದಾಂಡೇಲಿ ಅನ್ನೋದು 2 ಪ್ಲೇಸ್ಗಳು ಯಾವಾಗ ನೋಟಿಫಿಕೇಶನ್ ಆಗಿದೆ ಅನ್ನೋದು ಕೂಡ, ಅದರ ಏರಿಯಾ ಎಷ್ಟಿದೆ ಅನ್ನೋದು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳ ಬಗ್ಗೆ ಗೊತ್ತಿರಬೇಕು. ಸ್ಪೆಷಲಿ ಬಹಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗೋದು ನಿಮಗೆ ನಂದಿ ಬೆಟ್ಟಕ್ಕೆ ರಿಲೇಟೆಡ್ ಕ್ವಶನ್ ರಿಪೀಟ್ ಆಗುತ್ತೆ. ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ಒಂದು ಪ್ರಸಿದ್ಧವಾದಂಥ ಒಂದು ಗಿರಿಧಾಮವಾಗಿದೆ. ಕೆಮ್ಮನ್ಗುಂಡಿಯನ್ನು ಕೂಡ ಗಿರಿಧಾಮ ಅಂತ ಗುರುತಿಸಲಾಗುತ್ತೆ. ಅದ್ರ ಜೊತೆ ಆಗುಂಬೆ, ಕುದುರೆಮುಖ, ಸಾಕಷ್ಟು ಪ್ಲೇಸಸ್ ಕೂಡ ಗಳನ್ನು ಕೂಡ ಗುರುತಿಸಲಾಗುತ್ತೆ. ಆದರೆ ಹೆಚ್ಚು ನಿಮಗೆ ಫೋಕಸ್ ಮಾಡೋದು ನಂದಿ ಬೆಟ್ಟಕ್ಕೆ ರಿಲೇಟೆಡ್ ಆಗಿ. ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಯಾವುದು ಅಂತ ಈ ರೀತಿ ಕೇಳ್ತಾ ಇರ್ತಾರೆ. ಇದರ ಬಗ್ಗೆ ಕೂಡ ಗೊತ್ತಿರಬೇಕು. ಸ್ಪೆಷಲಿ ಡಿಸ್ಟ್ರಿಕ್ಟ್ ವೈಸ್ ಒಂದು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಓಕೆ, ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದು ಗಿರಿಧಾಮ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಇದು ಕೇವಲ ಗಿರಿಧಾಮ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕಾರಣಕ್ಕೆ ಕೂಡ ಫೇಮಸ್ ಆಗಿರೋದು ಕಂಡುಬರುತ್ತೆ. ಹಿಸ್ಟ್ರಿಯಲ್ಲಿ ಬಂದಾಗಲೂ ಕೂಡ ಕರ್ನಾಟಕ ಹಿಸ್ಟ್ರಿಯಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಸ್ಪೆಷಲಿ ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ಸಾರ್ಕ್ ಬಗ್ಗೆ ನೀವು ಕೇಳಿರ್ತೀರಾ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂಥ ಸಂಘಟನೆ ಬಗ್ಗೆ ಕೇಳಿರ್ತೀರಾ. ಇದರ 2ನೇ ಶೃಂಗಸಭೆ 1986ರಲ್ಲಿ ಬೆಂಗಳೂರಲ್ಲಿ ನಡೀತಂತ ಓದ್ತೇವೆ ನಾವು. ಆದರೆ ಅದರ ಎಕ್ಸಾಕ್ಟ್ ಪ್ಲೇಸ್ ಅಂದರೆ ಬೆಂಗಳೂರು ಸಮೀಪ ಇರುವಂಥ ನಂದಿ ಬೆಟ್ಟದಲ್ಲಿ ಆ ಸಾರ್ಕ್ ಸಮಿಟ್ ನಡೆದಿರೋದು ಕಂಡುಬರುತ್ತೆ. ನಂದಿ ಬೆಟ್ಟದಲ್ಲಿ ನಿಮಗೆ ಇಂಥೊಂದು ಬಿಲ್ಡಿಂಗ್ ಕಾಣಿಸುತ್ತೆ. ಮುಂಭಾಗದಲ್ಲಿ ಜವಾಹರ್ಲಾಲ್ ನೆಹರು ಅವರ ಪ್ರತಿಮೆ ಕೂಡ ಕಾಣಿಸುತ್ತೆ. ಇದಕ್ಕೆ ನೆಹರು ನಿಲಯ ಅಂತ ಕರೀತಾರೆ. ಈ ನೆಹರು ನಿಲಯದಲ್ಲಿಯೇ ಸಾರ್ಕ್ನ 2ನೇ ಶೃಂಗಸಭೆ 1986ರಲ್ಲಿ ನಡೆದಿದೆ. ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ದಶಪಥ ಹೆದ್ದಾರಿ ಆಲ್ರೆಡಿ ಗೊತ್ತಿರುತ್ತೆ, ಸಾಕಷ್ಟು ಸುದ್ದಿಯಲ್ಲಿದೆ. ಇದು ಬೆಂಗಳೂರು ಮತ್ತು ಮೈಸೂರು ನಡುವೆ ನಿರ್ಮಿಸಲಾಗಿದೆ. ಇದರ ಬಗ್ಗೆ ಕೂಡ ಮಾಹಿತಿ ಇರಬೇಕು. ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಕರ್ನಾಟಕಕ್ಕೆ ಫೋಕಸ್ ಆಗಿ ನಾನು ಹೇಳ್ತಾ ಇರೋದು ವಂದೇ ಭಾರತ್ ಟ್ರೈನ್ ಬಗ್ಗೆ ಕೂಡ ಗೊತ್ತಿರಬೇಕು. ಕರ್ನಾಟಕದ ಕೆಲವೊಂದು ನಗರಗಳು ವಂದೇ ಭಾರತ್ ಟ್ರೈನ್ನ ಸೌಲಭ್ಯವನ್ನು ಪಡ್ಕೊಂಡಿದ್ದಾವೆ. ಅದರಲ್ಲಿ ಸ್ಪೆಷಲಿ ಒಂದು ಚೆನ್ನೈ ಮೈಸೂರು ಮಧ್ಯದಲ್ಲಿ ಒಂದು ವಂದೇ ಭಾರತ್ ಟ್ರೈನು ಸಂಚಾರ ಆರಂಭ ಆಗಿದೆ. ಸ್ಪೆಷಲಿ ಚೆನ್ನೈದಿಂದ ಕಟ್ಪಾಡಿ ಜಂಕ್ಷನು, ಅಲ್ಲಿಂದ KRS ಬೆಂಗಳೂರು, ಅಲ್ಲಿಂದ ಮೈಸೂರು ಜಂಕ್ಷನ್ನು. ಓಕೆ, ಈ ಕರ್ನಾಟಕದಲ್ಲಿ ಬಂದಾಗ ಮೈಸೂರು ಮತ್ತು ಬೆಂಗಳೂರು ಈ ಸೌಲಭ್ಯ ಪಡ್ಕೊಂಡಿದ್ದಾವೆ ಅಂತ ಹೇಳ್ಬೋದು. ಇದರ ಜೊತೆಗೆ KRS ಬೆಂಗಳೂರು ಧಾರವಾಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನುವಂತಹ ಟ್ರೈನ್ ಕೂಡ ಇತ್ತೀಚೆಗೆ ಆರಂಭ ಆಗಿದೆ. KRS ಬೆಂಗಳೂರು ಸಿಟಿ, ಯಶವಂತಪುರ ಮತ್ತು ದಾವಣಗೆರೆ, ಹುಬ್ಳಿ ಜಂಕ್ಷನ್, ಧಾರವಾಡ. ಓಕೆ, ಯಾವ ಇದರಲ್ಲಿ ಸಂಚರಿಸುತ್ತೆ ಅನ್ನೋದು ಕೂಡ ನೀವು ಈ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಹಳ ಲಿಮಿಟೆಡ್ ಆಗಿರುವಂತಹ ಸ್ಟಾಪ್ಸ್ಗಳು ಹೊಂದಿದ್ದಾವೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಆ ಸ್ಥಳಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು.
ಓಕೆ, ಇದರ ಜೊತೆಗೆ ಈ ವರ್ಷದ ಆರ್ಥಿಕ ಸಮೀಕ್ಷೆಯನ್ನು ಬೇಸಾಗಿಟ್ಕೊಂಡು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲವೊಂದು ಪಾರ್ಕ್ಗಳ ಬಗ್ಗೆ ನಿಮಗೆ ಕೇಳ್ತಾ ಇರ್ತಾರೆ. ಸ್ಪೆಷಲಿ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿದೆ ಅಂತ ಕೇಳಿಬಿಡ್ತಾರೆ. ಇದು ಮಾಲೂರಿನಲ್ಲಿರೋದು. ನಿಮಗೆ ಪೊಲೀಸ್ ಎಕ್ಸಾಮಲ್ಲಿ ಅಷ್ಟೇ ಇನ್ಫಾರ್ಮೇಷನ್ ಕೇಳ್ತಾರೆ. ಆಲ್ರೆಡಿ ನಮಗೆ ಗೊತ್ತಿದೆ ಸರ್, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಇದು ಈ ವರ್ಷದ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ನೀವು ಅದನ್ನು PDF ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ನಿಮಗೂ ಅವೈಲೇಬಲ್ ಇದೆ. ಅಥವಾ ಈ PPT ಕೂಡ ನಿಮಗೆ PDF ಆಗಿ ಸಿಗುತ್ತೆ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಅಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ನೀವು ಒಂದು ಸ್ವಲ್ಪ ಓದಿ ತಿಳ್ಕೊಳ್ಬೋದು. ಅದು ಯಾವ ಸ್ಟೇಜಲ್ಲಿದೆ, ಅಲ್ಲಿ ಎಷ್ಟೆಷ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಏನೇನು ಬೇಕಾದರೆ ಅದನ್ನು ತಿಳ್ಕೊಬೋದು. ಆದರೆ ಯಾರಿಗೆ ಗೊತ್ತಿಲ್ವೋ ಬಿಗಿನರ್ಸ್, ನಿಮಗೆ ಇಷ್ಟು ಗೊತ್ತಿರಬೇಕು. ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು, ಮಾಲೂರಲ್ಲಿರೋದು ಕಂಡು ಬರುತ್ತೆ. ಅದೇ ರೀತಿ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು, ಇದು ಬಾಗಲಕೋಟಲ್ಲಿದೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಅಕ್ಷಯ ಆಹಾರ ಪಾರ್ಕ್ ನಿಯಮಿತ ಎಲ್ಲಿದೆ ಅಂತ ಕೇಳ್ಬೋದು, ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹುಚ್ಚವ್ವನಹಳ್ಳಿಯಲ್ಲಿರೋದು ಕಂಡು ಬರುತ್ತೆ. ಜೇವರ್ಗಿ ಆಹಾರ ಪಾರ್ಕ್ ನಿಯಮಿತ, ಇದರ ಬಗ್ಗೆ ಕೂಡ ನಿಮಗೆ ಕೇಳ್ಬೋದು. ಓಕೆ, ಇದು ಕೂಡ ಗೊತ್ತಿರಬೇಕು. ಇದು ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿರುವಂಥದ್ದು. ಜಿಲ್ಲೆ ಕೇಳ್ಬೋದು ನಿಮಗೆ ಅಲ್ಲಿ ಬಂದಾಗ. ಅದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಸಿಟಿಗೆ ರಿಲೇಟೆಡ್ ಆಗಿ ಒಂದು ವಿಚಾರ ನಿಮಗೆ ಈ ವರ್ಷದ ಆರ್ಥಿಕ ಸಮೀಕ್ಷೆಯಲ್ಲಿ ನೀಡಿದ್ದಾರೆ. ಏನಿದೆ ಅಂದರೆ, ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿ ಕಂಪನಿಯು 332 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಟಿಯನ್ನು ರೂಪಿಸಿದೆ. ಇಂದು ಈ ಎಲೆಕ್ಟ್ರಾನಿಕ್ಸ್ ಸಿಟಿಯು ಮಾಹಿತಿ ತಂತ್ರಜ್ಞಾನ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇದು ಗೊತ್ತಿರುವಂಥ ಮಾಹಿತಿನೇ ಆಗಿದೆ. IT ಪಾರ್ಕ್ ಹುಬ್ಬಳ್ಳಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೆ ಕಿಯೋನಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಕಿಯೋನಿಕ್ಸ್ ಬಹಳ ಸುದ್ದಿಯಲ್ಲಿರುತ್ತೆ. ಇದು ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಅದರ ವಿಸ್ತೃತ ರೂಪವಾಗಿದೆ. ಅದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಕೂಡ ಗೊತ್ತಿದೆ. ನಿಮಗೆ ಕಿಯೋನಿಕ್ಸ್ ವಿಸ್ತೃತ ರೂಪ ಗೊತ್ತಿರಬೇಕು. ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಈ ಸ್ಲೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಓದ್ಕೋಬೋದು ನೀವು ಬೇಕಾದರೆ. ಅದರ ಜೊತೆಗೆ IT ಪಾರ್ಕ್ ಕಲಬುರಗಿ, ಅದರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ HSR ಬಡಾವಣೆಯಲ್ಲಿ IT ಪಾರ್ಕ್ ಕಾಂಪ್ಲೆಕ್ಸ್ ಇದೆ. ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಮಾಹಿತಿ ಈ ವರ್ಷದ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲೋ ಜಸ್ಟ್ ಆ ಟೈಟಲ್ ಗೊತ್ತಿದ್ರೆ ಸಾಕಾಗುತ್ತೆ. ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿದೆ ಅಲ್ವಾ, ಅವ್ರು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಆದರೆ ಬೆಟರ್ ಆಗುತ್ತೆ. ITSCZ ಶಿವಮೊಗ್ಗ ಬಗ್ಗೆ ಕೊಟ್ಟಿದ್ದಾರೆ. IT ಪಾರ್ಕ್ ಶಿವಮೊಗ್ಗ ಬಗ್ಗೆ ಕೂಡ ಈ ವರ್ಷದ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಟ್ಟಿರೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಕೊನೆಯ ಸೆಷನ್ನ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರಗಳು.